ಈಗಾಗಲೇ ಈ 2 ದಿನಗಳಿಂದ ನಮ್ಮೊಡನೆ ಸಹಕರಿಸುವ ಆಹಾರ ಸಮಿತಿಯ ಸಂಚಾಲಕರ ಶ್ರೀಶಕುಮಾರ್ MS ಅವರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಸುಳ್ಯ ಹಲಸು ಮಾವು ಮೇಳದ ಯಶಸ್ವಿ 2ನೇ ದಿನಕ್ಕೆ ನಾವು ಇವತ್ತು ಕಾಲಿಡ್ತಾ ಇದ್ದೇವೆ. ಈಗ ನಮ್ಮೊಂದಿಗೆ ಕಾಳುಮೆಣಸಿನ ಕೃಷಿಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಅಥವಾ ಯಾವ ರೀತಿ ಕಾಳುಮೆಣಸನ್ನು ಹೊಸ ರೀತಿಯಲ್ಲಿ ನಾವು ಬೆಳೆಸಬಹುದು ಅಂತ ಹೇಳುವ ವಿಚಾರಕ್ಕೆ ನಿಮ್ಮೊಂದಿಗೆ ಅನುಭವವನ್ನು ಹಂಚಿಕೊಳ್ಳಿಕ್ಕೂ ಹಾಗೂ ನೀವು ಎಲ್ಲಿ ತಪ್ಪಿದ್ದೀರಿ ಇದರ ಬಗ್ಗೆ ನಿಮಗೆ ಮಾರ್ಗದರ್ಶನ ನೀಡಲಿಕ್ಕೆ ನಮ್ಮೊಂದಿಗೆ ಸುರೇಶ್ ಬಲ್ನಾಡು, ಇವರು ರಾಷ್ಟ್ರ ಮಟ್ಟದಲ್ಲಿ ಕಾಳುಮೆಣಸಿನ ಬೆಳೆಯಲ್ಲಿ ಪ್ರಶಸ್ತಿಯನ್ನು ಪಡೆದಂಥವರು. ನಾವು ಈ ಹಲಸು ಮೇಳ ಮಾಡುವಂಥ ಸಂದರ್ಭದಲ್ಲಿ ಬರಿಯ ವ್ಯಾಪಾರ ಮಾತ್ರ ನಮ್ಮ ಉದ್ದೇಶ ಆಗಿರಲಿಲ್ಲ. ಹಾಗಾಗಿ ರೈತರಿಗೆ ಉಪಯೋಗ ಆಗುವಂಥ ಒಂದಷ್ಟು ಮಾಹಿತಿ ಕಾರ್ಯಾಗಾರಗಳನ್ನು ನಾವು ಮಾಡಬೇಕು, ರೈತರು ಇದರಿಂದ ಸದುಪಯೋಗ ಪಡಿಬೇಕು, ಮೇಳಕ್ಕೆ ಬಂದವರಿಗೆ ಮೇಳದ ಪ್ರಯೋಜನ ಆಗಬೇಕು ಅಂತ ಆಲೋಚನೆ ಮಾಡ್ತಾ ಇರುವಾಗ ಈ ರೀತಿಯ ಕಾರ್ಯಾಗಾರಗಳನ್ನು ಮಾಡಿದರೆ ಉತ್ತಮ. ಆದರೆ ಕಾರ್ಯಾಗಾರ ಮಾಡುವಾಗ ಬರಿಯ 4 ಗೋಡೆಗಳ ಮಧ್ಯೆ ಪ್ರಯೋಗಗಳನ್ನು ಮಾಡಿದಂಥ ವಿಜ್ಞಾನಿಗಳಿಂದಲ್ಲ, ಯಾರು ನೆಲದಲ್ಲಿ ಬೆಳೆದು ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಅಥವಾ ನಾಳೆ ನಮ್ಮನ್ನು ಪ್ರಶ್ನಿಸಿದಾಗ ನಮಗೆ ಅದಕ್ಕೆ ಸಾಕ್ಷಿಯನ್ನು ತೋರಿಸಲಿಕ್ಕೆ ಎಲ್ಲಿ ಸಾಧ್ಯ ಇದೆ ಅಂಥ ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡಿ ಎಲ್ಲ ರೈತರಿಗೆ ಸಹ ಉಪಯೋಗ ಆಗುವಂತೆ ನಿನ್ನೆಯಿಂದ ಸತತ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಇಂದು ಈ ಸಂದರ್ಭದಲ್ಲಿ ನಾವು ಕಾಳುಮೆಣಸಿನ ಕಾರ್ಯಾಗಾರ ಮಾಡುವರೆ ನಮ್ಮೊಂದಿಗೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿ ನಮ್ಮವರೇ ಆದಂಥ ಶ್ರೀ MD ವಿಜಯಕುಮಾರ್ ಇವರಿದ್ದಾರೆ. ಉಪಾಧ್ಯಕ್ಷರು ಅಖಿಲ ಭಾರತ ಅಡಿಕೆ ಬೆಳೆಗಾರ ಸಂಘ ಇವರು ಇದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಇಂದಿನ ಈ ಕಾಳುಮೆಣಸು ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀ ಸುರೇಶ್ ಬಲ್ನಾಡು, ಇವರು ರಾಷ್ಟ್ರ ಪ್ರಶಸ್ತಿ ವಿಜೇತರು. ಇವರನ್ನು ಕೂಡ ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಬೇಕು, ನಮ್ಮ ತಪ್ಪು ದಾರಿಗಳನ್ನು ತಿದ್ದಿ ಸರಿ ದಾರಿಯಲ್ಲಿ ನಡೆಯುವಂತೆ ನಮಗೆ ಮಾರ್ಗದರ್ಶನ ನೀಡಬೇಕು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಾಗಾರಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಭರತ್ ಮುಂಡೋಡಿ, ಜಿಲ್ಲಾ ಗ್ಯಾರಂಟಿ ಸಮಿತಿ, ಇವರು ನಮ್ಮವರೇ, ನಮ್ಮ ಗುತ್ತಿಗಾರನವರು. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮಹೇಶ್ ಗಟ್ಟಿಗಾರು, ಇವರು ನಮ್ಮ ಯುವ ಕೃಷಿಕರು, ನಮ್ಮೊಂದಿಗೆ ಇಂದಿನ ಈ ಕಾರ್ಯಾಗಾರದಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಅನುಭವವನ್ನು ಪಡ್ಕೊಳ್ಳಿಕ್ಕೂ ನಿಮ್ಮ ಸಂಶಯಗಳನ್ನು ನಿವಾರಿಸಲಿಕ್ಕೆ ಸಹ ಕೃಷಿಕರು ಬಂದು ಸೇರಿದ್ದೀರಿ ಹಾಗೂ ಪತ್ರಕರ್ತರಿದ್ದೀರಿ. ನಿಮ್ಮೆಲ್ಲರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಈ ಅತಿಥಿಗಳಿಗೆ ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ವಿಜಯಕುಮಾರ್ MD, ಉಪಾಧ್ಯಕ್ಷ ಅಖಿಲ ಭಾರತ ಅಡಿಕೆ ಬೆಳೆಗಾರ ಸಂಘ, ಇವರಿಗೆ ಶಾಲು ಹಾಕಿ ಗೌರವಿಸಬೇಕೆಂದ ರಾಮಕೃಷ್ಣ ರೈ ತಾವು ವೇದಿಕೆಗೆ ಹೋಗಿ ಶಾಲು ಹಾಕಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. MD ವಿಜಯಕುಮಾರ್ ಅವರಿಗೆ. ಹಾಗೆಯೇ ಸಂಪನ್ಮೂಲ ವ್ಯಕ್ತಿಗಳಾದಂಥ ಸುರೇಶ್ ಬಲ್ನಾಡ್, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು, ಇವರಿಗೆ ಜಯರಾಮ್ ಮುಂಡೋಲಿ ಮಳೆ ತಾವು ಗೌರವಿಸಬೇಕಂತ ಕೇಳ್ಕೊಳ್ತಿದ್ದೇನೆ. ಹಾಗೆಯೇ ಇನ್ನೋರ್ವ ಪ್ರಗತಿಪರ ಕೃಷಿಕರು ಇಂದಿನ ಗೌರವ ಉಪಸ್ಥಿತಿಯಲ್ಲಿರುವ ಮಹೇಶ್ ಗಟ್ಟಿಗಾರ್, ತಮಗೆ ರಾಮಚಂದ್ರ ಪಲ್ಲತರ್ಕ ತಾವು ಗೌರವಿಸಬೇಕಂತ ಕೇಳ್ಕೊಳ್ತಿದ್ದೇನೆ. ಇನ್ನೋರ್ವ ಅತಿಥಿ ಜಿಲ್ಲಾ ಗ್ಯಾರಂಟಿ ಯೋಜನಾ ಸಮಿತಿಯ ಅಧ್ಯಕ್ಷರು ಆಗಿರತಕ್ಕಂಥ ಶ್ರೀ ಭರತ್ ಮುಂಡೋಡಿಯವರಿಗೆ ಬೆಳ್ಳೆಪಗೌಡ ನಿವೃತ್ತ ಕಂದಾಯ ನಿರೀಕ್ಷಕರು ತಾವು ಗೌರವಿಸಬೇಕಂತ ಕೇಳ್ಕೊಳ್ತಿದ್ದೇನೆ.
ಧನ್ಯವಾದಗಳು ಸರ್. ಕಾಳು ಮೆಣಸು ನಿರ್ವಹಣೆ ಕುರಿತು ಈ ವಿಚಾರಗೋಷ್ಠಿಯ ಸಂಪನ್ಮೂಲ ವ್ಯಕ್ತಿಗಳಾದಂಥ ಸುರೇಶ್ ಬಲ್ನಾಡ್ ಇವರು ಈಗ ಈ ಒಂದು ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಕಾಳುಮೆಣಸು ಬೆಳೆಯುವಲ್ಲಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು. ಪುತ್ತೂರು ತಾಲೂಕು ಬಲ್ನಾಡು ಗ್ರಾಮದ ಉಜಿರೆಪಾದೆಯಲ್ಲಿ ತನ್ನ 14 ಎಕರೆ ಜಾಗದಲ್ಲಿ 13 ಎಕರೆಯಲ್ಲಿ ಕಾಳುಮೆಣಸು ಬೆಳೆಯುತ್ತಾರೆ. ವಾರ್ಷಿಕ ಸುಮಾರು 70 ಕ್ವಿಂಟಾಲ್ ಅಂದರೆ 7 ಟನ್ನು ಕಾಳುಮೆಣಸು ಬೆಳೆಯುವಂಥ ಕೃಷಿಕರು. ನೀರಿಲ್ಲದ ಬೆಟ್ಟ ಜಾಗದಲ್ಲಿ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮಾಡಿಕೊಂಡು ಕೃಷಿ ಮಾಡಿ ಅದ್ಭುತ ಸಾಧನೆ ಮಾಡಿದ ಕೃಷಿಕರು. ಕಾಳುಮೆಣಸು ಬೆಳೆಯುವಲ್ಲಿ ಒಂದು ಪ್ರಗತಿಪರ ಕಾಳುಮೆಣಸು ಬೆಳೆಯುವಲ್ಲಿ ಅದ್ಭುತ ಸಾಧನೆ ಮಾಡಿದ ಇವರು ಕಾಳುಮೆಣಸು ನೋಡಲಿಕ್ಕಾಗಿ ಅವರ ಪ್ರಾತ್ಯಕ್ಷತೆ ಮೊದಲಾದನ್ನು ನೋಡಲಿಕ್ಕೆ ದೇಶ ವಿದೇಶಗಳಿಂದ ಸಾವಿರಾರು ಜನ ಬಂದಿರುತ್ತಾರೆ. ಅಲ್ಲದೆ ಅಮೇರಿಕಾದಿಂದ ಕೂಡ ಜನ ಬಂದು ಇವರೊಟ್ಟಿಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅದಲ್ಲದೆ ದೂರದರ್ಶನ ರೇಡಿಯೋ ಮೂಲಕ ಹಲವಾರು ಕಾರ್ಯಕ್ರಮಗಳ ಸಂದರ್ಶನಗಳನ್ನು ನೀಡಿದ ಸುರೇಶ್ ಬಲ್ನಾಡ್ ಅವರು ಹಲವಾರು ಸಂಘ ಸಂಸ್ಥೆಗಳ ಮೂಲಕ ಉಪನ್ಯಾಸ ಪ್ರಾತ್ಯಕ್ಷತೆಯನ್ನು ನೀಡಿ ಕಾಳುಮೆಣಸು ಬೆಳೆಯುವಲ್ಲಿ ಜನರಿಗೆ ಮನಮುಟ್ಟುವಂತೆ ಕೆಲಸ ಮಾಡಿದ ಶ್ರೀಯುತರು ಇವತ್ತು ಈ ಒಂದು ವಿಚಾರಗೋಷ್ಠಿಯನ್ನು ನಡೆಸಿಕೊಡಲಿದ್ದಾರೆ. ಇಲ್ಲಿ ಸೇರಿದಂಥ ಎಲ್ಲ ರೈತ ಬಾಂಧವರಿಗೂ, ಆತ್ಮೀಯರಿಗೂ, ಅಧಿಕಾರಿ ವರ್ಗದವರಿಗೂ ಎಲ್ಲರಿಗೂ ನನ್ನ ವಂದನೆಗಳು. ಅದೇ ರೀತಿ ನಾನು ಮಾತಾಡೋದಕ್ಕಿಂತ ಮೊದಲೇ ನನ್ನ ಒಂದು ಪರಿಚಯ ನಾನೇ ಹೇಳಿಬಿಡ್ತೇನೆ. ಅಂದರೆ ಅವರು ಹೇಳಿದರು ಆದರೂ ನನ್ನ ಬಾಯಲ್ಲೇ ನಾನು ಹೇಳಿಬಿಡ್ತೇನೆ. ನಾನು ಸುರೇಶ್ ಬಲ್ನಾಡು ಅಂತ 1982ರಿಂದ ನಾನು ತಂದೆಯವರು ಮಾಡಿದಂಥ ಕೃಷಿಯನ್ನು ಮುಂದೆ ತಗೊಂಡು ಹೋಗ್ತಾ ಇದ್ದೇನೆ. ಅಂದರೆ ಸುಮಾರು ವರ್ಷ ಆಯಿತು. ಈಗ 82ರಿಂದ ಇಷ್ಟವರೆಗೆ ನಡೀತಾ ಇದೆ. ನಾವು ನಮ್ಮಷ್ಟಾಗೆ ಕಲಿತುಕೊಂಡದ್ದು. ಅಂದರೆ ಸೋತಿದ್ದೇವೆ, ಗೆದ್ದಿದ್ದೇವೆ, ಸೋತಿದ್ದೇವೆ. ಇದು ಯಾಕೆ ನಾನು ಈಗಲೇ ಹೇಳೋದು ಅಂತಂದರೆ, ಸೋಲು ಸಹಜ. ಆದರೆ ಸೋಲು ಬಂತು ಅಂತ ಆದರೆ ನಾವು ಮತ್ತೆ ಅದಕ್ಕೆ ಯಾಕೆ ಸೋಲಾಯಿತು ಅಂತ ನೋಡಿಕೊಂಡು ಕೃಷಿ ಮಾಡಿದರೆ ಸಕ್ಸಸ್ ಖಂಡಿತ ಆಗ್ತೇವೆ. ಸೋಲು ಅಂತ ಹೇಳೋದು ನಮಗೆ ಒಂದು ಅನುಭವ ಮಾತ್ರ, ಅದು ಸೋಲಲ್ಲ, ಅನುಭವ. ಅದು ಕೇಳ್ತಾ ಇದೆಯಲ್ಲ ಎಲ್ಲರಿಗೂ. ಹಾಗೆ ನಾನು ಕಾಳುಮೆಣಸು ಮಾತ್ರ ಅಲ್ಲ, ಬೇರೆ ಬೇರೆ ಇದನ್ನು ಮಾಡಿದ್ದೆ. ರೆಡ್ ಲೇಡಿ ಮಾಡಿದ್ದೆ, ನೇಂದ್ರ ಮಾಡಿದ್ದೆ, ಪೈನಾಪಲ್ ಮಾಡಿದ್ದೆ, ಆಮೇಲೆ ಕೊಕ್ಕೋನು ತುಂಬ ಇತ್ತು. ಈಗ ಸದ್ಯದ ಇದರಲ್ಲಿ ನಮಗೆ ಮನೆಗೆ ಬೇಕಾದಷ್ಟು ಹಣ್ಣುಗಳು, ರಂಬೂಟಾನು, ಆಮೇಲೆ ಪೈನಾಪಲ್ ಎಲ್ಲ ಇದೆ, ಮಾವಿನ ಹಣ್ಣು ಎಲ್ಲವೂ ಇದೆ. ಅದರೊಟ್ಟಿಗೆ ನಾವು ಪ್ರಮುಖವಾಗಿ ಈಗ 3 ಬೆಳೆಗಳಿಗೆ ಸೀಮಿತವಾಗಿದ್ದೇವೆ. ಒಂದು ಅಡಿಕೆ, ಕಾಳುಮೆಣಸಲ್ಲ, ನಾನು ಕಾಳುಮೆಣಸನ್ನೇ ಮೊದಲು ಹೇಳಬೇಕು. ಯಾಕಂದರೆ ಕಾಳುಮೆಣಸು ನನ್ನ ಪ್ರಧಾನ ಬೆಳೆ. ಈಗ ಅಡಿಕೆಯಿಂದ ಜಾಸ್ತಿ ಈ ಕಾಳುಮೆಣಸೇ ಆಗೋದು. ಆಮೇಲೆ ಅಡಿಕೆ, ತೆಂಗು, ಆಮೇಲೆ ರಬ್ಬರು ಇದೆ. ಈಗ ರಬ್ಬರನ್ನು ನಾವು ಕಾಳುಮೆಣಸು ಹಬ್ಬಲಿಕ್ಕೆ ಕಂಬದ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದೇವೆ. ಒಂದು 600 ಮರ ಇತ್ತು. ಹಾಗೆ ನಾನು ಎಲ್ಲ ಮರಗಳು, ಆಮೇಲೆ ಏನು ನೀವು ಕಾಡ ಮರಗಳು, ಮತ್ತು ನೀಲಂಬೂರಿಂದ ಟೀಕ್ ತಂದು ಅದರೆಲ್ಲ ಮಾಡಿದ್ದೇನೆ. ಇಲ್ಲಿ ಕೆಲವರು ಬಹುಶಃ ಇಲ್ಲಿ ನಮ್ಮಲ್ಲಿಗೆ ಬಂದವರು ಇರಬೇಕು. ಆಮೇಲೆ ಇದೆಲ್ಲ ಮುಗಿದ ಮೇಲೆ ನಾವು ಸಿಮೆಂಟ್ ಪೋಲಲ್ಲಿಯೂ ಮಾಡಿದ್ದೇವೆ. ಏನಿದು ನಿಮಗೆ ಇಷ್ಟು ಕಾಳುಮೆಣಸಿನ ಹುಚ್ಚಿ ಹಾಗೆ ಬಂತು ಅಂತ ಕೇಳ್ಬೋದು ನೀವು. ನಮಗೆ ಹುಚ್ಚಿ ಇಲ್ಲದೆ ಯಾವುದೇ ಕೆಲಸ ಆಗೋದಿಲ್ಲ. ಮರ್ಲ ಒಂದೇ ಪೊರ್ಲ ಒಂದು ಅಂತ ಒಂದು ಮಾತಿ ಇದೆ ತುಳುವಲ್ಲಿ. ಯಾಕಂದರೆ ನಾನು ರಬ್ಬರಿಗೆ ನಡುವಾಗ ಹುಚ್ಚ ಅಂತ ಹೇಳಿದರು, ಅದರಲ್ಲಿ ಬರೋದೇ ಇಲ್ಲ ಅಂತ. ಆ ಹುಚ್ಚ ಅಂತೇಳಿ ಹೇಳೋದು ಸಹಜ. ಅಂದರೆ ಹೊಸತ್ತು ಯಾವಾಗ ನಾವು ಮಾಡಲಿಕ್ಕೆ ಹೋಗೋದು ಎಲ್ಲರ ಕೈಯಿಂದಲೂ ಕಮೆಂಟ್ಗಳಿರ್ತವೆ, ಸಹಜ ಅದು. ಆದ ಕಾರಣ ಇನ್ನೊಬ್ಬರು ಏನಾರು ಹೇಳ್ತಾರೆ ಅಂತ ನೀವು ಯಾವುದೇ ಹೊಸ ವಿಷಯವನ್ನು ಮಾಡುವುದನ್ನು ನಿಲ್ಲಿಸಬೇಡಿ. ಕಾಳುಮೆಣಸು ಅಂತಲ್ಲ, ಯಾವುದು ನಿಮ್ಮ ಮನಸ್ಸಿಗೆ ತೋರ್ತದೋ ಅದನ್ನು ನೀವು ಮಾಡಿ. ಅಂದರೆ ಅದರಲ್ಲಿ ನೀವು ಸಕ್ಸಸ್ ಆಗ್ತೇನೆ ಅಂತ ಕಾನ್ಫಿಡೆನ್ಸಲ್ಲಿ ಮಾಡಿ, ಹಾಗೇ ಆಗ್ತದೆ. ನಾವು ಯಾವುದೇ ಕೆಲಸವನ್ನು ಒಂದು ಗಮನ ಕೊಟ್ಟು ಸರಿಯಾಗಿ ಮಾಡಿದರೆ ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಅಂದರೆ ನಮ್ಮದು ಡೆಡಿಕೇಶನ್ ಬೇಕು, ನಾವು ಅದರ ಒಟ್ಟಿಗೆ ಇರಬೇಕು. ನನಗೆ ಇವತ್ತು ಅಲ್ಲೋಗ್ಲಿಕ್ಕೆ ಉಂಟು, ಇಲ್ಲೋಗ್ಲಿಕ್ಕೆ ಉಂಟು ಅಂತ ಹೋಗಿ ಬಂದರೂ ಮತ್ತೆ ನಾವು ಏನು ನಮ್ಮ ತೋಟಕ್ಕೆ ಹೋಗಿ ನೋಡಿಕೊಳ್ಬೇಕು. ಹೀಗೆ ಹಾಗೆ ನಾನು ಈ ಕಾಳುಮೆಣಸಿನ ವಿಷಯ ಎಲ್ಲಿಂದ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾಟಿ ಮಾಡುವಲ್ಲಿಂದ ಹೇಳಬೇಕಾ ಅಥವಾ ಈಗ ಏನು ಮಳೆಗಾಲ ಸ್ಟಾರ್ಟ್ ಆಗುವಾಗ ಮಾಡಬೇಕು ನಾವು ಅಂತ ಹೇಳೋದಲ್ಲಿಂದ ಹೇಳ್ತೇನೆ. ನಾಟಿ ಮಾಡುವ ವಿಷಯ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಆದರೆ ಒಂದು ಮಾತು ಅದರಿಂದ ಮೊದಲು ಹೇಳ್ತೇನೆ. ನಾಟಿ 3 ವಿಧದ ಬಳ್ಳಿಗಳನ್ನು ಮಾಡಲಿಕ್ಕಾಗ್ತದೆ. ಒಂದು ರನ್ನರ್ಸು ಅಂದರೆ ನೆಲದಲ್ಲಿ ಇಳಿದು
ಮರದ ಬುಡದಿಂದ ನೆಲದಲ್ಲಿ ಹರಿದು ಹೋಗುವಂಥ ಬಳ್ಳಿಗಳು. ಅದನ್ನು ನಾವು ಡೈರೆಕ್ಟ್ ನಾಟಿ ಮಾಡಲಿಕ್ಕಾಗ್ತದೆ. ತೊಟ್ಟೆಯಲ್ಲಿ ಹಾಕಿ ಬುಟ್ಟಿ ತೊಟ್ಟೆ ಅಂತೆಲ್ಲ ಹೇಳ್ತಾರೆ, ಅದರಲ್ಲಿ ಮಾಡಿ ಇಷ್ಟುದ್ದ ಬರೆಸಿ ನರ್ಸರಿಯಲ್ಲಿ ಮಾಡಲಿಕ್ಕೂ ಆಗ್ತದೆ. ಅದು ಒಳ್ಳೆಯದು. ಮತ್ತೊಂದು ಈಗ ಬಂದದ್ದು ಟಾಪ್ ಶೂಟು ಅಂತ ಹಬ್ಬು ಬಳ್ಳಿ, ತುದಿ ಬಳ್ಳಿ. ಅದನ್ನು ನಮಗೆ ಡೈರೆಕ್ಟ್ ಒಂದು 6ರಿಂದ 8 ಗಂಟು ತುದಿದು ಮಾತ್ರ ಕಟ್ ಮಾಡಿ ನಾಟಿ ಮಾಡಲಿಕ್ಕಾಗ್ತದೆ. ಈಗ ರನ್ನರ್ಸನ್ನು ನಾವು ಡೈರೆಕ್ಟ್ ಹೇಗೆ ನಾಟಿ ಮಾಡ್ತೇವೆ ಹಾಗೆ ಆ ರೀತಿಯಲ್ಲಿ ಮಾಡಲಿಕ್ಕಾಗ್ತದೆ. ಅದರ ಒಟ್ಟಿಗೆ ಈಗ ಒಂದು ರೂಟಿಂಗ್ ಬಾಲ್ ಅಂತಲೂ ಬಂದಿದೆ, ಬೇರು ಬರೆಸಲಿಕ್ಕೆ ಕಪ್ಪುಗಳು. ಒಂದು 2 ಇಂಚಿನ ಕಪ್ಪು ಬರುತ್ತೆ, 3 ಇಂಚಿದು. ನನ್ನ ಅನುಭವದಲ್ಲಿ ಹೇಳೋದಿದ್ದರೆ 2 ಇಂಚಿನ ಕಪ್ಪು ಒಳ್ಳೆಯದು. ದೊಡ್ಡದಾದಷ್ಟು ಒಳ್ಳೆಯದು ಅಂತ ಹೇಳೋದಕ್ಕಿಂತಲೂ ಚಿಕ್ಕದಾದಷ್ಟು ಒಳ್ಳೆಯದು ಅಂತ ಹೇಳ್ತೇನೆ ನಾನು ಆ ವಿಚಾರದಲ್ಲಿ. ಅಂದರೆ ಸಣ್ಣದಲ್ಲಿ ಬೇಗ ಬೇರು ಬರುತ್ತೆ, ಸುಲಭ ಆಗುತ್ತೆ ಅಲ್ಲಿ ಕಟ್ಟಲಿಕ್ಕೆ. ನಾಟಿ ನಮಗೇನು ಬೇರು ಬರಬೇಕಾದ್ದು ಟಾಪಲ್ಲಿ ಅದು ಸಹ ಹಾಗೆ ಈಗ ಕಟ್ಟಬೇಕು ಈ ಟೈಮಲ್ಲಿ. ಮೊದಲೇ ಕಟ್ಟಿದರೆ ಏನಾಗ್ತದೆ ಅಂತಂದರೆ ಅದು ನಾವು ಕಟ್ಟಿದ ಮೇಲೆ ಅದು 2 ಫೀಟ್ ಮೇಲೆ ಹೋದರೆ ನಮಗೆ ಮರದಿಂದ ಅದು ಬೇರೆ ಹಲವಾರು ಬಳ್ಳಿಗಳ ಜೊತೆ ಸುಂದಿಕೊಂಡು ಅದನ್ನು ಬಿಡಿಸಲಿಕ್ಕೆ ಬರೋದಿಲ್ಲ. ಈಗ ಮಾಡಿದರೆ ಈ ಟೈಮಲ್ಲಿ ಮಾಡಿದರೆ ನಿಮಗೆ 6 ವಾರದಿಂದ ಅಂದರೆ 36ರಿಂದ 48 50 ದಿವಸ ಒಳಗೆ ಬೇರು ಬರುತ್ತೆ. ಕಟ್ ಮಾಡಿ ನಾಟಿ ಮಾಡಿದರೆ ಆಯಿತು. ಟಾಪ್ ಶೂಟನ್ನು ಬದಿಸಲಿಕ್ಕೆ ಕಷ್ಟ ಅಂತ ಆಗುವವರು ಅಥವಾ ಕೈಗೆ ಎಟಕುವವರೆಲ್ಲ ಅದನ್ನು ಮಾಡ್ಬೋದು. ಹಾಗೆ 3 ವಿಧದಲ್ಲಿ ನಾಟಿ ಮಾಡಲಿಕ್ಕಾಗ್ತದೆ. ಇನ್ನೊಂದು ಬಳ್ಳಿ ಇದೆ ಮೇಲಿಂದ ಕೆಳಗೆ ಬರುವಂಥದ್ದು, ಹ್ಯಾಂಗಿಂಗ್ ಶೂಟು ಅಂತ. ಅದನ್ನು ಮಾಡೋದಷ್ಟು ಒಳ್ಳೆಯದಲ್ಲ, ಕೆಲವರು ಮಾಡ್ತಾರೆ. ಒಂದು ಸಂಗತಿ ಉಂಟು, ಸೋತದ್ದನ್ನು ನಾವು ಒಪ್ಪಿಕೊಳ್ಳೋದಿಲ್ಲ ಮಾಡಿದವರು. ಅದು ಒಳ್ಳೆಯದು ಬರ್ತದೆ ಅಂತ ನಮಗೆ ಗೊತ್ತು. ಅದು ಇದರಿಂದ ನಾನು ಮೊದಲೇ ಹೇಳಿದ 2 ಬಳ್ಳಿಗಳು 100ಕ್ಕೆ 100, ಇದು 100ಕ್ಕೆ 30 ಅಂದರೆ % ಅಷ್ಟು ಕೆಳಮಟ್ಟದಲ್ಲಿದೆ. ಆದಷ್ಟು ನಾವು ಬೇಗ ಈಳು ಬರುವಂಥದ್ದು ಒಳ್ಳೆ ಬಳ್ಳಿಗಳನ್ನೇ ನಾಟಿ ಮಾಡಬೇಕು, ಒಳ್ಳೆ ವೆರೈಟಿಗಳನ್ನು ನಾಟಿ ಮಾಡಬೇಕು. ನೀವು ಈಗ ಹೊಸತು ಯಾವುದು ಬೇಕಾದ್ರೂ ಮಾಡ್ಬೋದು. ಅದರೊಟ್ಟಿಗೆ ಪಣಿಯೂರು ಒಂದೇ ಮೊದಲೇ ಇದ್ದದ್ದು, ಅದನ್ನು ತುಂಬ ಮಾಡಿ ಕುಂಭಕಲ್ಲು ಮಾಡಿ ಯಾವುದು ಬೇಕಾದರೂ ಮಾಡಿ. ಈಗ IAS ಅನ್ನೋದು ಚಂದ್ರ ಬಂದಿದೆ, ನಾನು ಒಂದು 100 ಸತಿ ನಾಟಿ ಮಾಡಿದ್ದೇನೆ. ಹಾಗೆ ಟಿಶ್ಯೂ ಕಲ್ಚರ್ದು ಜೈನ್ನವ್ರದ್ದು ಬಂದಿದೆ, ಅದನ್ನೊಂದು 200 ಸತಿ ನನಗೆ ಕಳಿಸಿಕೊಟ್ಟಿದ್ದರು, ಅದನ್ನು ಮಾಡಿದೆ. ಅದೆಲ್ಲವೂ ಹಿತಮಿತವಾಗಿ ಮಾಡಿ. ತುಂಬಕ್ಕೆ ಹೋಗೋದಿದ್ರೆ ಪನ್ನೀರು ಒಂದಿಗೆ ಹೋಗಿ. ಯಾಕೆ ನಾನು ಒಬ್ಬ ಹೇಳೋದಲ್ಲ, ಈಗ ಕಾಳುಮೆಣಸು ಬೆಳೆಯುವ ಎಲ್ಲ ಊರಲ್ಲಿಯೂ 80ರಿಂದ 85% ಜನ ಪನ್ನೀರು ಒಂದನ್ನೇ ಬೆಳೀತಾ ಇದ್ದಾರೆ. ಈಗ ಬಾಕಿ ಹೊಸ ತಳಿಗಳಲ್ಲಿ ಎಲ್ಲಿಯೂ ಟನ್ನುಗಟ್ಟಲೆ ಮೆಣಸು ಯಾರೂ ಬೆಳೆಯೋರಿಲ್ಲ. ಅಷ್ಟು ವರ್ಷ ಆಗಲಿಲ್ಲ ಅದು ಬಂದು, ಒಂದು 10 ವರ್ಷ ಆಗಲಿ, ನೋಡಿಕೊಳ್ಳುವ, ಗಡಿಬಿಡಿ ಮಾಡಬೇಡಿ. ಅಂದರೆ ನಾವು ಸ್ವಲ್ಪ ತಾಳ್ಮೆಯಲ್ಲಿರಬೇಕು ಕೃಷಿ ಮಾಡೋದಿದ್ರೆ ಅಂತ. ನಾನು ನೋಡಿ ಎಷ್ಟು ವರ್ಷ ಆಯಿತು, ಇನ್ನೂ ನಮಗೆ ಹೊಸ ವಿಚಾರಗಳು ಇನ್ನೂ ಬರ್ತಾಯಿವೆ. ಅದು ನಾಟಿ ಮಾಡಿದ ಮೇಲೆ ಎಂತ ಮಾಡಬೇಕು, 2.5 ಫೀಟ್ 3 ಫೀಟ್ ಬರುವಾಗ ಅದನ್ನು ಚಿವುಟಬೇಕು ಅಂತ ಹೇಳ್ತಾರೆ. ಚಿವುಟುವುದು ಮಾತ್ರ ಅಲ್ಲ, ಅದರ ಕೆಳಗಿನ 2 ಎಲೆಗಳನ್ನು ತೆಗಿಬೇಕು. ಚಿವುಟಿದಲ್ಲಿ ಇರ್ತದಲ್ಲ, ಅದರ ಕೆಳಗೆ ಮತ್ತೆ 2 ಎಲೆಗಳನ್ನು ತೆಗಿಬೇಕು. ಆವಾಗ ಅಲ್ಲಿಗೆ ಸರಿಯಾಗಿ ಗಾಳಿ ಬೆಳಕು ಬಿದ್ದು ಅಲ್ಲಿಂದ ಎಲ್ಲ ಕವಲುಗಳು ಬರ್ತವೆ. ಹಾಗೆ ಆಮೇಲೆ ಈಗಿನ ವಿಷಯಕ್ಕೆ ಹೋಗುವ. ಈಗ ಮಳೆ ಬಂತು, ನೀವೆಲ್ಲ ಗೊಬ್ಬರ ಹಾಕಿದ್ರಾ? ಕಾಳುಮೆಣಸಿಗೆ ಯಾರಾದರೂ ಗೊಬ್ಬರ ಹಾಕಿದ್ರಾ? ಅಥವಾ ತೋಟಕ್ಕೂ ಹಾಕಿದರೆ ಕಾಳುಮೆಣಸಿಗೂ ಸಿಗ್ತದೆ ತೋಟದಲ್ಲಿದ್ದರೆ. ಈ ಕಾಳುಮೆಣಸಿಗೆ ನಾವು ಮಳೆಗಾಲದಲ್ಲಿ ಗೊಬ್ಬರ ಕೊಡಬೇಕು. ನಮಗೆ ಹೇಗೆ, ಅದು ಮನುಷ್ಯರು ಏನು ಗರ್ಭಾವಸ್ಥೆಯಲ್ಲಿರುವಾಗ ನಾವು ಒಳ್ಳೆ ಆಹಾರ ಕೊಡಬೇಕು ಅಂತ ಹೇಳ್ತೇವೆ. ಅದೇ ರೀತಿ ಕಾಳುಮೆಣಸಿಗೆ ನೀವು ಬೇಸಿಗೆಯಲ್ಲಿ ಕೊಟ್ಟ ಗೊಬ್ಬರ ಯಾವುದೂ ಸಾಕಾಗೋದಿಲ್ಲ. ಮಳೆಗಾಲದಲ್ಲಿ ಕೊಟ್ಟರೆ ಅದರಲ್ಲಿ ಈಲ್ಡ್ ಬರೋ ಸಮಯ, ಅದರ ಬೆಳವಣಿಗೆಗೆ, ಗ್ರೋತಿಗೆ, ಎಲ್ಲದಕ್ಕೂ ಕಾಳುಮೆಣಸಿಗೆ ಮಳೆಗಾಲದಲ್ಲಿ ಸಾವಯವ ಗೊಬ್ಬರ ಕೊಡಬೇಕು. ಹೆಚ್ಚು ಸಾವಯವ ಗೊಬ್ಬರ ಕೊಡಬೇಕು. ಅದರೊಟ್ಟಿಗೆ ಸ್ವಲ್ಪ ನ್ಯೂಟ್ರೆಂಟ್ಗಳನ್ನು, NPKಗಳನ್ನೆಲ್ಲ ಕೊಡಬೇಕು. ಹಾಗೆ ಕೊಟ್ಟರೆ ನಿಮಗೆ ಈ ಬಳ್ಳಿಗೆ ಶಕ್ತಿ ಬರ್ತದೆ. ಶಕ್ತಿ ಬಂದರೆ ಅದಕ್ಕೆ ರೋಗ ಬರೋದು ಕಡಿಮೆ. ಯಾಕಂತ ಹೇಳಿದರೆ ನಾವೇ ನೋಡ್ತೇವೆ, ಏನೂ ಸರಿಯಾದ ಊಟ ಮಾಡಿದವನಿಗೇನು ಯಾವಾಗಲೂ ಬಚ್ಚಲು ಸಿಕ್ಕಿರ್ತದೆ. ಕಾಳುಮೆಣಸಿಗೆ ನಾವೇ ಕೊಟ್ಟಾಗಬೇಕು. ಹಾಗೆ ನಾವು ಕೊಡಬೇಕು. ಅದಕ್ಕೆ ಒಬ್ಬರು ಕೇಳಿದ್ರಾಗ ಉದುರ್ತದೆ ಅಂತ. ಗೆರೆಗಳು ಉದುರುದು ಯಾಕೆ ಅಂತ ಹೇಳಿದರೆ ಅದಕ್ಕೆ ಬೇಕಷ್ಟು ಅದನ್ನು ಹಿಡ್ಕೊಳ್ಳುವ ಶಕ್ತಿ ಇಲ್ಲದ ಕಾರಣ. ಅಂದರೆ ಅದಕ್ಕೆ ಅಷ್ಟು ಸ್ಟ್ಯಾಮಿನಾ ಬೇಕು ಅದಕ್ಕೆ. ಅಂಥದ್ದನ್ನೆಲ್ಲ ಕೊಡಬೇಕು. ನಾವು ಏನು ಕೊಡಬೇಕು ಅಂತ ಆಗಿದರೆ ನಾವು ನೋಡಿ, ಈಗ ನಾವು ಫಸ್ಟಿಗೆ ಪೊಟ್ಯಾಶ್ ಮತ್ತು ಯೂರಿಯಾ ಕೊಡ್ತಾ ಇದ್ದೇವೆ. ಈ ವರ್ಷ ಯೂರಿಯಾ ಸಿಗ್ತಾ ಇಲ್ಲ, ಏನು ಮಾಡೋದು ಅಂತ ಆಯಿತು. ಯೂರಿಯಾ ಒಬ್ಬರಿಗೆ 1 ಬ್ಯಾಗ್ ಏನೋ ಕೊಡ್ತಾರೆ, ಅದು ಸಾಕಾಗೋದಿಲ್ಲ. ನಾವು ಅದಕ್ಕೆ ಬೇಕಾಗಿ ಸ್ವಲ್ಪ ಪೊಟ್ಯಾಶಿನೊಟ್ಟಿಗೆ ಸ್ವಲ್ಪ NPKನೇ ಕೊಟ್ಟೆವು ನಾವು. ಇಲ್ಲದ್ರೆ ಮಾಮೂಲಿಯಾಗಿ 150ರಿಂದ 200 ಗ್ರಾಮ್ಸು ಪೊಟ್ಯಾಶು, ಅದರ ಒಟ್ಟಿಗೆ 50ರಿಂದ 75 ಗ್ರಾಮ್ಸು ಯೂರಿಯಾ ಕೊಡ್ತಾಯಿದ್ದೆವು. ಈ ಸಲ ನಾವು
150 ಗ್ರಾಮ್ಸು ಯೂರಿಯಾ ಇದು ಪೊಟ್ಯಾಶು, ಒಂದು 100 ಗ್ರಾಮ್ಸ್ನಷ್ಟು NPK ಕೊಟ್ಟೆವು. NPK ನಮಗೆ IPLನವ್ರದ್ದು 16 ಆಲ್ ಸಿಕ್ಕಿತ್ತು, ಅದನ್ನು ಹಾಕಿದ್ದೇವೆ. ನೋಡಬೇಕಿನ್ನೀಗ, ಅಂದರೆ ಇಲ್ಲದಿದ್ದರೆ ಏನು ಮಾಡೋದು ಅಂತ. ಅದರೊಟ್ಟಿಗೆ ಇನ್ನೀಗ ಸಾವಯವ ಗೊಬ್ಬರ ಕೊಡ್ತೇವೆ. ಅಡಿಕೆ ಮರಕ್ಕೆ ಕಳೆದ ವರ್ಷಕ್ಕೊರೆಗೆ 2 kg ಕೊಡ್ತಾಯಿದ್ದೆ, ಈಗ ಬಳ್ಳಿಗಳು ದೊಡ್ಡದಾಗಿವೆ. ಮತ್ತೊಂದು ವಿಷಯ ಇದೆ, ನೀವು ಗೊಬ್ಬರ ಈ ಕೊಡುವಂಥದ್ದು ನಾನು ಹೇಳಿದ್ದು ದೊಡ್ಡ ಬಳ್ಳಿಗಳಿಗೆ, ಚಿಕ್ಕವಿರ್ತವೆ, ಫಲ ಬಾರದಿರ್ತದೆ, ಸುರುವಿನ ವರ್ಷ ಇದೆ, ಅದಕ್ಕೆಲ್ಲ ಅದೇ ರೀತಿಯಲ್ಲಿ ಕಡಿಮೆ ಕೊಡಬೇಕು, ಅಗತ್ಯ ಇಲ್ಲ ಅಷ್ಟು. ಹಾಗೆ ಪ್ರಾಯ ಆದಾಗೆ ಅವರು ಮಿಡ್ಲೇಜಿಗೆ ಹೆಚ್ಚು ಈರುಳ್ಳಿ ಬರೋದಕ್ಕೆ ಹೆಚ್ಚು ಗೊಬ್ಬರ ಕೊಡಬೇಕು. ಹೆಚ್ಚು ಅಂದರೆ ನಾನು ಹೇಳಿದ್ದೆ ಆಗ ತುಂಬ ಸ್ಪಷ್ಟಕ್ಕೆ ಹೇಳಿದ್ದೆ, ಹೆಚ್ಚು ಈರುಳ್ಳಿ ಬರೋದಕ್ಕೆ. ಅದೇ ರೀತಿ ನಮ್ಮಲ್ಲಿ ರಬ್ಬರಲ್ಲಿದೆ. ಆ ರಬ್ಬರಲ್ಲಿದ್ದರೆ ನಾವು 5 kg ಸಾವಯವ ಗೊಬ್ಬರ ಕೊಡ್ತೇವೆ. ಈಗ ತೆಂಗಿಗೆ 8 kg ಕೊಡ್ತೇವೆ. ಅದರಲ್ಲಿ ಇವಾಗ ತೆಂಗು ಮತ್ತು ಇದಕ್ಕೂ ಆಯಿತು, ಕಾಳುಮೆಣಸಿಗೆ. ಅಡಿಕೆಗೆ ಕಳೆದ ವರ್ಷಕ್ಕೊರೆಗೆ 3 kg ಕೊಡ್ತಾ ಇದ್ದೇವೆ. ಈ ವರ್ಷ ಈಗ ಕೊಡಬೇಕಷ್ಟೇ, ನೆಕ್ಸ್ಟ್ ಹೋಗಿ ಕೊಡ್ತೇವೆ 3 kg. ಮತ್ತು ಈ ಸಿಮೆಂಟ್ ಪೋಲುಗಳೆಲ್ಲವೇ ಒಂದು 600-700 ಸಿಮೆಂಟ್ ಪೋಲಿದೆ. ಅದಕ್ಕೆ ನಾವು ಲೆಕ್ಕದ್ದು ಕೊಡೋದು. ಅದರಲ್ಲಿ ಒಂದು ವಿಶೇಷ ಇದೆ, ಇದರ ಅರ್ಧ ಕೊಟ್ಟರೆ ಸಾಕಾಗ್ತದೆ. ಅದಕ್ಕೆ ಪಾಲುದಾರರಿಲ್ಲ, ರೂಟ್ ಕಾಂಪಿಟಿಷನ್ ಇಲ್ಲ. ಈ ಅಡಿಕೆ ಮರ ರಬ್ಬರಿಗೆಲ್ಲ ಹಾಕಿದರೆ ಇಬ್ಬರಿಗಾಯಿತು. ರಬ್ಬರಿಗೆ ಸ್ವಲ್ಪ ಜಾಸ್ತಿ ಆಗಬೇಕು, ಅದರಲ್ಲಿ ರಬ್ಬರಲ್ಲಿ ಬೇರುಗಳು ಜಾಸ್ತಿ, ಅದು ಹೆಚ್ಚು ತಿಂತದೆ. ಸಿಮೆಂಟ್ ಪೋಲಲ್ಲಿ ನಿಮಗೆ ಯಾವುದೇ ನಂತರ ತೊಂದರೆ ಇಲ್ಲ. ಒಮ್ಮೆ ಮಾಡಿದ ಮೇಲೆ ಸಿಮೆಂಟ್ ಪೋಲನ್ನು ಸುರುವಿಗೆ ಯಾರೂ ಹಾಕಬೇಡಿ, ಎಲ್ಲ ಮುಗಿದ ಮೇಲೆ. ಅಡಿಕೆ ಮರ, ಬೇರೆ ಮರಗಳು ನಾವು ಸರಣಿ ಮರಕ್ಕೆ ಹಾಕಿದ್ದೇವೆ, ಆಮೇಲೆ ಮಾವಿನ ಮರಕ್ಕೆ ಹಾಕಿದ್ದೇವೆ. ಕೊಕ್ಕೋದ ಮರ ಇತ್ತು, ಅದನ್ನು ಕಡಿಯುವಾಗ ಅದನ್ನು ಕೆಲವು ಉಳಿಸಿ ಅದಕ್ಕೂ ಹಾಕಿದ್ದೇವೆ, ಎಲ್ಲದಕ್ಕೂ ಹಾಕಿದ್ದೇವೆ. ದೀಗುಜ್ಜೆ ಮರಕ್ಕೂ ಹಾಕಿದ್ದೇವೆ, ಯಾವುದೂ ಬಾಕಿಲ್ಲ. ಬಂದವರು ಗೊತ್ತು, ಒಂದೇ ಒಂದು ಮರ ಖಾಲಿ ಬಿಡಲಿಲ್ಲ. ಅದೇ ರೀತಿ ಅದು ಮುಗಿದ ಮೇಲೆ ಎಲ್ಲಿ ಜಾಗ ಉಂಟು, ಸ್ವಲ್ಪ ನೆರಳುಂಟು, ಅಲ್ಲಿ ನಾವು ಸಿಮೆಂಟ್ ಪೋಲ್ ಹಾಕಿದ್ದು. ಹೀಗೆ ಬಟ್ಟ ಬಯಲಲ್ಲಿ ಹಾಕಲಿಲ್ಲ ನಾವು. ಅದು ಸಹ ಹಾಗೆ 2016ರಲ್ಲಿ ಒಂದು ಸಿಮೆಂಟ್ ಪೋಲಿಗೆ ಹಾಕಿ ನೋಡಿ ಮತ್ತೆ ಮಾಡಿದ್ದು. ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಅವರು ಮಾಡಿದ್ರು ಅಂತ ನಾವು ಮಾಡಲಿಕ್ಕೆ ಬರೋದಿಲ್ಲ. ಮತ್ತು ನಮ್ಮ ಜಾಗ ಬೇರೆ ಇರ್ತದೆ, ನಮ್ಮ ಜಾಗ ಬೇರೆ, ನಮ್ಮ ನೀರಾವರಿ ವ್ಯವಸ್ಥೆ ಬೇರೆ, ಬಿಸಿಲಿನ ವಿಷಯ ಬೇರೆ. ಸ್ವಲ್ಪವೇ. ನಾನು ಇದು ಇಷ್ಟನ್ನು ಒಮ್ಮೆಗೆ ಯಾವುದನ್ನು ಮಾಡಿದ್ದಲ್ಲ. ಈಗ ನಾನು ಫಸ್ಟಿಗೆ 1 ಕಂಬ ಹಾಕಿದೆ, ಮತ್ತು 50 ಕಂಬ ಹಾಕಿದೆ. ಮತ್ತು ನಮ್ಮಲ್ಲಿ ಏನು ಮೊದಲೇ ನಮಗೆ ಬೋರೆಲ್ಲ ಇತ್ತು, ಅದರಲ್ಲಿ ಸಿಕ್ಕಿದಂಥ GI ಪೈಪುಗಳಲ್ಲಿ ಸಮೇತ 2 ಇಂಚಲ್ಲಿ ಕಾಳು ಮೆಣಸು ಮಾಡಿದ್ದೇನೆ. ಇಷ್ಟು ಸಪುರದ GI 2 ಇಂಚದಲ್ಲಿ ಎಷ್ಟು ಮೆಣಸು ಬಂದಿತ್ತು ಅಂತ, ಅದೊಂದು ಆಶ್ಚರ್ಯ ನೋಡಿ. ಇಷ್ಟು 2 ಇಂಚಿನ ಪೈಪಲ್ಲಿ ಇಷ್ಟು ಅಗಲಕ್ಕೆ ನಮ್ಮಲ್ಲಿದೆ ಕೆನಪಿ. ನಂಬಲಿಕ್ಕೆ ಆಗೋದಿಲ್ಲ. ಅಂದರೆ ಕಂಬದ ಸೈಜು ಮುಖ್ಯ ಅಲ್ಲ, ನಾವು ಕೊಡುವ ಗೊಬ್ಬರ, ಆಮೇಲೆ ಒಂದು ಮರದ ಬುಡಕ್ಕೆ ಎಷ್ಟು ನಾಟಿ ಮಾಡಬೇಕು ಅಂತ. ನನಗೆ ಮಾಹಿತಿಗಳು ಈಗಿನಾಗೆಲ್ಲ ಆಯಿತು. ನಾನು ಆಕಾಶವಾಣಿ ಮಡಿಕೇರಿ ಕೇಳ್ತಾ ಇದ್ದೆ. ಮಡಿಕೇರಿಯಲ್ಲಿ ಈ ಕಾಳು ಮೆಣಸು, ಕಾಫಿ ಇದರ ಬಗ್ಗೆ ಎಲ್ಲ ಯಾವಾಗಲೂ ಬರ್ತಾಯಿತ್ತು. ಮಡಿಕೇರಿ ಕೇಳಲಿಕ್ಕೆ ಒಂದು ಕಾರಣವೂ ಇತ್ತು ಆವಾಗ. ನಮ್ಮ ಮಂಗಳೂರು ಆಕಾಶವಾಣಿ FM ಆಗಿಲ್ಲ ಆಯಿತು, ಅದು ಸರಿ ಕೇಳ್ತಾ ಇಲ್ಲ ಆಯಿತು. ಹಾಗೆ ರಬ್ಬರ್ ಗುಡ್ಡೆಗೆ ಹೋಗುವಲ್ಲ ಕಿಸೆಯಲ್ಲಿ ಒಂದು ಪಾಕೆಟ್ ರೇಡಿಯೋ ಯಾವಾಗಲೂ ನನ್ನ ಹತ್ರ. ಆ ಕಾಲದಲ್ಲಿ ಸುಮಾರು ಪಾಕೆಟ್, ಒಂದು ತೋಟಕ್ಕೆ ಹೋಗುವಾಗ ಇಂಥದ್ದು, ಮನೆಯಲ್ಲಿ ಇಂಥದ್ದು, ಊಟ ಮಾಡುವಲ್ಲಿ ಇಂಥದ್ದು ರೇಡಿಯೋ ತುಂಬ ಕೇಳ್ತಾ ಇದ್ದೆ. ಈಗಲೂ ಕೇಳ್ತೇನೆ ನಾನು ಆಕಾಶವಾಣಿ. ಅದರಲ್ಲಿ ನಮಗೆ ಹೇಳ್ತಾಯಿದ್ರು, ಕೆನಪಿ ಜಾಸ್ತಿ ಬರೆಸಿ, ಒಂದು ಮರದ ಬುಡಕ್ಕೆ ನೀವು 1 ಬಳ್ಳಿ ಅಲ್ಲ 3ರಿಂದ 4 ಬಳ್ಳಿಗಳನ್ನು ನಾಟಿ ಮಾಡಿ ಅಂತ. ನಾವಿಲ್ಲಿ ಏನು ತಿಳ್ಕೊಂಡಿದ್ದೆವು, ತುಂಬ ಬಳ್ಳಿ ಬಂದರೆ ಎಲೆಗಳು ಜಾಸ್ತಿಯಾಗಿ ಕಾಳು ಮೆಣಸು ಆಗೋದಿಲ್ಲ, ಕಾಳು ಮೆಣಸು ಕಡಿಮೆ ಆಗ್ತದೆ ಅಂತ. ಅದಲ್ಲ, ಅದು ಸಂಪೂರ್ಣ ನಮ್ಮ ತಪ್ಪು ಕಲ್ಪನೆ. ನಾನು ಯಾವುದಕ್ಕೂ ಹಾಕುವಾಗಲೂ ಬೇಕಾಷ್ಟು ಸಂಖ್ಯೆಯಲ್ಲಿ ಹಾಕ್ತೇವೆ. ಈಗ ರಬ್ಬರಿಗೆ ಹಾಕಿದ್ದಕ್ಕೆ 2 ಸೈಡಿಂದ 2 ರನ್ನರ್ಸನ್ನು ಡೈರೆಕ್ಟ್ ನಾಟಿ ಮಾಡಿದ್ದೇವೆ. ಆಮೇಲೆ ಅಡಿಕೆ ಮರಕ್ಕೆ ಹಾಕಿದ್ದಕ್ಕೆ 3ರಿಂದ 4 ಹಾಕಿದ್ದೇವೆ. ಆಮೇಲೆ ಇನ್ನೊಂದು ಇದೆ ಅದರಲ್ಲಿ ಸಹ, ನೀವು ಟಾಪ್ ಶೂಟ್ ಹಾಕಿದರೆ ನಿಮಗೆ 1 ಇದ್ದರೂ ಸಾಕಾಗ್ತದೆ. ಟಾಪ್ ಶೂಟಿನ ವಿಶೇಷತೆಗಳು ತುಂಬ ಇದೆ. ಅದು ಕೆಳಗಿಂದಲೇ ಅದರ ತುದಿ ಚೂಟಬೇಕು ಅಂತ ಇಲ್ಲ. ಒಂದೇ ವರ್ಷದಲ್ಲಿ ಮೆಣಸು ಆಗ್ತಾ ಈ ಈಲ್ಡಿಂಗ್ ಬ್ರ್ಯಾಂಚಸ್ ಎಲ್ಲ ಬಂದು, ಅಂದರೆ ಫಸಲು ಬರುವ ಗೆಲ್ಲುಗಳೆಲ್ಲ, ಹೆಗ್ಗೆಗಳೆಲ್ಲ ಬಂದು ನೆಲದಿಂದಲೇ ಬರ್ತದೆ. ಈಗ ನಾವು ಕೆಲವೊಂದು ನೆಲದಿಂದ ಕಟ್ ಮಾಡ್ತೇವೆ, ಯಾಕೆಂತ ಹೇಳಿದರೆ ನೆಲದಿಂದ ಮಣ್ಣು ರಟ್ತದೆ, ನಮಗೆ ಓಡಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ. ಇರುವುದಲ್ಲಿ ನಮ್ಮ ಟಾಪ್ ಶೂಟ್ ಅಂದರೆ ಅದು ನಂಬರ್ 1. ಅದಕ್ಕೆ ನೀವು ಮತ್ತೆ ಎಂತ ಮಾಡಬೇಕಲ್ಲ, 1ರಿಂದ 2 ಬಳ್ಳಿ ಸಹ ಸಾಕು. ತೆಂಗಿನ ಮರಕ್ಕೆ ಹಾಕಿದರೆ ತುದಿಗೆವರೆಗೆ ಹೋಗ್ತದೆ, ಕಂಬಕ್ಕೂ ಹಾಕಿದರೆ ಬೇಗ ಹೋಗ್ತದೆ, ಬೇಗ ಫಸಲು ಬರ್ತದೆ. ಆದರೆ ಅದು ಎಲ್ಲಿಯೂ ಸಿಗೋದಿಲ್ಲ. ಮಾರ್ಕೆಟಲ್ಲಿ ನಿಮಗೆ ನರ್ಸರಿಯಲ್ಲೆಲ್ಲ ಅದಿಲ್ಲ. ಯಾಕೆಂದರೆ ಅದು ಟಾಪ್ ಶೂಟ್ ತೆಗೆಯೋದು ಯಾರು?
ಮತ್ತು ಟಾಪ್ ಶೂಟ್ ತೆಗಿಬೇಕಿದ್ರೆ ಈಗ ನಾನು ತೆಗಿತೇನೆ, ತೆಗೆಯುವಾಗ ಅದು ಮೆಣಸು ಆಗುವ ಜಾಗವೇ ಅಲ್ಲಿ ಸಾಧಾರಣ ನಾವು 50ರಿಂದ 100 ಗ್ರಾಮ್ಸ್ ಆಗುವ ಜಾಗವನ್ನೇ ಕಟ್ ಮಾಡಿ ನಾಟಿ ಮಾಡೋದು. ಆವಾಗ ನಮ್ಮ ಏನಾಗ್ತದೆ, ಮೆಣಸಾಗೋ ಜಾಗೆಯನ್ನು ನಾವು ಕಟ್ ಮಾಡಲಿಕ್ಕೆ ನಮ್ಮ ಮನಸ್ಸು ಒಪ್ಪುವುದಿಲ್ಲ, ಫಸಲು ಬರೋದು. ನಾವು ತೆಗಿತಾ ಇದ್ದೇವೆ ಅನಿವಾರ್ಯತೆ. ಯಾಕಂತ ಹೇಳಿದರೆ ನಮ್ಮದು 7 ವರ್ಷ ಆಯಿತು ಅಡಿಕೆ ತೋಟಕ್ಕೆ, ಅದರ ಹೋಗಿ ಗೊನೆಗೆ ಮುಡ್ತಾ ಇದೆ. ಹಾಗೆ ನಾವು ತೆಗೆಯುವುದು, ಸ್ವಲ್ಪ ಬೇಕಾದವರಿಗೆ ಕೊಡ್ತೇವೆ. ಈ ವರ್ಷವೂ ನಾವು ನಮ್ಮ ಹಳೆ ಕೆಲವು ಬಳ್ಳಿಗಳನ್ನೆಲ್ಲ ಸುಮಾರು ವರ್ಷದ ಹಿಂದಿದಂತ ತೆಗೆದು ಟಾಪ್ ಶೂಟೇ ನಾಟಿ ಮಾಡ್ತೇವೆ. ಈಗ ನೆಕ್ಸ್ಟು ನಾವು ಆರಾದ್ರೆ ಕಳೆದೇ ಮಾಡೋದು. ಆಮೇಲೆ ಮತ್ತು ಈ ಬಳ್ಳಿ ನಡಲಿಕ್ಕೆ ಯಾವಾಗ ಒಳ್ಳೆಯ ಸಮಯ ಅಂತ ಕೇಳ್ತಾರೆ. ನಿಮ್ಮಲ್ಲಿ ಹೆವಿ ರೈನ್ ಆಗೋದು ನಮಗೆ ಹಿಂದಿನ ಕಾಲದಿಂದಲೂ ಜೂನ್ ಎಂಡು, ಸಾಧಾರಣ ಆಗಸ್ಟ್ 10ಕ್ಕೆ ನಮ್ಮ ದೊಡ್ಡ ಬೊಳ್ಳತ ವರ್ಷ ಕಮ್ಮಿ ಆಗ್ತದೆ. ಆಮೇಲೆ ನಾಟಿ ಮಾಡಬೇಕು. ಈಗ ಸೂಕ್ತ ಕಾಲ ಅಂತ ಎಲ್ಲರೂ ಹೇಳ್ತಾರೆ. ಅದು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಮೊದಲಿಗೆ ನೀರಾವರಿ ವ್ಯವಸ್ಥೆ ಎಲ್ಲ ಇಲ್ಲ ಇತ್ತು ತೋಟಕ್ಕೆಲ್ಲ, ಅದು ಉಪಬೇಳೆ ಅಂತ. ನಿಜವಾಗಿ ನೋಡಿದರೆ ಆಗಸ್ಟ್ ಫಸ್ಟ್ ವೀಕಲ್ಲಿ ನಾಟಿ ಮಾಡಿದರೆ ಒಳ್ಳೆಯದು. ನಾನು ಒಮ್ಮೆ 1,500 ತೋಟ ಎಲ್ಲ ಕಡಿದು 1,500 ಸಸಿ ನಾಟಿ ಮಾಡಿದ್ದೇನೆ. ಅದಕ್ಕೆ 7ನೇ ವರ್ಷ ಅಡಿಕೆ ಮರಕ್ಕೆ. ಅಲ್ಲಿ ನಾವು ಜೂನ್ 16ರಿಂದ ನವಂಬರ್ 5ವರೆಗೆ ನಾಟಿ ಮಾಡಿದ್ದೆ. ಒಬ್ಬನೇ ನಾಟಿ ಮಾಡಿದ್ದು, ನಾನು ಒರಿಯೇ ಮಾಡ್ಪುವೆ ಅಂತ. ಮತ್ತೆ ಅವನಿಗೆ ಹೆಲ್ಪರ್ ಒಬ್ಬ, ಏನೂ ಆಗೋದಿಲ್ಲ. ಮತ್ತು ನಾಟಿ ಮಾಡುವವಳಾಗಿ ಯಾವ ದಿಕ್ಕು ಅಂತ ಬೇಕು ಅಂತ ಇಲ್ಲ. ಮೊದಲೇ ದಿಕ್ಕಿತ್ತು, ಯಾಕೆ ನೀರಾವರಿ ವ್ಯವಸ್ಥೆ ಇಲ್ಲ, ಏನಿಲ್ಲ. ಈಗ ನಾವು ನಾಟಿ ಮಾಡುವಾಗ ಯಾವ ದಿಕ್ಕಲ್ಲಿ ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ಪಿನ ನೀರು ಬೀಳ್ತದೆ, ಈಗ ಇಲ್ಲಿಂದ ಬೀಳ್ತದೆ ಅಂತ ಇಟ್ಟುಕೊಳ್ಳಿ, ನಿಮ್ಮ ಡ್ರಿಪ್ ಲೈನ್ಸ್ ಒಂದು ಸೈಡಿಂದ, ಈ ಸೈಡಿಂದಲೇ ನೀವು ನಾಟಿ ಮಾಡಿ. ಆ ಸೈಡಿಂದ ಮಾಡಿದರೆ ಅದಕ್ಕೆ ನೀರು ಸಿಗೋದಿಲ್ಲ. ಮತ್ತು 1 ವರ್ಷ ಕಳೆಯುವಾಗ ಈ ನಮ್ಮ ಕಾಳುಮೆಣಸಿನ ಬಳ್ಳಿ ಏನು ನಾಟಿ ಮಾಡಿದ್ದೇವೆ ಅದು ಈ ಸುತ್ತು ಬರುತ್ತೆ. ಮತ್ತು ಅದಕ್ಕೆ ಏನೂ ಇರೋದಿಲ್ಲ, ಎಲ್ಲಿ ಬಿಸಿಲು ಹೊಡೆಯುವುದಿಲ್ಲ, ಎಲ್ಲ ಅದಕ್ಕಿಂತ ಬಿಸಿಲು ಹೊಡೆಯುತ್ತೆ, ಏನಾಗೋದಿಲ್ಲ. ಹಾಗೆ ನಾನು ಔಷಧಿ ಕೊಡೋದನ್ನು ಗೊಬ್ಬರ ಕೊಡೋದನ್ನು ಹೇಳ್ತಾ ಇದ್ದೆ. ಗೊಬ್ಬರ ಕೊಡೋದನ್ನು ಹೇಳ್ತಾ ಇದ್ದೆ. ಫಸ್ಟಿಗೆ ಕೆಮಿಕಲ್ ಗೊಬ್ಬರ ಕೊಡ್ತೇವೆ, ಆಮೇಲೆ ಇನ್ನು ಸಾವಯವ ಕೊಡ್ತೇವೆ, ಆಮೇಲೆ ಇನ್ನೀಗ ಚಿಗುರಲಿಕ್ಕೆಲ್ಲ ಶುರುವಾಗಿದೆ. ಬೇಕಾದವರು ಪಾಲಿಯರ್ ಸ್ಪ್ರೇ ಕೊಡ್ಬೋದು, ನಿಮ್ಮ ತೋಟ ನಿಮ್ಮ ಪರಿಸ್ಥಿತಿ ನೋಡಿಕೊಂಡು. ಈ ಸಲ ನಿಮಗೆ IASRನವ್ರದ್ದು ಪೆಪ್ಪರ್ ಸ್ಪೆಷಲ್ ಅಂತ ಸಿಗ್ತದೆ, ಅಧಿಕೃತ ಅದು. ಮತ್ತು ಬೇರೆ ಬೇರೆ ಕಂಪೆನಿದು ಸಿಗ್ತದೆ. ನಾನು ಯಾವ ಕಂಪನಿಯ ಹೆಸರನ್ನು ಎಲ್ಲಿಯೂ ಹೇಳೋದಿಲ್ಲ, ಸಿಗ್ತದೆ. ಆದರೆ IASR ಅಂದರೆ ನಮ್ಮದೇ ಸಂಶೋಧನಾ ಸಂಸ್ಥೆ, ಅವರು ನಮಗೆ ಬೇಕಾದನ್ನು ಮಾಡಿ ಕೊಡ್ತಾರೆ. ಅವರು ಹೇಳ್ತಾ ಇದ್ದಾರೆ ಈಗ ಏನು ಅಂತಂದರೆ, ಅದರ ಒಟ್ಟಿಗೆ 200 ಲೀಟ್ರಿಗೆ 1 kg NPK 19 ಹಾಕಿ ಅಂತ. ಅದು ಸಹ ಬ್ರ್ಯಾಂಡೆಡ್ ಕಂಪೆನಿದೇ ಹಾಕಿ. ಯಾರೋ ಕಮ್ಮಿಗೆ ಸಿಗ್ತದೆ, ಅದು ಎಷ್ಟು ಒಳ್ಳೆಯದಿರ್ತದೆ ಅಂತಲ್ಲ. ಮತ್ತೊಂದು ವಿಚಾರ ಏನಂದರೆ, ನಾವು ಕಮ್ಮಿದಕ್ಕೆ ಹೋಗಬಾರ್ದು, ನೋಡ್ಕೊಂಡು ಹೋಗಬೇಕು. ಯಾವುದೋ ಹೊಸ ಕಂಪೆನಿಗಳು ಅಥವಾ ನಮಗೆ ನೋಡಿ ಕೆಲವೆಲ್ಲ ಇದೆ, ಇಪ್ಕೋ, RCF ಇಂಥದ್ದಕ್ಕೆ ಹೋಗಬೇಕು. ಅಂದರೆ ನಾವು ಹಾಗೆ ಹೋದರೆ ನಾವು ಅವರು ಒಳ್ಳೆ ಕೆಟ್ಟವರು ಅಂತಲ್ಲ, ನಾವು ಮೋಸ ಹೋಗುವ ಸಂದರ್ಭ ಇರ್ತದೆ. ಆವಾಗ ಏನಾಗ್ತದೆ, ನಾವು ಇಷ್ಟು ಶ್ರಮ ಪಟ್ಟದ್ದು ನಮಗೆ ಹಿನ್ನಡೆ ಆಗ್ತದೆ, ನಮಗೆ ಬೇಜಾರಾಗ್ತದೆ. ನಾವು ಈ ಕೃಷಿ ಆಗಲಿಕ್ಕಿಲ್ಲ ಮಗ, ನೀನು ಕೃಷಿಗೆ ಬರಬೇಡ ಅಂತ ಹೇಳಲಿಕ್ಕೆ ಶುರು ಮಾಡ್ತೇವೆ. ಕೃಷಿಯಲ್ಲಿ ಇರುವಂಥ ತೃಪ್ತಿ ಬೇರೆ ಯಾವುದರಲ್ಲಿ ಇಲ್ಲ ಅಂತ ನಾನು ಎದೆ ತಟ್ಟಿ ಹೇಳ್ತಾ ಇದ್ದೇನೆ. ಯಾಕೆಂದರೆ ನಮ್ಮ ಸಮಯಕ್ಕೆ ನಾವೇ ಇದು. ಮತ್ತು ನಮಗೆ ಒಳ್ಳೆ ಸ್ವಾತಂತ್ರ್ಯ ಸಿಗ್ತದೆ, ಖುಷಿ ಸಿಗ್ತದೆ, ಒಳ್ಳೆ ವಾತಾವರಣದಲ್ಲಿ ಬೆಳೀತೇವೆ, ಆರೋಗ್ಯವಂತರಾಗಲಿಕ್ಕೆ ಚಾನ್ಸ್ ಇದೆ. ಸರಿ ಇದ್ದರೆ ಪೇಟೆಯ ವಾತಾವರಣ, ಅಲ್ಲಿಯ ಪ್ರೆಷರ್ ಏನಿಲ್ಲ, ಏನೂ ಬೇಡ ಅಂತೇಳಿ ಇವತ್ತು ಒಂದು ದಿವಸ ಬೇಕಾದರೆ ಮಲಗಿ ಬಿಡ್ಬೋದು, ಏನು ತೊಂದರೆ ಇಲ್ಲ, ಯಾರು ಕೇಳುವವರೇ ಇಲ್ಲ. ಇರಲಿ, ಮತ್ತೆ ವಿಚಾರಕ್ಕೆ ಬರ್ತೇನೆ ನಾನು. ಮತ್ತೆ ನಾವು ಈಗ ಗೆರೆ ಬರಲಿಕ್ಕೆ ಶುರುವಾಗ್ತದೆ. ನೀವೆಲ್ಲ ಕುತ್ತು ಅಂತ ಹೇಳ್ತಾ ಇರ್ತೀರಿ. ಈಗ ಒಂದೊಂದು ಊರಲ್ಲಿ ಒಂದೊಂದು ಭಾಷೆ ಇದೆ. ನಾನು ಎಲ್ಲ ಕಡೆ ಹೋಗ್ತೇನೆ, ಎಲ್ಲರಿಗೂ ಗೊತ್ತಾಗಲಿಕ್ಕೆ ಬೇಕಾಗಿ. ಅಲ್ಲಿ ಗೆರೆ ಬಂದ ಮೇಲೆ ನಾವು ಬೋರ್ಡ್ ಬಿಡೋದು. ಯಾಕೆ ಅದಕ್ಕಿಂತ ಮೊದಲೇ ಬಿಡೋದಿಲ್ಲ ಅಂತ. ಅದಕ್ಕಿಂತ ಮೊದಲೇ ಬಿಟ್ಟರೆ ಈ ಗರಿಗಳಿಗೆ ನೀವು ಕೊಟ್ಟಂಥ ಕಾಂಟ್ಯಾಕ್ಟ್ ಬೋರ್ಡ್ ಇದೆಯಲ್ಲ, ಅದು ಸಿಕ್ಕಿರೋದಿಲ್ಲ, ಆಮೇಲೆ ಬರೋದದು. ಅದಕ್ಕೆ ಬೇಕಾಗಿ ಜೂನ್ ಎಂಡು ಅಲ್ಲ ನೋಡಿಕೊಂಡು ಜುಲೈ 10ರವರೆಗೆ ನಾವು ಬೋರ್ಡ್ ಸ್ಪ್ರೇ ಮಾಡೋದು. ಬೋರ್ಡ್ ಸ್ಪ್ರೇ ಮಾಡುವಾಗ ಹೇಗೆ ಮಾಡೋದು ಅಂತ, ಇದು ಭಾಳ ಮುಖ್ಯ. 1% ಬೋರ್ಡು ಅಂದರೆ ನಾವು 220 ಲೀಟ್ರಿಗೆ 2.5 kg ಕಾಪರ್ ಸಲ್ಫೇಟು, 220 ಲೀಟರು, 200 ಅಲ್ಲ,
ಆಮೇಲೆ 3 kg ಚಿಪ್ಪು ಸುಣ್ಣ. 3 kgಯಲ್ಲಿ ನಿಮಗೆ ಅರ್ಧದಿಂದ 3/4 kg ಅದರಲ್ಲಿ ಕಲ್ಲು ಕಸ ಇರ್ತದೆ. ಮತ್ತು ನೀವು ಬೇಕಿದ್ದರೆ ಲಿಟ್ಮಸ್ ಪೇಪರ್ ಹಾಕಿ ನೋಡಿ, ಏನು ಬೇಕಾದ್ರೆ ಸರಿ ಇರ್ತದೆ, ಅದು ಒಳ್ಳೆ ಕ್ವಾಲಿಟಿ ಇದೆ. ಆದರೆ ಅದಕ್ಕೆ ಒಂದು 100ರಿಂದ 150 ಸ್ಪ್ರೆಡ್ಡರ್ ಹಾಕಿ ಫಸ್ಟಿಗೆ ಈ ಕಾಳು ಮೆಣಸಿನ ಎಲೆಯ ಅಡಿ ಸೈಡಿಂದ ಬಿಟ್ಕೊಂಡು ಹೋಗಬೇಕು ಮೇಲೆಗೆ. ಕೆಳಗಿಂದ ಇದನ್ನು ನಾಸಿಲನ್ನು ಉಲ್ಟಾ ಹಿಡಿದು ಹೀಗೆ ಬಿಡಬೇಕು. ಆಮೇಲೆ ಮೇಲಿಂದ ಬಿಡಬೇಕು. ಅದರೊಟ್ಟಿಗೆ ಬಿಡ್ತಾ ಇರುವಾಗ ಒಳಗಿನ ಕಾಳು ಮೆಣಸು, ನಾವು ಸ್ನಾನ ಮಾಡುವಾಗ ಹೇಗೆ ನಮ್ಮ ಪ್ರತಿಯೊಂದು ಅಂಗವು ಹೇಗೆ ಒದ್ದೆ ಆಗ್ತದೆ ಅದೇ ರೀತಿ ಒದ್ದೆ ಆಗಬೇಕು. ಅಷ್ಟು ಮಾತ್ರ ಅಲ್ಲ, ಈ ಭೂಮಿಗೆ ಅದರ ಮೇಯ್ನ್ ಸ್ಟೆಮ್ ಎಲ್ಲಿ ಇಳಿತದೆ ಅಲ್ಲಿಗೆ 1 ನಿಮಿಷ, ಒಂದು ಅರ್ಧ ಲೀಟರ್ 1 ಲೀಟ್ರ್ ಅದರ ಸುತ್ತು ಬಿಡಬೇಕು. ನಾನು ಡ್ರೆಂಚಿಂಗ್ ಮಾಡೋದಿಲ್ಲ. ಡ್ರೆಂಚಿಂಗ್ ಮಾಡಿ ಅಂತ ಹೇಳ್ತಾರೆ ವಿಜ್ಞಾನಿಗಳು ಎಲ್ಲರೂ. ನಾನು ಇಷ್ಟವರೆಗೆ ಡ್ರೆಂಚಿಂಗ್ ಮಾಡಿದ್ದು ಅಂತಿಲ್ಲ. ಬೋರ್ಡ ಬಿಟ್ಟು ಬೇರೆ ಬಿಟ್ಟದ್ದಿಲ್ಲ. ಅಂದರೆ ಈ ಬೋರ್ಡ ನಾನು ಏನು ಪಣಿಯೂರು ಒಂದು ಒಳ್ಳೆಯದು ಅಂತ ಹೇಗೆ ಹೇಳಿದ್ನೋ, ಬೋರ್ಡಕ್ಕೆ ಈಕ್ವಲೆಂಟಾಗಿ ಯಾವುದು ಬಹುಶಃ ಬಂದಿಲ್ಲ ಅಲ್ವಾ ಸರ್? ಈಗ ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ, ಮುಂದೆ ಬರ್ಬೋದು. 60 ದಿವಸ ಬರ್ತದೆ, ಇಂಥದ್ದೆಲ್ಲ ಇದೆ ಅಂತ ಹೇಳ್ತಾರೆ. ಅದು ಇನ್ನೂ ಸಹ ಎಲ್ಲರೂ ಯೂಸ್ ಮಾಡಿ. ಈಗ ಒಂದು ಒಳ್ಳೆಯ ವಸ್ತು ಅಂತ ಆಗಬೇಕಿದ್ದರೆ ಒಬ್ಬ ಬಿಟ್ಟು ನೋಡಿದರೆ ಸಾಲದು. ಅದು ಇಡೀ ಮಾಸ್ ಎಲ್ಲ ಕೃಷಿಕರು ಶೇಕಡ ಒಂದು 80 ಜನ ಅದನ್ನು ಒಪ್ಪಬೇಕು ನನ್ನ ಅಭಿಪ್ರಾಯದಲ್ಲಿ. ಇಲ್ಲದಿದ್ದರೆ ಅದು ಒಳ್ಳೆಯದು ಅಂತ ಆಗೋದಿಲ್ಲ. ಈಗ ನಮಗೆ ಬೋರ್ಡ ಉಂಟಲ್ಲ, ನಾವು ಅಷ್ಟು ರಿಸ್ಕ್ ತಗೊಳ್ಳೋದು ಯಾಕೆ? ಅಗತ್ಯ ಇಲ್ಲ. ಆಮೇಲೆ ಮಾಡಿ. ಈಗ ನಾನು ಸಹ ಕೆಲವು ಪ್ರಯೋಗಗಳನ್ನೇ ಮಾಡ್ತಾ ಇರ್ತೇನೆ ನೋಡಿ. ಈ ವರ್ಷ ನೀವು ಈಗ ನಾನು ಏನು ಇಲ್ಲಿ ಹೇಳಿದೆ, ಅದರಲ್ಲಿ ಸ್ವಲ್ಪ ಚೇಂಜಸ್ ಒಂದು 100-200 ಮರಕ್ಕೆ ಮಾಡ್ತೇನೆ ವರ್ಷವು. ಗೊಬ್ಬರ ಹೆಚ್ಚು ಕೊಡೋದು ಅಥವಾ ಗೊಬ್ಬರ ಚೇಂಜ್ ಮಾಡೋದು, ಆಮೇಲೆ ಬೇರೆ ಏನಾದರೂ ಒಬ್ಬರದೊಂದು ಇದು ಒಳ್ಳೆಯದಾಗ್ತದೆ ಅಂತ ಒತ್ತಾಯ ಮಾಡಿದರೆ ಒಂದು 100-200 ಬಳ್ಳಿಗಳಿಗೆ ನಾನು ಮಾಡ್ತೇನೆ. ಅದು ಒಳ್ಳೆಯದಾದರೆ ಮಾತ್ರ ನಿಮ್ಮಂಥವರಲ್ಲಿ ಸಭೆಯಲ್ಲಿ ಹೇಳೋದು. ಯಾಕಂದರೆ ಯಾರು ಸೋತು ಹೋಗಬಾರ್ದು. ರೈತರೆಲ್ಲ ಸುಖವಾಗಿರಬೇಕು, ಸಂತೋಷದಿಂದ ಇರಬೇಕು. ನಾವು ರೈತರು ಅಂತ ಹೆಮ್ಮೆಯಲ್ಲಿ ಹೇಳಿಕೊಳ್ಳುವಂಥ ಪರಿಸ್ಥಿತಿ ಬರಬೇಕು. ರೈತರು ಅಂತ ನಾವು ಎಲ್ಲಿ ಸೋತಿದ್ದೇವೆ ಅಂತ ಅದನ್ನು ಹೇಳಿಬಿಡ್ತೇನೆ. ರೈತ ಅಂತ ಹೇಳಿಕೊಳ್ಳಲಿಕ್ಕೆ ನಮ್ಮ ಮನಸ್ಸು ಹಿಂಜರಿಕೆ. ನನಗೆ ತಿಂಗಳು ಸಂಬಳ ಬರೋದಿಲ್ಲ ಅಥವಾ ಏನೋ ಅದಿರಲಿ, ನನ್ನ ಹತ್ರ ಮಕ್ಕಳು ಯಾಕೆ ಮನೆಗೆ ಬರೋದಿಲ್ಲ, ಕೃಷಿಗೆ ಬರೋದಿಲ್ಲ ಅಂತ ಹೇಳೋದು ಇದೇ ವಿಷಯಗಳಿಂದ. ಯಾಕಂದರೆ ನಮ್ಮ ವೃತ್ತಿಯ ಬಗ್ಗೆ ನಮಗೆ ಗೌರವ ಬೇಕು. ಇರಲಿ, ನಾನು ಇದಕ್ಕೆ ಹೋಗ್ತೇನೆ ಇನ್ನು. ಆಮೇಲೆ ಏನಾಯಿತು, ಬೋರ್ಡ ಬಿಟ್ಟಾಯಿತು, ಗೆರೆಗಳು ಬಂದಾಯಿತು. ಆವಾಗ ಅದಕ್ಕೆ ವಾಪಸ್ಸು ಇದೆ ಖಾಲಿ NPKಯನ್ನು ಮಾತ್ರ 100ರಿಂದ ದೊಡ್ಡ ಬಳ್ಳಿಗೆ 200, ಮೀಡಿಯಮ್ದಕ್ಕೆ 100, ಸಣ್ಣದಕ್ಕೆ 25ರಿಂದ 50 ಗ್ರಾಮ್ಸ್ ಕೊಡ್ತೇವೆ. ಆಗ ಮತ್ತು 1.5 ತಿಂಗಳು ಹೋಯಿತು, ಮತ್ತೆ ದೊಡ್ಡದಾಗಲಿಕ್ಕೆ ಶುರುವಾಯಿತು. ಅದರೊಟ್ಟಿಗೆ ಮತ್ತೆ ಯಾರಾದರೂ ಅವರಿಗೆ ನ್ಯೂಟ್ರೆಂಟ್ಗಳನ್ನು ಬಿಡಬೇಕು ಅಂತ ಹೇಳಿದರೆ ಬಿಡಿ. ಯಾಕಂತ ಹೇಳಿದರೆ ಬುಡಕ್ಕೆ ಸರಿಯಾಗಿ ಕೊಡದಿದ್ದರೆ ನೀವು ನ್ಯೂಟ್ರೆಂಟ್ಗಳನ್ನು ಖಂಡಿತ ಕೊಡಬೇಕು. ಇಲ್ಲದಿದ್ದರೆ ವೀಕ್ ಆಗ್ತದೆ, ಗೆರೆಗಳು ಉದುರಲಿಕ್ಕೆ ಶುರುವಾಗ್ತದೆ, ಮತ್ತು ಬಳ್ಳಿಗಳು ಹಳದಿ ಆಗಲಿಕ್ಕೆ ಶುರುವಾಗ್ತದೆ. ಆಮೇಲೆ ವಾಪಸ್ ಮತ್ತೊಂದು ಸಲ ನಾವು ಇದು ಕೊಡ್ತೇವೆ. ಎಲ್ಲ ಮಿನಿಮಮ್ 3 ವಾರ 21 ದಿನ ಗ್ಯಾಪ್ ಕೊಡ್ತೇವೆ, ಒಂದು ಹಾಕಿ ಒಂದಕ್ಕೆ. ಆಮೇಲೆ ವಾಪಸ್ ಸಾವಯವ ಗೊಬ್ಬರ ಕೊಡ್ತೇವೆ. ಆಮೇಲೆ ನಾವು ಮತ್ತೊಂದು ಸಲ ಬೋರ್ಡ ಬಿಡ್ತೇವೆ. ಆಗೋಸ್ಟ್ ಬಿಡಲೇಬೇಕು, ವರ್ಷಕ್ಕೆ 2 ಸಲ ಬೋರ್ಡ ಬಿಡಲೇಬೇಕು. ಇಲ್ಲದಿದ್ದರೆ ನಿಮಗೆ ಏನಾಗ್ತದೆ ಅಂತ ಹೇಳಿದ್ರೆ ಬ್ಲ್ಯಾಕ್ ಸ್ಪಾಟ್ ಬಂದಿರ್ತದೆ. ಯಾವುದೇ ರೋಗಕ್ಕೂ ಕಾಳು ಮೆಣಸಿಗೆ ನಾನು ನೋಡಿದ್ದೇನೆ, ಬೋರ್ಡ ಅತ್ಯುತ್ತಮ. ಅದನ್ನು 2 ಸಲ ಕಡ್ಡಾಯವಾಗಿ ಬಿಡಬೇಕು. ನೀವು ಗೊಬ್ಬರ ಹಾಕದೇರಿ ಏನಿದ್ರು. ಇಲ್ಲದ್ರೆ 4 ಎಲೆ ಕಪ್ಪಾಯಿತು, 4 ದಿವಸದಲ್ಲಿ ತೋಟ ಇಡೀ ಎಲೆ ಕಪ್ಪಾಗಿ ಉದಲಿಕ್ಕೆ ಶುರುವಾಗಿ ಬಳ್ಳಿ ಹೋಗಿ ಆಯಿತು, ಕ್ವಿಕ್ ವಿಲ್ಟ್. ಆಮೇಲೆ ಸ್ಲೋ ವಿಲ್ಟಿನ ಬಗ್ಗೆ ಹೇಳ್ತೇನೆ ನಾನು. ನೀವು ಏನಾಗ್ತೇವೆ ಅಂತ ಹೇಳಿದರೆ, ಆಮೇಲೆ ನಾವು ಜಿಂಕ್ ಬೋರನ್ನು ಕೊಡ್ತೇವೆ 3 ವಾರ ಬಿಟ್ಟು ಒಟ್ಟಿಗೆ. ಆಮೇಲೆ ಈಗ ಒಂದು 2-3 ವರ್ಷದಿಂದ ನಮ್ಮ ಆಪ್ತರು PN ಭಟ್ ಅಂತ, ಅವರ ಹೆಸರು ಹೇಳಿಬಿಡ್ತೇನೆ, ಎಲ್ಲರಿಗೂ ಗೊತ್ತು. ಅವರು ನಮ್ಮಲ್ಲಿಗೆ ಬಂದು ಇದಕ್ಕೆ ಸ್ವಲ್ಪ ಮೆಗ್ನೀಷಿಯಮ್ನ ಕೊರತೆ ಆಗಿದೆ ಸುರೇಶರೇ ಅಂತ. ಅಂದರೆ ನಮಗೆ ಗೊತ್ತಿರೋದಿಲ್ಲ, ಅದಕ್ಕೆ ಹೇಳೋದು ನಾನು. ನಮ್ಮೊಟ್ಟಿಗೆ ವಿಜ್ಞಾನಿಗಳು ಬೇಕೇ ಬೇಕು. ಯಾಕಂತ ಹೇಳಿದ್ರೆ ನಮಗೆ ಕೃಷಿ ಮಾಡಲಿಕ್ಕೆ ಮಾತ್ರ ಗೊತ್ತು, ಏನು ರೋಗ, ಏನು ಡೆಫಿಷಿಯನ್ಸಿ ಬಂದಿದೆ ಅಂತ ನಮಗೆ ಸಾಮಾನ್ಯ ರೈತರಿಗೆ ಗೊತ್ತಾಗೋದಿಲ್ಲ. ಹಾಗಿರುವಾಗ ವಿಜ್ಞಾನಿಗಳು ಇವರೆಲ್ಲ ಹೇಳಿದರೆ ಗೊತ್ತು, ಅವರು ಬಂದವರು ಅದರ ಬಗ್ಗೆ ನಾಲೆಜ್ ಇದ್ದವರು ಹೇಳಿದರು. ನಾನು ಹೇಳಿದ ಮರುದಿವಸದಲ್ಲಿ ಎಲ್ಲ ಎಷ್ಟು ಬಳ್ಳಿ ಉಂಟು ಅಷ್ಟಕ್ಕೂ ಎಲ್ಲ ತಂದೆ 50 ಗ್ರಾಮ್ಸ್ನಾಗೆ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಹಾಕಿದೆ. ಅದು ಒಳ್ಳೆ ರಿಸಲ್ಟ್ ಬಂತು. ಈಗ ವರ್ಷವೂ ಹಾಕ್ತೇನೆ, ಅದು ಭಾರಿ ಒಳ್ಳೆಯದಾಗ್ತದೆ.
ಈ ಅದು ಗ್ರೀನರಿ ಆಗ್ತದೆ. ಆಮೇಲೆ ನಿಮ್ಮ ಎಲೆ ಚುಕ್ಕ ರೋಗಕ್ಕೂ ಭಾರಿ ಒಳ್ಳೆಯದಂತಾರೆ. ಎಲೆ ಚುಕ್ಕಿ ರೋಗ ಬರ್ತದಲ್ಲ, ಅದು ಹರಿತನ್ನು ಹೆಚ್ಚು ಮಾಡ್ತದೆ. ಎಲೆ ಚುಕ್ಕಿ ರೋಗ ಇದ್ದವರು ಈಗ ಹೆಚ್ಚಿನ ಅಂಶ ವಿಚಾರ ಗೊತ್ತಿದ್ದವರು ವರ್ಷಕ್ಕೆ 1-2 ಸಲ 50-100 ಗ್ರಾಮ್ಸ್ ಕೊಡ್ತಾರೆ. ಈಗ ನನ್ನಲ್ಲಿ ಎಲೆ ಚುಕ್ಕಿ ರೋಗ ಇಲ್ವಾ ಅಂತ ಭಾಳ ಕಮ್ಮಿ ಸಂಖ್ಯೆಯಲ್ಲಿದೆ. ನಾನು ಅದಕ್ಕೆ ಎಕ್ಸ್ಟ್ರಾ ವಾಪಸ್ಸು ಮ್ಯಾಗ್ನೀಷಿಯಮ್ ಕೊಟ್ಟರೆ ಅದು ಸರಿಯಾಗ್ತದೆ ಮತ್ತೆ ಬರೋ ಸೋಗೆ. ಈಗ ನಮ್ಮಲ್ಲಿ ಇಲ್ಲ ಅಂತ, ನನ್ನ ಹತ್ರ 3,500 ಅಡಿಕೆ ಮರ ಉಂಟು, ಒಂದು 50 ಮರದಲ್ಲಿ ಇರ್ಬೋದಷ್ಟೇ. ಹಾಗೆ ಅಕ್ಕಪಕ್ಕದಲ್ಲೆಲ್ಲ ಉಂಟು. ನಾವು ಅದರ ಒಟ್ಟಿಗೆ 2 ವರ್ಷಕ್ಕೊಮ್ಮೆ ಸ್ವಲ್ಪ ಮಣ್ಣು ಕೊಡ್ತೇವೆ, ಹೊಸ ಮಣ್ಣು ಕಾಳುಮೆಣಸಿನ ಬುಡಕ್ಕೆ ಒಂದು ಇಷ್ಟು ಎತ್ತರಕ್ಕೆ ಮಾತ್ರ. ಮತ್ತು ಕಾಳುಮೆಣಸನ್ನು ನೀರು ನಿಲ್ಲದ ಹಾಗೆ ಮಾಡ್ತೇವೆ. ಒಂದು ಸೈಡಲ್ಲಿ ಹೊಂಡದಲ್ಲಿದ್ದರೂ ಆ ಸೈಡಿಗೆ ಮಣ್ಣು ಹಾಕಿ ತುಳುವಲ್ಲಿ ಹೇಳೋದು ಧೂಪ ಕೂಡುದೆ ಅಂತ, ಗೊತ್ತಾಯ್ತಾ? ಹೀಗೆ ಸ್ಲ್ಯಾಂಟ್ ಮಾಡಿ ಅದರ ಮೇಲೆ ನಾಟಿ ಮಾಡುವಾಗಲೂ ಅದರ ಮೇಲೆ ನಾಟಿ ಮಾಡಬೇಕು. ಮತ್ತು ಎಲ್ಲಿಯೂ ನೀರು ನಿಲ್ಲಬಾರ್ದು. ಮತ್ತು ತೋಟದಲ್ಲಿ ಬಸಿಗಾಲುವೆಗಳು ಬೇಕಷ್ಟು ಬೇಕು. ಎಲ್ಲಿ ಮಳೆ ಬಂದರೂ ನಿಮಗೆ ಮಳೆ ನಿಂತು 20 ನಿಮಿಷದಲ್ಲಿ ನಿಮ್ಮ ಕಣ್ಣಿಗೆ ನಿಂತುಕೊಂಡಿರುವ ನೀರು ಕಾಣಬಾರ್ದು. ಇಷ್ಟೆಲ್ಲ ಕಥೆಗಳಿವೆ. ಆಮೇಲೆ ಜನವರಲ್ಲಿ ನಾವು ಈಗ ಮತ್ತೊಂದು ಏನಾಗ್ತದೆ ನೋಡಿ ಅಂತೇಳಿ, ನಮ್ಮಲ್ಲಿ ಯಾವುದೇ ಸುಡು ಮಣ್ಣು ಮಾಡೋದಿಲ್ಲ. ತೋಟದಲ್ಲಿ ಏನು ಸಿಗ್ತದೆ ಅದನ್ನೆಲ್ಲ ಅಡಿಕೆ ಮರದ ಬುಡಕ್ಕೆ, ಸೋಗೆ ಇರ್ಬೋದು, ಕಸ ಇರ್ಬೋದು, ಎಲ್ಲವೂ. ಮತ್ತು ನಾವು ಬೀಜಿ ಸೈಡನ್ನು ಬಿಡೋದಿಲ್ಲ. ಯಾವುದು ರೌಂಡ್ ಅಪ್ ಅಂತೆಲ್ಲ ಬರ್ತದಲ್ಲ, ಅದನ್ನು ನಾವು ವರ್ಷಕ್ಕೆ 3 ಸಲ ಇದರಲ್ಲೇ ಎಂಥದ್ದು ಮಿಷನಲ್ಲಿ ತೆಗೆಯೋದು. ಈ ಸಲ ಒಂದು ಸಂಗತಿ ಮಾಡಿದೆ, ನಮಗೆ ಸ್ವಲ್ಪ ನೀರಿನ ಅಭಾವ ಉಂಟು, ಅದರ ಬಗ್ಗೆ 1-2 ಮಾತು ಹೇಳ್ತೇನೆ ನಾನು. ಮತ್ತೆ ನೀರಿಲ್ಲ, ತೋಟ ಕಾಯ್ತದೆ ಅಂತ ಈ ವರ್ಷ ನಾವು ಬೇಸಿಗೆಯಲ್ಲಿ ಒಂದು ಸೋಗೆ ತೋಟದಿಂದ ಹೆಕ್ಕಲಿಲ್ಲ. ನಮ್ಮದೊಂದು ಪ್ರಯೋಗ, ಒಂದು ಹುಲ್ಲು ತೆಗಿಲಿಲ್ಲ. ಈಗ ಇಷ್ಟಿಷ್ಟು ಹುಲ್ಲು ಬಂದಿದೆ. ಇದೇ ಏರಿಯಾದವರು ಸುಳ್ಯದವರೇ ಬಂದು ಈಗ ನಮ್ಮಲ್ಲಿದ್ದಾರೆ. ಇವತ್ತು ಅವರೇ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದದ್ದು. ನಮ್ಮ ಊರಿನವರು, ನಾವು ಹೋಗ್ತಾ ಇದ್ದೇವೆ ಸರ್, ನಾವು ಸಭೆಗೆ ಬಂದಿದ್ದಾರೆ, ಈಗ ಹೋದರೆ ನಾವು ಫಂಕ್ಷನ್ಗೆ ಹೋಗಲಿಕ್ಕಿತ್ತೆ ಅಂತ ಹಾಗೆ ಮಾಡಿದ್ದೇವೆ. ಅದಕ್ಕಿಂತ ಏನಾಯಿತು ಗೊತ್ತಾ, ನಮ್ಮ ತೋಟ ಈ ವರ್ಷ ಅತ್ಯಂತ ಚೆನ್ನಾಗಿದೆ. ಕಾಳುಮೆಣಸು, ಅಡಿಕೆ ಎಲ್ಲವೂ ಅಂದರೆ ನೀರಿನಲ್ಲಿ ಇದು ಮಾಯಿಶ್ಚರು, ಇದು ಪಸೆ ನಿಂತಿತ್ತು ಭೂಮಿಯಲ್ಲಿ. ನಮ್ಮದು ಮತ್ತು ಬುಡಕ್ಕೆ ನೀರು ಬೀಳುವಂಥ ವ್ಯವಸ್ಥೆ. ಸ್ಪ್ರೇ ಜೆಟ್ ಈಗ ಗೊತ್ತಿರ್ಬೋದು ಎಲ್ಲರಿಗೂ. ಡ್ರಿಪ್ಪನ್ನು ಹಾಫ್ ಸರ್ಕಲ್ ಸ್ಪ್ರೇ ಜೆಟ್ ಅಂತ ಮಾಡಿದ್ದು 1 ಗಂಟೆಗೆ 16-18 ಲೀಟ್ರ್ ನೀರು ಹೋಗುವಾಗ ಮಾಡಿದ್ದೇವೆ. ಆ ನೀರು ಹೋಗುವಂಥದ್ದು, ಪಂಪ್ ರನ್ ಆಗುವುದೆಲ್ಲ ಮೊಬೈಲ್ ವ್ಯವಸ್ಥೆ ಮಾಡಿದ್ದೇವೆ, ಆಟೋಮೇಷನು ಅಂತ. ಆಮೇಲೆ ಈ ನೀರಿಲ್ಲ, ಫೆಬ್ರವರಿಯವರೆಗೆ ಬೇಕಾದಷ್ಟು ನೀರು. ಮಳೆಗಾಲದಲ್ಲಿ 2 ಕಿಲೋವಾಲ್ಟು ಕರೆಂಟ್ ಉತ್ಪತ್ತಿ ಮಾಡ್ತೇನೆ. ಆದರೆ ಫೆಬ್ರವರಿ ಬರುವಾಗ ಇಲ್ಲ, ನಾಯಕ ಶಿವರಾತ್ರಿಗೆ ಆಗುವಾಗ ಇಡೀ ಪಾದೆ ಒಂದು 10ರಿಂದ ಜಾಸ್ತಿ ಬೋರ್ ತೆಗೆದಿದ್ದೇನೆ. 1-2 ಸಲ ಸಿಕ್ಕಿತ್ತು, ಮತ್ತೆ ಇಲ್ಲ. 4 ಬೋರಿಗೆ ಕಂಪ್ರೆಸರ್ ಹಾಕಿ ಹೋಸ್ ಪೈಪಲ್ಲಿ ಹಿಡಿತಾ ಇದ್ದೆವು. 2020ರಲ್ಲಿ ನಾನು ಈ ಕೃಷಿ ಹೊಂಡ ಮಾಡೋದನ್ನು ನೋಡಿದೆ. ಆಮೇಲೆ ನಾವು ಕೃಷಿ ಹೊಂಡ ಮಾಡಲಿಕ್ಕೂ ನಮ್ಮ ಹತ್ರ ಸರಿಯಾದ ಜಾಗ ಇಲ್ಲ, ಎತ್ತರ ತಗ್ಗು ಪ್ರದೇಶ. ಹಾಗೆ ಈಗ 1, 2, 3, 4 ಮಾಡಿದ್ದೇವೆ. ಈಗ ಸಾಧಾರಣ ಒಂದು 75 ಲಕ್ಷ ಲೀಟರ್ ನಮ್ಮ ಹತ್ರ ಇದೆ. ಅದರ ಒಟ್ಟಿಗೆ ನಮಗೆ ಏನು ಮನೆಯಲ್ಲಿ ಯೂಸ್ ಮಾಡ್ತೇವೆ, ತೋಟದ ಸೀಪೇಜು, ಅದಕ್ಕೆ ಒಂದು 4,000 ಲೀಟರ್ನ ಟ್ಯಾಂಕ್ ಮಾಡಿ ಅದಕ್ಕೆ ಸೆನ್ಸಾರ್ ಪಂಪ್ ಹಾಕಿದ್ದೇವೆ, 1 HP ಸಬ್ಮರ್ಸಿಬಲ್. ಅದು ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಇದು ಎಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ಟ್ಯಾಂಕಲ್ಲಿ ನೀರು ಹೋಗುವಾಗ ಪಂಪ್ ರನ್ ಮಾಡೋದೆಲ್ಲ ಮಾಡ್ತಿರಲ್ಲ, ಅದೇ ರೀತಿ ಅದರಲ್ಲಿ ತುಂಬಿದ ಕೂಡಲೇ ಬಿಡ್ತದೆ. ನಮಗೆ ದಿವಸಕ್ಕೆ 1 ಲಕ್ಷ ಲೀಟರ್ ಸುರುವಿಗೆ ಸಿಗ್ತದೆ. ಅದರಲ್ಲಿ ಎಷ್ಟು ನೀರಿಲ್ಲದ ಸಮಯದಲ್ಲಿಯೂ ನೀವು ಮನೆಗೆ ಎಷ್ಟು ಜನ ಬಂದರೂ ಆ ನೀರು ಸಮೇತ ಅದಕ್ಕೆ ಹೋಗ್ತದೆ. ನಿಮಗೆ 80%, ನೀವು 100 ಲೀಟ್ರ್ ಉಪಯೋಗಿಸಿದರೆ ಮನೆಯಲ್ಲಿ 80 ಲೀಟ್ರನ್ನು ನಾವು ವಾಪಸ್ ಉಪಯೋಗಿಸುವಂಥ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಇದೆಲ್ಲ ಮಾಡ್ತಾ ಹೋದಾಗೆ ಅದು ಇಂಥ ಒಂದು ಡ್ರೀಮ್ ಇಲ್ಲ ಇತ್ತು. ನಮ್ಮ ಅವಶ್ಯಕತೆಗಳಿಗೆ ನಾವು ಸ್ಪಂದಿಸ್ತಾ ಹೋದ್ವು. ಆದ ಕಾರಣ ಇಷ್ಟೆಲ್ಲ ಮಾಡಲಿಕ್ಕಾಯಿತು. ಇದರೊಟ್ಟಿಗೆ ರಬ್ಬರೆಲ್ಲ ನಟವರು ಇರ್ಬೋದು. ಇಲ್ಲಿ ರಬ್ಬರ್ನ ಬಗ್ಗೆ 1-2 ಮಾತು ಹೇಳಿಬಿಡ್ತೇನೆ. ರಬ್ಬರ್ 2011ರಲ್ಲಿ ನಾವು ನಾಟಿ ಮಾಡಿದ್ದೆವು. ಆವಾಗ ಕೆಜಿಗೆ 240 ರೂಪಾಯಿ ಇತ್ತು. ನಾನು ಬೇಡ ಅಂತ ಹೇಳ್ತಿದ್ದೆ. ಆವಾಗ ಏನಾಯಿತು ಅಂದರೆ, ನಮ್ಮಲ್ಲಿ ಅಲ್ಲೆಲ್ಲ ಸ್ವಲ್ಪ ಗುಡ್ಡ, ಬಲ್ಲೆಗಳು, ಮುಳ್ಳ ಬಳ್ಳೆ, ಇದು ಬೆದಿರಿದೆಲ್ಲ. ಎಲ್ಲರೂ ಅಣ್ಣೆರೆ ಈರ್ನ ಒಂಜಿ ದೆಪ್ಪುಲೆ ಇದ್ದೇನೆ ಎಂಕ್ಲೆ ತೋಟೋದಿ ಪೂಜೆ ಮಂಗೇರಿ ಪೂರ ಅಲ್ಲೇ ಪುನೆ ಅಂತ. ನಾನು ಅದಕ್ಕೆ ನೀಲಂಬೂರು ಟೀಕ ಹಾಕೋದಂತ ಇದ್ದೆ. ಪೂರ ಕಡ್ದೆ, ನೀಲಂಬೂರಿಂದ ತಂದೆ. ಮತ್ತೊಬ್ಬರು ಕೇರಳದವರು ಬಂದರು, ನೀವು ಟೀಕ ಹಾಕಬೇಡಿ, ರಬ್ಬರ್ ಹಾಕಿ, ರಬ್ಬರು ಹಾಲು ತೆಗೆಯದಿದ್ದರೂ ತೊಂದರೆ ಇಲ್ಲ, ಅದಕ್ಕೆ ಪರ್ಮಿಷನು ಬೇಡ ಕಡಿಲಿಕ್ಕೆ, ಒಳ್ಳೆಯದು ಬರ್ತದೆ ಅಂತ ಹೇಳಿದರು. ನಾನು ಸ್ವಲ್ಪ ಒಂದು 250 ನೀಲಂಬರು ಒಂದು ಕಡೆ ಹಾಕಿದೆ. ಅದರಲ್ಲಿ ಕಾಳುಮೆಣಸು ಮಾಡಿದ್ದೇನೆ, ರಬ್ಬರು ಮಾಡಿದೆ. ರಬ್ಬರಲ್ಲಿ
16, 17, 18ರಲ್ಲಿ ಕಾಳುಮೆಣಸು ನಾಟಿ ಮಾಡಿದೆ. ಆವಾಗ ಏನಾಯಿತು, ಮೆಣಸಿನ ರೇಟ್ ಕಡಿಮೆ ಆಗ್ತಾಯಿತ್ತು. ಯಾರು ಆ ಸಂದರ್ಭದಲ್ಲಿ ನನಗೆ ಗೊತ್ತಿದ್ದಾಗ ಈ ಏರಿಯಾದಲ್ಲಿ ಯಾರು ಕಾಳುಮೆಣಸಿಗೆ ರಬ್ಬರಿಗೆ ಹಾಕಿದವರು ಇಲ್ಲ. ನಾನು 2 ಸೈಡ್ ನೆಟ್ಟೆ. ನಮ್ಮಲ್ಲಿ ಒಂದು ಕೆಲಸದವರೆಲ್ಲ ಇದ್ದಾರೆ, ಕೆಲವು ಜನ ಆವಾಗಲೇ ಈಗಲಿದ್ದಾರೆ ಅವರೇ. ಅವ್ರ ಹತ್ರ ನಡೆಸಿದೆ. ಹೆಂಗಸರೇ ನಾಟಿ ಮಾಡಿದ್ದು, ಅವರೇ ಕೊಯ್ಯೋದೀಗ, ಅವರೇ ಅದನ್ನು ಬಿಡಿಸೋದು ಎಲ್ಲ ಅವರೇ. ಈಗ ಸಹ ಅವ್ರ ಹತ್ರ ನಾಟಿ ಮಾಡಲಿಕ್ಕೆ ಹೇಳಿದೆ. 3 ವರ್ಷಕ್ಕವರೆಗೆ ಏನೂ ತೊಂದರೆ ಆಗಲಿಲ್ಲ, ನೀರಿನ ವ್ಯವಸ್ಥೆ ಮಾಡಿಲ್ಲ ಆಯಿತು. ಅದು ಈ ಮರದ ಚೋಲಿ ಎದಿದೆಯಲ್ಲ ಈ ಭಾಗದಿಂದ ಅದರಲ್ಲಿ ನೀರಿನ ಪಸೆ ಇರ್ತದೆ, ಅದು ಬೇರು ಕಚ್ಚಿಕೊಂಡು ಹೋಗುವ ಕಾರಣ ಅದರಿಂದ ಎಳೆದು ಅದು ಬದುಕಿತು. ಕಾಳು ಮೆಣಸಾದ ಕೂಡಲೇ ಸಮಸ್ಯೆ ಶುರುವಾಯಿತು. ಅಂದರೆ ಬಾಡಿ ಹಣ್ಣಾಗಲಿಕ್ಕೆ ಶುರುವಾಯಿತು. ಮತ್ತು ಡ್ರಿಪ್ಪು ಮಾಡಿದೆವು. ಡ್ರಿಪ್ಪು ಮಾಡಿದ ಕೂಡಲೇ ನೀರಿಲ್ಲ, ಮೊದಲೇ ಡ್ರಿಪ್ಪು ಮಾಡಿದರೂ ಬಂದಿತು ಅಂತ. ಆ ಡ್ರಿಪ್ಪು ಮಾಡಿದ್ದು ನಮಗೆ ಅಷ್ಟು ಪ್ರಯೋಜನ ಆಗಲಿಲ್ಲ. ಈ ಡ್ರಿಪ್ಪಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಕಾಳು ಮೆಣಸಿಗೆ ಅಡಿಕೆಗೂ ಸ್ವಲ್ಪ ತೊಂದರೆ ಆಗ್ತದೆ. ಈ ಸ್ಪ್ರೇ ಜೆಟ್ ಅಂತ ಹೇಳಿದರೆ ಅದು ಇಡೀ ಒದ್ದೆ ಆಗ್ತದೆ. ನೀವು ಗೊತ್ತಿರ್ಬೋದು ಹೆಚ್ಚಿನವರಿಗೆ, ಹಾಫ್ ಸರ್ಕಲು, ಈಗ ಎಲ್ಲರೂ ಅದನ್ನೇ ಮಾಡೋದು. ಅದು ಹಾಕಿದರೆ ಈ ರೂಟ್ ಝೋನ್ ಏನಿದೆ ಅದೆಲ್ಲ ಒದ್ದೆ ಆಗ್ತದೆ. ಆವಾಗ ನಿಮಗೆ ಬಳ್ಳಿ ಒಳ್ಳೆ ನೀರು ಸಿಗ್ತದೆ ಅದಕ್ಕೆ. ಇಲ್ಲದ್ರೆ ಡ್ರಿಪ್ಪಲ್ಲಿ ಆದರೆ ಬಿದ್ದ ಜಾಗದಿಂದ ಅಡಿಗೆ ಹೋಗೋದು. ಅಡಿಕೆಗಾದರೆ ತೊಂದರೆ ಇಲ್ಲ, ಬೇರಿರೋದು ಕೆಳಗೆ. ಈ ಕಾಳು ಮೆಣಸಿನ ಬಳ್ಳಿಯೆಲ್ಲ ಭೂಮಿಯ ಮೇಲೆ ಮರದ ಸುತ್ತಲೂ ಹರಡಿಕೊಂಡಿರೋದು. ಎಷ್ಟು ದೂರ ಹೋಗ್ತದೆ ಅಂತ, 14 ಫೀಟಿವರೆಗೆ ಹೋಗ್ತದೆ ಸ್ವಲ್ಪ ದೊಡ್ಡದಾಗುವಾಗ. ಅದಕ್ಕೆ ಹೇಳೋದು 14 ತೋಟದಲ್ಲಿ ಎಲ್ಲಿಯೂ ನೀರು ನಿಲ್ಲಬಾರ್ದು ಅಂತ. ಈ 14 ಫೀಟು ಹೋಗುವಾಗ ಅಲ್ಲಿ ನೀರಿರುವ, ಅದು ಬೇರಿರುವ ಜಾಗದಲ್ಲಿ ನೀರು ನಿಂತರೆ ಆವಾಗಲೂ ಕೊಳೆ ರೋಗ ಬರ್ತದೆ, ಸಾಯ್ತದೆ ಬಳ್ಳಿ. ಮತ್ತು ಈ ರಬ್ಬರಲ್ಲಿ ಹಾಗೆ ನಾವು ನಾಟಿ ಮಾಡಿದೆವು. ಮತ್ತು ನಮಗೆ ಈಗ ತೊಂದರೆ ಇಲ್ಲ, 30 ಫೀಟಿವರೆಗೆ ಹೋಗಿದೆ ಹೈಟು, ಬೇಕಷ್ಟು ಮೆಣಸು ಆಗ್ತದೆ. ನೆರಳು ಅಂತ ಹೇಳುವ ಚಿಂತೆ ಇಲ್ಲ ನಮ್ಮಲ್ಲಿ. ಅಂದರೆ ಇಲ್ಲಿ ನೆರಳಲ್ಲಿ ಆಗೋದಿಲ್ಲ ಅಂತ. ನಮ್ಮಲ್ಲಿ ನೋಡಿ, ನೀವು ಎಲ್ಲಿ ಹೋಗಿ ಕಾಫಿ ಬೆಳೆಯುವ ಜಾಗದಲ್ಲ ಕಾಳು ಮೆಣಸಿಗೆ ಟ್ರೆಸ್ ಕೊಡಬೇಕು. ನಮ್ಮಲ್ಲಿ ಟ್ರೆಸ್ಸಿನ ಅಗತ್ಯ ಇಲ್ಲ. ಯಾಕೆಂತ ನೋಡಿ, ನನಗಿಲ್ಲಿ ಬೆವರ್ತಾ ಉಂಟು. ಇದೇ ರೀತಿ ವಾತಾವರಣವೇ ಬಿಸಿ, ಹ್ಯುಮಿಡಿಟಿ, ಅದಕ್ಕೆ ಯಾವುದೇ ಟ್ರೆಸ್ ಕೊಡಬೇಕಿಲ್ಲ. ಎಷ್ಟೋ ಜನ ಹೇಳಿದ್ರು ನೀವು ಟ್ರೆಸ್ ಕೊಡೋದಿಲ್ಲ, ಯಾಕೆಂದರೆ ಟ್ರೆಸ್ ಕೊಡಲಿಕ್ಕೂ ಆಗೋದಿಲ್ಲ ನಮಗೆ. ಅಡಿಕೆಗೆ ಯಾವಾಗಲೂ ನೀರು ಕೊಡಬೇಕಲ್ಲ, ಅವಾಗ ಎಲ್ಲಿ ನೀರು ನಿಲ್ಲಿಸಲಿಕ್ಕೆ ಆಗ್ತದೆ, ಏನು ಸಮಸ್ಯೆ ಆಗೋದಿಲ್ಲ. ಅದಕ್ಕೆ ಹೇಳಿದ್ದು, ನಮ್ಮ ಏರಿಯಾಕ್ಕೆ ಏನು ಸೂಕ್ತವೋ ಅದನ್ನು ನಾವು ಮಾಡುವ. ಇನ್ನೊಬ್ಬರು ಹೇಳಿದ್ದ ಅವರ ಊರಲ್ಲಿ ಸರಿ ಇರ್ತದೆ, ನಮ್ಮ ಊರಿಗೆ ಆಗುವಾಗ ಅದು ಕೆಲವು ವಿಚಾರಗಳು ಸೂಟ್ ಆಗೋದಿಲ್ಲ. ಅದಕ್ಕೆ ಹೇಳೋದು, ಈಗ ನಾನು ಎಷ್ಟು ಹೇಳಿದರೂ ನಿಮ್ಮ ಜಾಗಕ್ಕೆ ಏನು ಬೇಕು ಅಂತ ಹೇಳುವ ನಿರ್ಣಯ ನೀವೇ ತಗೊಳ್ಬೇಕು, ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿ. ಹಾಗೆ ಇಷ್ಟೆಲ್ಲ ಕಥೆಗಳು ಆಗ್ತವೆ. ಮತ್ತು ಇನ್ನೇನು ಹೇಳಬೇಕು, ನೀವು ಕ್ವಶನೇ ಕೇಳೋದೊಳ್ಳೆದು. ಇನ್ನು ಅದನ್ನು ಒಣಗಿಸುವ ಹೇಳೋದಿದ್ದರೆ 2-3 ಗಂಟೆ ಹೊತ್ತು ಟೈಮ್ ಬೇಕು. ನೀವು ಎಲ್ಲಿಯೂ ನೀರು ನಿಲ್ಲದ ಹಾಗೆ ಮಾಡಿ, ಮತ್ತು ಚೆನ್ನಾಗಿ ನೋಡಿಕೊಂಡಿರಿ. ಮತ್ತು ಯಾವಾಗಲೂ ನೀರು ಕೊಡಬೇಕು. ಮತ್ತು ಮುಖ್ಯವಾಗಿ ನಾವು ತೋಟಕ್ಕೆ ಕಡಿಮೆಯಲ್ಲಿ 2 ಸಲ ಆದರೂ ಹೋಗಬೇಕು. ನಾವು ದಿವಸಲ್ಲ ಹೋಗ್ತೇವೆ, ಆದರೆ ಕಡಿಮೆಯಲ್ಲಿ. ಯಾಕಂದರೆ ಅದು ನೋಡುವಾಗಲೇ ನಮಗೆ ಗೊತ್ತಾಗ್ತದೆ ಇದಕ್ಕೆ ನೀರು ಬೀಳಲಿಲ್ಲ, ಇದಕ್ಕೆ ಏನು ಸಮಸ್ಯೆ ಆಗಿದೆ ಅಂತ. ಮತ್ತೊಂದು ಮಾತು ಹೇಳಲಿಕ್ಕೆ ಬಿಟ್ಟೆ, ಈ ನವಂಬರ್ದಲ್ಲಿ ಮಳೆ ಬಿಡ್ತದೆ. ಬಿಟ್ಟ ಕೂಡಲೇ ನಿಮಗೆ ಬಳ್ಳಿಗಳಿಗೆ ರೋಗ ಕಾಣೋದು, ಅರಿಶಿನ ಆಗೋದಲ್ಲ ನೋಡಿದಿರಾ. ಚಳಿ ಶುರುವಾಗುವಾಗ ಹಳದಿ ಆಗೋದು. ಇದಕ್ಕೊಂದು ಉಪಾಯ ಇದೆ. ಮಳೆ ಬಿಟ್ಟು ನಾವು ಮಳೆಗಾಲದಲ್ಲಿ ಒಂದು ಸಲ ನೀರು ಕೊಟ್ಟು 1 ತಿಂಗಳು ಮಳೆ ಬರಲಿಲ್ಲ. ಯಾವಾಗ ನೀರು ಕಮ್ಮಿ ಆಗ್ತದೆ ಆವಾಗ ಅದಕ್ಕೆ ಆಗೋದಿಲ್ಲ. ಏನಂದರೆ ಒಮ್ಮೆಗೆ ಮಳೆ ಬಿಟ್ಟು ಬಿಸಿಲಿಗೆ ಹೋದರೆ ಆ ಟೈಮಲ್ಲಿ ನೀವು ಅರ್ಧ ಗಂಟೆ ಆದರೂ ನೀರು ಕೊಡಬೇಕು. ಅಂಥ ವ್ಯವಸ್ಥೆಗಳು ಬೇಕು. ನೀವು ನವಂಬರ್ದಲ್ಲಿ ಚಳಿ ಶುರುವಾಗೋದು, ನವಂಬರ್ ಅಂತ ಬೇಡ, ಮಳೆ ಬಿಟ್ಟು 10 ದಿವಸ ಮಳೆ ಇಲ್ಲ ಅಂತ ಹೇಳಿದರೆ 11ನೇ ದಿವಸ ಅರ್ಧ ಗಂಟೆ ನೀರು ಕೊಡಿ. ಅರ್ಧ ಅಲ್ಲ, ಸ್ವಲ್ಪವೂ ಸಾಕು, ಏನೂ ಆಗೋದಿಲ್ಲ. ಈಗ ನಮ್ಮಲ್ಲಿ ವೈರಸ್ ಇಲ್ಲ, ಹಳದಿ ರೋಗ ಇಲ್ಲ. ನಾವೇನು ಅದಕ್ಕೆ ದೊಡ್ಡ ಸಂಗತಿ ಏನೂ ಮಾಡಲಿಲ್ಲ. ಸಿಂಪಲು ವಿಷಯದಲ್ಲಿ ನಮಗೆ ಕೃಷಿ ಆಗಬೇಕು. ಎಲ್ಲ ಆ ಮದ್ದಾಕಿ ಈ ಮದ್ದಾಕಿ ಎಲ್ಲ ಮಾಡೋದಿದ್ದರೆ ಎಷ್ಟು ದಿವಸ ಭೂಮಿಯು ಹಾಳಾಗ್ತದೆ. ಲೆಕ್ಕದಿಂದ ಹೆಚ್ಚು ಹಾಕಿದರೆ ಹದವರಿತು ಹಾಕಿ ನಮ್ಮ ಭೂಮಿಯನ್ನು ಉಳಿಸಿಕೊಳ್ಳುವ. ಆಮೇಲೆ ಮತ್ತೊಂದು ಮಾತಿದೆ, ಆದಷ್ಟು ಭೂಮಿಯ ಮೇಲಿನ ನೀರನ್ನು ಹಾಕಿ, ಆ ನೀರಿನ ಗುಣಮಟ್ಟ ಒಳ್ಳೆಯದಿರ್ತದೆ. ಈಗ ನಮ್ಮ ಕೃಷಿಗೆ ಏನು ಒಳ್ಳೆಯದು ಅಂತ ನೋಡಲಿಕ್ಕೆ ಬೆಂಗಳೂರಿನಿಂದಲೂ ವಿಜ್ಞಾನಿಗಳ ತಂಡಗಳು ಬಂದಿದೆ. ಅವರು ಒಂದೇ ಹೇಳಿದರು, ಬುಡದಲ್ಲಿ ಬೇಕಷ್ಟು ಕಳೆಗಳನ್ನು ಹಾಕ್ತೇವೆ. ಆಮೇಲೆ ಈ ಅಡಿಕೆ ಮರ ಬಿದ್ದದ್ದನ್ನು ಇಷ್ಟು ತುಂಡು ಮಾಡಿ ಹಾಕ್ತೇವೆ. ಅದರಲ್ಲಿ ನಿಮಗೆ ಸತತವಾಗಿ ಆರ್ಗ್ಯಾನಿಕ್ ಕಾರ್ಬನ್ ಎಲ್ಲ ಸಿಗ್ತಾ ಇರ್ತದೆ. ಮತ್ತು ಟ್ರೈಕೋಡರ್ಮಾ ಇದೆಲ್ಲ ಇದೆಯಲ್ಲ, ನಾವು ಎಕ್ಸ್ಟ್ರಾ ಕೊಡೋದು. ನಾವು ಭೂಮಿಯನ್ನು ಸರಿಯಾಗಿ ನೋಡಿಕೊಂಡ್ರೆ ಅದರಲ್ಲೇ ಆಗ್ತದೆ. ನಮಗೆ ನಾನು ಹೇಳಿದ್ದಲ್ಲ, ನಮಗೆ ತೋಟ ನೋಡುವಾಗ ಗೊತ್ತಾಗ್ತದೆ. ಅದನ್ನು ವೈಜ್ಞಾನಿಕವಾಗಿ ಹೇಳಲಿಕ್ಕೆ ವಿಜ್ಞಾನಿಗಳಿದ್ದಾರೆ, ಏನು ಕಾರಣ ಅಂತ. ತುಂಬ ಜನ ವಿಜ್ಞಾನಿಗಳೆಲ್ಲ ಬರ್ತಾರೆ,
ಅವ್ರಿಗೆ ಎಲ್ಲರ ಹೆಸರು ಹೇಳುವಷ್ಟು ಅಷ್ಟು ಜನ ಇದ್ದಾರೆ ನಮ್ಮಲ್ಲಿಗೆ ಬರುವವರು. ಒಬ್ಬರದ್ದನ್ನು ಹೇಳಿದರೆ ಒಬ್ಬರನ್ನು ಬಿಟ್ಟೋದು, ಅಂತೂ ಸುಮಾರು ಜನರ ಇದೇ ಇದೆ. ಹೀಗೆ ಮಾಡಿ ಇನ್ನೂ ಎಷ್ಟಾಯಿತು ಈಗ ಟೈಮ್ ಎಷ್ಟಾಯಿತು? ಒಂದು ಗಂಟೆ. ಇನ್ನೂ ಸ್ವಲ್ಪ ಮಾತಾಡಬೇಕಾ? ಬೇಕಿದ್ದರೆ ಮಾತಾಡುವ. ನಾನು ಸ್ವಲ್ಪ ನೀರು ಕೊಡ್ಕೊಳ್ತೇನೆ. ಸರಿ. ಹಾಂ, ಹೌದು 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 ಹೌದು. ನಾನು ಇವರೊಂದು ಸಲಹೆ ಕೊಟ್ಟರು, ಏನು ಅಂತ ಹೇಳಿದ್ರೆ ನಿಮಗೆ ವೈಯಕ್ತಿಕ ಕೇಳಿ, ಉತ್ತರ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಕೃಷಿಕರು ತಮ್ಮ ಪ್ರಶ್ನೆಗಳಿಗೆ ಸುರೇಶ್ ಅವರು ಉತ್ತರ ಕೊಡ್ತಾರೆ. ತಾವು ದಯವಿಟ್ಟು ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಒಂದು ವಿಚಾರ, ಯಾರು ಬೇಕಾದರೂ ಎಂಥ ಪ್ರಶ್ನೆ ಬೇಕಾದರೂ ಕೇಳಿ, ಹಿಂಜರಿಕೆ ಬೇಡ. ಯಾರೋ ಇನ್ನೊಬ್ರಿಗೆ ಅದು ಇಷ್ಟು ಗೊತ್ತಿಲ್ವ ಇವನಿಗೆ ಅಂತ ಗ್ರಹಿಸೋದು. ನಮಗೂ ಹಾಗೆ ಎಷ್ಟೋ ವಿಚಾರ ಗೊತ್ತಿರೋದನ್ನು ನಾವು ಒಪ್ಪಿಕೊಳ್ತೇವೆ. ನನ್ನ ಹತ್ರ ಕೆಲವರು ಹೊಸ ವಿಚಾರ ಹೇಳ್ತಾರೆ. ಹಾಗೆಂದರೆ ಎಂಥದ್ದು ಅಂತ ನಾನು ವಿವರ ಕೇಳ್ತೇನೆ. ಕೆಲವು ಶಬ್ದಗಳು ಇಂಗ್ಲೀಷ್ ಶಬ್ದ ಹೊಸ್ತು ಬರ್ತದೆ ಕೆಲವು, ಅದು ನಮಗೆ ಗೊತ್ತಿರೋದಿಲ್ಲ. ನಾನು ಕೇಳ್ತೇನೆ ಹಾಗಂದರೆ ಎಂಥದ್ದು. ನೀವು ಎಷ್ಟು ಸಣ್ಣ ಪ್ರಶ್ನೆ ಏನಿದ್ರೂ ಕೇಳಿ, ಇನ್ನು ಯಾರಿದ್ದಾರೆ ಅಂತ ನೋಡಬೇಡಿ, ನನ್ನನ್ನು ಮಾತ್ರ ನೋಡಿ ಕೇಳಿ, ಏನೂ ತೊಂದರೆ ಇಲ್ಲ. ಸರ್, ಈಗ ನೀವು ಅಡಿಕೆ ಮರಕ್ಕೆ ಕಾಳುಮೆಣಸು ಬಳ್ಳಿ ಹಬ್ಬಿ ಬಗ್ಗೆ ಹೇಳಿದ್ರಿ, ಮತ್ತು ತೆಂಗಿನ ಮರಕ್ಕೆ ಕಾಳುಮೆಣಸು ಬಳ್ಳಿ ಹಬ್ಬುವುದನ್ನು ಹೇಳಿದ್ರಿ. ಅದಕ್ಕೆ ಪ್ರಾಯಶಃ ನೀವು ಗೊಬ್ಬರದ ಕಂಟೆಂಟ್ ಹೇಳಿದ್ರಿ, ಅದು 3 kg ಮತ್ತು 8 kg ಅಂತ ಹೇಳಿದ್ರಲ್ಲ. ಅದರಲ್ಲಿ ಸಾವಯವ ಗೊಬ್ಬರ ಅಂದರೆ ಯಾವ ಟೈಪಿನ ಸಾವಯವ ಗೊಬ್ಬರ ಉಪಯೋಗಿಸ್ಬೋದು, ಮತ್ತು ರಾಸಾಯನಿಕ ಗೊಬ್ಬರ ಅಂದರೆ ಕೆಮಿಕಲ್ ಫರ್ಟಿಲೈಸರ್ ಆದರೆ ಯಾವುದನ್ನು ಹಾಕ್ಬೋದು, ಅದು ಎಷ್ಟು ಹಂತದಲ್ಲಿ ಹಾಕ್ಬೋದು? ಈ ನಿಮ್ಮ ಮನೆಯಲ್ಲೇ ನೀವು ಮಾಡಿದಂಥ ಹಟ್ಟಿ ಗೊಬ್ಬರ ಹಾಕ್ಬೋದು ದನದ್ದು. ಅದನ್ನು ಹೇಗೆ ಅಂತಂದರೆ, ನೀವು ಡೈರೆಕ್ಟ್ ಹಾಕಬಾರ್ದು. ಯಾವುದೇ ಗೊಬ್ಬರ ಬಿಸಿಯಾಗಿರುವಾಗ ಹಾಕಬಾರ್ದು. ಅದನ್ನು ಸ್ವಲ್ಪ ಹೊರಗೆ ತೆಗೆದಾಕಿ ಸ್ವಲ್ಪ ಅದು ಹುಡಿ ಆಗುವ ಹಾಗೆ ಮಾಡಿ ಮತ್ತೆ ಹಾಕಬೇಕು. ಇಲ್ಲದಿದ್ದರೆ ನಾವು ಬಿಸಿ ನಮ್ಮ ಹತ್ರ ಹಟ್ಟಿ ಎಲ್ಲ ಈಗ ಇಲ್ಲ, ಮೊದಲಿತ್ತು, ನಾವು ಹಾಕ್ತಾಯಿದ್ದೆವು. ಹಾಕಿದ ಕೂಡಲೇ ಅಡಿಕೆ ಮರದಿಂದ ಪೂರ ನಲ್ಲಿ ಉದುರುದೆ, ಅಂದರೆ ಹೀಟ್ ಆಗ್ತದೆ ಅದಕ್ಕೆ. ಆ ರೀತಿ ಮಾಡಬಾರ್ದು. ಮತ್ತು ಈ ಗೊಬ್ಬರ ಸ್ಲರಿ ಇರ್ಬೋದು, ಸ್ಲರಿ ಬಿಡೋದಿದ್ದರೆ ಅದನ್ನು ಸ್ವಲ್ಪ ಡೈಲ್ಯೂಟ್ ಜಾಸ್ತಿ ಮಾಡಬೇಕು. ಲೆಕ್ಕ ಹೇಗೆ ಅಂತ ಹೇಳಿದ್ರೆ, 1 ಲೀಟರ್ ಸ್ಲರಿಗೆ ನೀವು 9 ಲೀಟರು ನೀರು ಹಾಕಬೇಕು. ಅಷ್ಟು ಹಾಕಿ ಬಿಟ್ಟರೆ ಅಲ್ಲಿ ಪಾಚಿ ಕಟ್ಟುವುದಿಲ್ಲ. ಈ ಸಗಣಿ ನೀರು ಬಿಟ್ಟರೆ ಮೇಲಿಂದ ಬಾವೆ ಕಟ್ತದೆ. ಬಾವೆ ಕಟ್ಟಿದರೆ ಅಲ್ಲಿ ಅದಕ್ಕೆ ಉಸಿರಾಡಲಿಕ್ಕೆ ಆಗೋದಿಲ್ಲ. ದಮ್ಮು ಕಟ್ಟಿದಾಗಿದೆ ಬಾವೆ ಕಟ್ಟೋದೆ ಅಂತ ಗೊತ್ತಾಯ್ತಾ. ಆಮೇಲೆ ಗೊಬ್ಬರ ನೀವು ಯಾವುದು ಬೇಕಾದ್ರೂ ಕೊಡಿ, ಕುರಿ ಗೊಬ್ಬರ ಕೊಡಿ, ಕೋಳಿ ಗೊಬ್ಬರ ಕೊಡಿ, ಅಥವಾ ಚೇಂಜ್ ಮಾಡಿ ಒಂದೊಂದು ಕೊಡಿ, ಅಥವಾ ನೀವೇ ಕಂಪೋಸ್ಟ್ ಮಾಡಿ ಎಲ್ಲ ಹಾಕಿ ಕಂಪೋಸ್ಟ್ ಮಾಡ್ತಾರೆ, ಯಾವುದು ಬೇಕಾದ್ರೂ ಕೊಡಿ, ಏನಾಗೋದಿಲ್ಲ. ಮತ್ತು ಗೊಬ್ಬರಗಳು ನಾವು ಅದೇ ಇದಕ್ಕೆ 2 ರಿಂದ 3 ಬಾರಿ ಕೊಡ್ತೇವೆ. ಒಟ್ಟು ಆಗುವಾಗ ದೊಡ್ಡ ಮರಕ್ಕೆ ಒಂದು 600 ಗ್ರಾಮ್ಸಿಂದ ಹೆಚ್ಚಾಗುವುದಿಲ್ಲ. ನೀವು 2 kg 3 kg ಎಲ್ಲ ಹಾಕಬೇಕು ಅಂತ ಏನಿಲ್ಲ. ಮತ್ತು ಈ ಮಲ್ಚಿಂಗ್ ಯಾವಾಗಲೂ ಬೇಕು. ಅಂದರೆ ಈ ಬಜಾವು ಸೋಗೆ ಬುಡ ಖಾಲಿ ಇರಲೇ ಆಗಬಾರ್ದು. ಮೂಡಿಗೆರೆಯಿಂದ ಒಬ್ಬರು ಬಂದಿದ್ದರು ಹೀಗೆ, ಅವರು ಸರ್ ನಿಮ್ಮ ತೋಟನೇ ಹೋಯಿತು, ಇದನ್ನೆಲ್ಲ ಕ್ಲೀನ್ ಮಾಡಿ ಈ ಬಡ್ಡೆ ಅಂತ ಹೇಳೋದು ಅವರು. ನಾನು ಹೇಳಿದೆ ಇಷ್ಟು ವರ್ಷದಿಂದ ಮಾಡ್ತಾಯಿದ್ದೇನೆ, ಏನಾಗಲಿಲ್ಲ. ಅಲ್ಲಿ ಕಡೆ ಹೋಗಿ ನೀವು ನೋಡಿ, ಅವರು ಬುಡದಲ್ಲಿ ಏನೂ ಇಡೋದಿಲ್ಲ. ಬುಡದಲ್ಲಿ ಇಂಥದ್ದೆಲ್ಲ ಹಾಕಿದರೆ ಅಲ್ಲಿ ಫಂಗಸ್ ಬರ್ತದೆ ಅಂತ. ಅಲ್ಲಿ ಇರ್ಬೋದು, ನಮಗೆ ಅವಶ್ಯಕತೆ ಇಲ್ಲ. ಆಮೇಲೆ ನೀವು ಮತ್ತೊಂದು ಮಾತಾಡ್ತೇನೆ ನಾನು, ಈ ಗ್ರಾಫ್ಟೆಡ್ ಸಸಿಗಳಿಗೆ ನೀವು ಸೊಪ್ಪುಗಳನ್ನು ಇಡಬೇಡಿ. ಅಂದರೆ ಹಿಪ್ಪಿಲಿ ಗ್ರಾಫ್ಟೆಡಿಗೆ ಫಂಗಸ್ ಬರ್ತದೆ. ಹಿಪ್ಪಿಲಿ ಗಿಡ ಸತ್ತು ಬಳ್ಳಿ ಸಾಯ್ತದೆ. ಮತ್ತು ಹಿಪ್ಪಿಲಿ ಇದ್ದವರಿಗೆ ನೀವು ನ್ಯೂಟ್ರೆಂಟ್ಗಳನ್ನು ಕೊಡಲೇಬೇಕು. ನೀರು ನಿಲ್ಲುವ ಜಾಗದಲ್ಲಿ ಹಿಪ್ಪಿಲಿ ಆಗಬೇಕು. ನ್ಯೂಟ್ರೆಂಟ್ ಕೊಡೋದು ಯಾಕೆ ಕೊಡೋದು ಅಂತಂದರೆ, ಅದಕ್ಕೆ ನೋಡಿ ಒಂದೇ ಇದರಿಂದ ಫುಡ್ ಹೋಗೋದು, ಅದು ಸಾಕಾಗೋದಿಲ್ಲ. ಎಷ್ಟು ಕೊಟ್ಟರು ಬುಡದಲ್ಲಿ ತಿನ್ನೋದು ಇದುವೇ, ಎಂಥದ್ದು ಹಿಪ್ಪಿಲಿನೇ. ಆದ ಕಾರಣ ಹಿಪ್ಪಿಲಿ ಮರಗಳಿಗೆ ನಾನು ಹೇಳಿದೆಲ್ಲ, ಒಂದು 3 ರಿಂದ 4 ಗಂಟೆ ಮಾತಾಡುವಷ್ಟು ವಿಷಯ ಇದೆ. ನೀವು ಕ್ವಶ್ಚನ್ ಕೇಳಿ. ಮತ್ತು ಈಗ ನಿಮ್ಮ ಕ್ವಶ್ಚನಿಗೆ ಆನ್ಸರ್ ಆಯಿತಾ? ಸಾಕಾ? ಏನ ರೀತಿ ಕೇಳದಿರೋ ಪ್ರಶ್ನೆಯನ್ನು ಕೇಳಿ. ಹಲೋ. ಹಾಂ, ಆಯ್ತು. ಈಗ ಮೆಣಸಿನ ಬಳ್ಳಿ ಇದ್ದ ಪೋರ್ಷನ್ಗೆ ಜಾಸ್ತಿ ಹಾಕಬೇಕಾ, ಇಲ್ಲ ನಾರ್ಮಲ್ ಆಗಿ ರೌಂಡಾಗಿ ಹಾಕ್ಬೋದು? ಎಷ್ಟು ದೂರದಲ್ಲಿ ಹಾಕಬೇಕು? ಅದು ಒಳ್ಳೆ ಪ್ರಶ್ನೆ. ನಾನು ಅದಕ್ಕೆ ನಾನು ಹೇಳ್ತೇನೆ.
ಈಗ ನೀವು ಯಾವ ಊರಿನವರು ಅಂತ ಒಂದು ಹೇಳಿಬಿಡಿ, ಇಲ್ಲಿ ಹೆಸರು ಸಹ ಹೇಳಿಬಿಡಿ ಒಮ್ಮೆ ಮೈಕಲ್ಲಿ. ಯಾಕಂತ ಹೇಳಿದರೆ ಒಂದೊಂದು ಊರಿಗೆ ಒಂದೊಂದು ರೀತಿ ಇದೆ. ಅಜ್ಜವರ. ಹಾಂ, ನನ್ನ ಹೆಸರು ವಿಕ್ರಮ್. ಹಾಂ, ಕಾಳುಮೆಣಸೆಲ್ಲ ಬೆಳೀತಾ ಇದ್ದೀರಿ ಮನುಷ್ಯ. ಇರಲಿ, ನಾವು ಯಾವ ಗೊಬ್ಬರ ಹಾಕೋದಿದ್ರೂ ಈ ಮೈನ್ ಸ್ಟೆಮ್ಮಿಂದ ಒಂದು ಗೇಣು ಆಚೆ ಈಚೆ ಬಿಟ್ಟು ಹಾಕಬೇಕು. ಇಲ್ಲಿಯೂ ಅಷ್ಟೇ, 3 ಹೊಡೆಯಿಂದ, ಒಂದು ಹೊಡೆಯಿಂದ ಮರದಲ್ಲೇ ಇರ್ತದೆ, ಮರದ ಬುಡಕ್ಕೆ ಹೋಗಿ 3 ಸೈಡಿಂದ ಒಂದು 6-6 ಇಂಚು ಬಿಟ್ಟು ಹಾಕಬೇಕು. ಮತ್ತು ಸುತ್ತಲೂ ದೊಡ್ಡ ಸಸಿ ದೊಡ್ಡಾದ ಕೂಡಲೇ ಒಂದು 2 ವರ್ಷ ಆದ ಕೂಡಲೇ ಸುತ್ತಲೂ ಎಲ್ಲಿ ಹಾಕಿದರೂ ನಡೀತದೆ. ಮೈನ್ ಕಾಂಡಕ್ಕೆ ಯಾವುದೇ ಕೆಮಿಕಲ್ ಗೊಬ್ಬರ ಬೀಳಬಾರ್ದು. ಮತ್ತು 2 ವರ್ಷಕ್ಕೊಮ್ಮೆ ಸ್ವಲ್ಪ ಮಣ್ಣು ಹಾಕಲೇಬೇಕು. ಆವಾಗ ನಿಮಗೆ ಹೊಸ ಹೊಸ ಬೇರುಗಳು ಬರಲಿಕ್ಕೆಲ್ಲ ಒಳ್ಳೆಯದಾಗ್ತದೆ. ಅರ್ಧ ಬುಟ್ಟಿ ಹಾಕಿದರೂ ಸಾಕು. ಈ ಸೈಡಿಂದ ಎತ್ತರ ಇರಬೇಕು, ಬಾಕಿ ಎಲ್ಲ ಸೈಡಿಂದ ತಗ್ಗಿರಬೇಕು. ನಮ್ಮಲ್ಲಿ ಏನಾಗ್ತೇವೆ ಅಂತ ಹೇಳಿದರೆ 2 ಫೀಟು 2.5 ಫೀಟು ಹೊಂಡ ತೆಗೆ ಅಡಿಕೆ ಸಸಿ ನಡುವುದು. ಆವಾಗ ಗುಂಡಿದ ಒಳಗೆ ಉಪ್ಪುಣ್ಣು ಅಂತ. ಗುಂಡಿಯ ಒಳ ಇದ್ದರೂ ನೀವು ವಸ್ತು ಸಸಿ ನೆಡಬೇಕಿದ್ರೆ ಸ್ವಲ್ಪ ಮಣ್ಣು ತಂದು ಹಾಕಬೇಕು. ಮಣ್ಣು ಹಾಕುವಾಗ ಒಂದು ಸಂಗತಿ ಉಂಟು, ಸೀದಾ ಹೋಗಿ ಹಿತಾಚಿಯಲ್ಲಿ ತಂದು ಹಾಕೋದಲ್ಲ. ಈ ಫರ್ಟೈಲ್ ಲ್ಯಾಂಡ್ ಸಿಗೋದಿದ್ದರೆ ತಗೊಂಡೋಗಿ ಹಾಕಬೇಕು. ಅಂದರೆ ಒಂದು 1.5 ಫೀಟಿನ ಮೇಗಿನ ಮಣ್ಣು ನಿಮ್ಮ ಜಾಗದಲ್ಲಿ ಎಲ್ಲಿ ಯಾರಿದ್ರೆ ಅದನ್ನು ತಗೊಂಡು ಹಾಕಿ, ಅದರ ರಿಸಲ್ಟ್ ಅದ್ಭುತ. ಇನ್ಯಾರು ಸರ್, ನನ್ನ ಒಂದು ಪ್ರಶ್ನೆ. ನೀವು ಯಾರು ಅಂತ ಹೇಳಿಬಿಡಿ. ನಾನು ಭಾಸ್ಕರ್ ನಾಯರ್ ಅಂತೇಳಿ, ಹಾಂ, ರೈತ ಉತ್ಪಾದಕ ಸಂಸ್ಥೆ ನಿರ್ದೇಶಕನಾಗಿದ್ದೇನೆ. ಹಾಂ. ನನ್ನ ಮನೆ ಇರೋದು ಆಲೇಟಿ ಗ್ರಾಮ, ಆರಂಬೂರು ಅಂತ ಹೇಳುವಲ್ಲಿ. ಹಾಂ, ನನ್ನದೊಂದು ಪ್ರಶ್ನೆ ಅಂತ ಹೇಳಿದರೆ, ಕಾಳುಮೆಣಸು ಬಳ್ಳಿಗಳು ಎತ್ತರಕ್ಕೆ ಹೋಗಿರ್ತದೆ, ಆದರೆ ಅದರ ಸುತ್ತದಲ್ಲಿಂದಲೂ ಕೆಲವು ಬಳ್ಳಿಗಳು ಕೆಳಗೆ ಇಳಿದಿರ್ತದೆ ಸುಮಾರು. ಕೆಲವರು ಹೇಳ್ತಾರೆ ಕಟ್ ಮಾಡಿ ತೆಗಿಬೇಕು, ಇಲ್ಲದಿದ್ದರೆ ಬೆಳೆ ನಿಮಗೆ ಇದು ಕಡಿಮೆ ಆಗ್ತದೆ, ಬೆಳೆ ಕಡಿಮೆ ಆಗ್ತದೆ. ಕೆಲವರು ಹೇಳ್ತಾರೆ ಕಟ್ ಮಾಡೋದು ಬೇಡ ಅಂತೇಳಿ. ಏನಾಗ್ತದೆ ಅಂತ ಕಟ್ ಮಾಡದಿದ್ದರೆ? ಕಟ್ ಮಾಡದಿದ್ದರೆ ನಿಮಗೆ ಫಸಲು ಕಡಿಮೆ ಆಗ್ತದೆ, ತುಂಬ ಬಳ್ಳಿಗಳು ಕೆಳಗೆ ಇಳಿದಿರ್ತಲ್ಲ ಸುತ್ತಲೂ. ಅದೇ ಇನ್ನೊಂದು ಏನಂತ ಹೇಳಿದರೆ, ಮಳೆಗಾಲದಲ್ಲಿ ಸಮೇತ ನೀವು ಹೇಳಿದಾಗೆ ಮಲ್ಚಿಂಗ್ ಬೇಕಾ ಅಲ್ಲ ಮಳೆಗಾಲದಲ್ಲಿ ಮಲ್ಚಿಂಗ್ ಬೇಡವಾ? ಕೆಲವರು ಹೇಳ್ತಾರೆ ಮಲ್ಚಿಂಗ್ ತುಂಬ ಆದರೆ ಕೊಳೆ ರೋಗ ಬರೋದು ಜಾಸ್ತಿ, ಹಾಗೆ ಹೇಳ್ತಾರೆ. ಈಗ ನಾನು ಅದಕ್ಕೆ ನನ್ನದೇ ಅನುಭವದ ಮೇಲೆ ಹೇಳೋದು, ಬೇರೆ ಬೇರೆ ವಿಚಾರಗಳು ಇರ್ಬೋದು. ಎಂದಿಗೂ ಕಾಳು ಮೆಣಸಿನ ಬುಡದಲ್ಲಿ ಮಲ್ಚಿಂಗ್ ಬೇಕೇ ಬೇಕು. ನೀರು ನಿಂತರೆ ಮಾತ್ರ ರೋಗ ಬರೋದು. ಅಂದರೆ ನೀರ ಪಸೆ ಹೆಚ್ಚು, ಪಸೆ ಅಂದರೆ ಮಳೆ ಬಿಟ್ಟು ನೀರು ಕಣ್ಣಿಗೆ ಕಾಣುವ ನೀರಿದ್ದರೆ ಮಾತ್ರ ಅದಕ್ಕೆ ಬೇರಿಗೆ ಕೊಳೆ ರೋಗ ಬರೋದು. ಆಮೇಲೆ ಮೇಲಿಂದ ಇಳಿಯುವ ಬಳ್ಳಿಯನ್ನು ಕತ್ತರಿಸಿ ಹಾಕಬೇಕು. ಈಗ ನಿನ್ನೆ ನಾನೊಂದು 3 ಗಂಟೆ ಅದೇ ಕೆಲಸ ಮಾಡಿದ್ದೆ. ದೋಟಿ ತಗೊಂಡು ಹೋಗೋದು ಹೀಗೆ ನೇಲ್ತಾ ಇರ್ತದೆ. ಅದನ್ನು ನಮ್ಮ ಈ ಫೈಬರ್ ದೋಟಿಯ ಕತ್ತಿ ಇರ್ತದಲ್ಲ, ಅಲ್ಲಿ ಹೀಗೆ ಕಟ್ ಮಾಡಿದರೆ ಅದರ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅದನ್ನು ಸ್ವಲ್ಪ ಹೀಗೆ ಆಡಿಸೋದು. ಆವಾಗ ಅದು ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ಗೊತ್ತು, ಅಲ್ಲಿ ಕಟ್ ಮಾಡಿಬೇಕು. ಯಾಕೆ ತೆಗಿಬೇಕು ಅಂತಂದರೆ ಅದು ಅನಾವಶ್ಯಕ. ಅದರಿಂದಾಗಿ ನಮಗೆ ಮೇಯ್ನ್ ಇದಕ್ಕೆ ನೆರಳು ಬೀಳ್ತದೆ. ಆಮೇಲೆ ಅನಾವಶ್ಯಕ ಫುಡ್ ಅದು ಎಷ್ಟು ಬೇಗ ಬೆಳೀತದೆ ಗೊತ್ತಾ ನಿಮಗೆ? ನಾವು ಹಾಕಿದ್ದನ್ನೆಲ್ಲ ಅದೇ ತಿನ್ನೋದು. ನಾನು ವರ್ಷಕ್ಕೆ 3 ಸಲ ಈಗ ನನಗೆ ಆಗುವಂಥ ಮರಗಳಿಂದ ನಾನು ತೋಟಕ್ಕೆ ಹೋಗೋ ನನ್ನ ಹತ್ರ ಫೈಬರ್ ದೋಟಿ ಈಗಿದು ಇದೆಲ್ಲ ಡಬ್ಬಲ್ ಲಾಕ್ ಅಲ್ಲ, ಸಿಂಗಲ್ ಲಾಕು, 2-3 ಪೀಸನ್ನು ಇಟ್ಕೊಂಡು ಹೋಗೋದು. ಹೆಚ್ಚಿದು ನಾನೇ ತೆಗೆಯೋದು. ನನಗೆ ಹೋಗದ ಈಗ ಕೆಲವರು ಹೇಳ್ತಾರೆ ನೀವು ಹೋಗಬೇಡಿ ಅಲ್ಲಿಗೆ, ಇರುಪು ಓಡಿಸಿ ಆ ಗುಡ್ಡೆಗೆ ಮಾತಾ ಅಂತ. ಅಲ್ಲಿ ಅವರು ತೆಗಿತಾರೆ. ತೆಗಿಲೇಬೇಕು. ಒಳ್ಳೆ ಕ್ವಶನ್ ನಿಮ್ಮದು. ಆಮೇಲೆ ಆ ತೆಗೆದದನ್ನು ನೀವು ಅದರ ಬುಡದಲ್ಲಿ ಹಾಕಬೇಡಿ, ಸ್ವಲ್ಪ ದೂರ ಹಾಕಿ ಒಣಗಲಿ. ಅಂದರೆ ಡೈರೆಕ್ಟ್ ಬುಡ ತೋಟದಲ್ಲಿ ಹಾಕಿ, ಅದು ಗೊಬ್ಬರ ಆಗ್ತದೆ. ಮತ್ತು ಅದನ್ನು ಎಂದೂ ಉಪಯೋಗಿಸಬೇಡಿ ಅಂತ ಆಗಲೇ ಹೇಳಿದೆ ನಾನು. ಸರ್, ಅದು ನಡುವುದಕ್ಕೆ ಸೂಕ್ತ ಅಲ್ಲಲ್ಲ ಸರ್? ಅದನ್ನು ನಡಬಾರ್ದಲ್ಲ? ಅಲ್ಲ, ಅದನ್ನು ನಡುವುದಕ್ಕೆ ಸೂಕ್ತವ ಅಂತ ಕೇಳಿದರೆ ಕೆಲವರು ಸೂಕ್ತ ಅಂತ ಹೇಳ್ತಾ ಇದ್ದಾರೆ. ಯಾಕೆಂತ ಗೊತ್ತಾಗ್ತಾ ಇಲ್ಲ. ರೈತರ ಆದಷ್ಟು ಅದನ್ನು ಉಪಯೋಗಿಸದಿದ್ದರೆ ಒಳ್ಳೆಯದು. ಯಾಕೆಂತ ಹೇಳಿದರೆ ಅದರಲ್ಲಿ ಈಲ್ಡು ಬದುಕ್ತದೆ, ಬೇಗ ಚೆಗಿರ್ತದೆ, ಇದು ಕಚ್ಚಿಕೊಂಡು ಹೋಗೋದಿಲ್ಲ. ಎಷ್ಟು ಕಟ್ಟ ಹಾಕಿದರೆ ಅದು ಕಟ್ಟ ಹಾಕಿದ್ರಿಂದ ಕೆಳಗೆ ಬೀಳ್ತದೆ, ಹೀಗೆಲ್ಲ ಆಗ್ತದೆ. ನಮ್ಮಲ್ಲಿ ಒಂದು ಕೆಲವು ಬಳ್ಳಿ ಆಗಿತ್ತು. ಆಮೇಲೆ ಎಷ್ಟೋ ವರ್ಷ ಅದನ್ನು ಕಟ್ ಮಾಡಿ 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 ಮತ್ತೆ ಬಿಳ್ಳೆ ಬಂದು ಒಂದು 8 ವರ್ಷ ಅಲ್ಲಾಗದೆ ಅದರಲ್ಲಿ ಮೆಣಸೇ ಆಗಲಿಲ್ಲ, ಈಲ್ಡಿಂಗ್ ಬ್ರ್ಯಾಂಚೇ ಬರಲಿಲ್ಲ. ನಾವು ಯಾಕೆ ಅಷ್ಟು ಇದು ಮಾಡೋದು? ಬುಡದಲ್ಲಿ ಹೋಗೋದಂತ ತಗೊಳ್ಳುವ, ನಮ್ಮದೇ ಟಾಪ್ ಶೂಟ್ ಆಗೋದಿದ್ದರೆ ನಾಟಿ ಮಾಡುವ ಅಥವಾ ಇದು ಹಾಕಿ ಮಾಡುವ. ಈಗ ಬೇಕಷ್ಟು ಸಿಗ್ತದೆ. ಮತ್ತು ಮತ್ತೊಂದು ಮಾತು, ನಾವು ನಮ್ಮ ಊರಿದೇ ಬಳ್ಳಿಗಳನ್ನು ಮಾಡುವ, ಊರ ತಳಿಗಳನ್ನೇ ಸಾಕುವ ಅಂತ ಹೇಳಿದ ಹಾಗೆ. ದೂರದ್ದು ಹೇಗಿರ್ತದೆ ಅಂತ ಗೊತ್ತಿರೋದಿಲ್ಲ. ಅಲ್ಲಿಯ ವಾತಾವರಣದಲ್ಲಿ ಬೆಳೆದದ್ದು. ಆಮೇಲೆ ಅಲ್ಲಿ ಈ ವೈರಸ್ ಅಂತ ಹೇಳುವಂಥ ರೋಗ ಇದೆ. ನೀವೇನು ಹಳದಿ ರೋಗ ಬಂದಿದೆ ಅಂತ ಹೇಳ್ತಾ ಇದ್ದೇವಲ್ಲ, ಅದಕ್ಕೆ ಔಷಧಿ ಉಂಟಾ ಈಗ? ಇಲ್ಲ. ಅದಕ್ಕೆ ಹೇಳ್ತಾರೆ ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ, ರೈತರ ತಲೆಗೆ ಟೊಪ್ಪಿಡ್ತಾರೆ. ದುಡ್ಡು ಅವರು ಮಾಡೋದು, ನಾವು 2 ವರ್ಷದಲ್ಲಿ ಮಾಡಿಕೊಡ್ತೇವೆ ಅಂತ. ಅದಕ್ಕೆ ಔಷಧಿನೇ ಇಲ್ಲ ಸರಿಯಾದ್ದಲ್ಲ. ಇಷ್ಟವರೆಗೆ ವಿಜ್ಞಾನಿಗಳು ಯಾವುದೇ ಔಷಧಿಗಳನ್ನು ಇದು ಮಾಡಲಿಲ್ಲ. ನೀವು ಅದನ್ನು ಮ್ಯಾನೇಜ್ಮೆಂಟ್ ಮಾಡಿ ಅಂತ ಮಾತ್ರ ಹೇಳೋದು. ಅದು
ಅದು ಗುಣ ಆಗೋದಿಲ್ಲ. ಹಾಗೆ ವೈರಸ್ ಬಂದರೆ ಹೊರಗಿಂದ ನಮ್ಮ ಜಾಗದಲ್ಲಿ ಈಗ ನೋಡಿ ಜೈನ್ ಅವರು ಕೊಡ್ತಾ ಇದ್ದಾರೆ ವೈರಸ್ ಫ್ರೀ ಅಂತ ಟಿಶ್ಯೂ ಕಲ್ಚರ್. ನನಗೆ 200 ಸಸಿ ಅಲ್ಲಿಂದ ಅವರೇ ತಂದು ಫ್ರೀಯಾಗಿ ಸುರೇಶ್ ಬಲ್ನಾಡವರು ಮಾಡಬೇಕು ಅಂತ. ಯಾಕೆ ಅಂತ ಕೇಳಿದೆ, ನೀವು ಮಾಡ್ತೀರಿ ಸರ್ ಅಂತ. ಈಗ ನಾನು ಅದಕ್ಕೆ ಏನೋ ಮಾಡಿದ್ದೇನೆ. ಇವತ್ತು ನಾನು ಹೇಳ್ತೇನೆ, ನನಗೆ ನನ್ನ ಬಳ್ಳಿಯಷ್ಟು ಖುಷಿ ಬೇರೆ ಯಾವುದೂ ಆಗೋದಿಲ್ಲ. ಹಾಗೆ ನಿಮಗೆ ಗೊತ್ತಿದ್ದವರಲ್ಲಿಂದ ನಿಮ್ಮದೇ ಬಳ್ಳಿಗಳನ್ನು ತನ್ನಿ. ಹೊರಗಿಂದ ನೀವು ತರುವಾಗ ಬಳ್ಳಿಯೊಟ್ಟಿಗೆ ಮಣ್ಣು ತರ್ತೀರಿ, ಮಣ್ಣಲ್ಲಿ ವೈರಸ್ ಬರ್ತದೆ, ನಮಗೆ ಅಲ್ಲಿ ಕಮ್ಮಿಗೆ ಸಿಗ್ತದೆ ಅಂತ. ಈ ಕಮ್ಮಿಗೆ ಸಿಕ್ಕುವುದಲ್ಲಿ ನಾವು ಸೋಲುವುದು. ನೀವು 100 ಸಸಿ ಮಾಡುವಲ್ಲಿ 50 ಸಸಿ ನಾಟಿ ಮಾಡಿ ಸೂರ್ಯನು, ಅದು ಸರಿಯಾಗಿ ಬರಲಿ. ನಾವು ರೈತರು ಒಂದು ಏನು ಪ್ರಯತ್ನ ಮಾಡಿದ್ದೇವೆ ಅದು ನೀರಿನಲ್ಲಿ ಇಟ್ಟ ಹೋಮದಾಗೆ ಆಗಬಾರ್ದು ಅಂತ. ಒಬ್ಬ ಸೋತ ಕೂಡಲೇ ಹೇಳ್ತಾನೆ ಅವ್ವ ಆಪೂಜಿ ಮುಣಚಿ ಆಪೂಜಿ. ಯಾಕೆ ಆಗೋದಿಲ್ಲ ಅಂತ ಹೇಳಿದರೆ ನಮಗೆ ಸ್ವಲ್ಪ ಅರ್ಜೆಂಟು ಜಾಸ್ತಿ ಅಥವಾ ಒಂದು ತಿಳ್ಕೊಳ್ಳೋದು. ಇಲ್ಲಿಗೆ ಒಂದು ನರ್ಸರಿಯವನ ಮಾತನ್ನು ಮಾತ್ರ ನಂಬಬೇಡಿ, ಹೋಗಿ ನೋಡಿ ಅವು ಎಲ್ಲಿಂದ ಅವನಿಗೆ ಮೆಟೀರಿಯಲ್ ಬಂದಿದೆ ಅಂತ. ಮಾತಲ್ಲಿ ಎಷ್ಟದಿದ್ದರೂ ಅದು ಮಾರ್ಕೆಟಿಂಗ್ ಸರಿಯಾಗಿ ನಮ್ಮದು ಕೆಟ್ಟದ್ದು ಅಂತ ಯಾರಾದರೂ ಹೇಳ್ತಾರಾ? ಯಾರೂ ಹೇಳೋದಿಲ್ಲ. ನಮ್ಮದು ಒಳ್ಳೆಯದಂತಲೇ ಹೇಳೋದು ಸಹಜ. ಅದನ್ನು ನಂಬಬೇಕಾದಲ್ಲಿ ನಂಬಿ, ಇಲ್ಲದ್ರೆ ಅದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ. ಹಾಂ, ನಮ್ಮ ಇವರು ಬಂದಿದ್ದಾರೆ ನೋಡಿ, ಸೋಮಯಾಜಿಗಳು. ಸಂತೋಷ್ ಅಂತೇಳಿ ಪಂಜಾದಿಂದ ಬಂದದ್ದು. ಶೂಟರನ್ನು ಎಷ್ಟು 1 ವರ್ಷದ ಮೇಲಿಂದ ಮೇಲೆ ಅದನ್ನು ಕಟ್ ಮಾಡಿ ನಡ್ಬೋದಾ? ಎಷ್ಟು ವರ್ಷ? ಅದು ಟಾಪ್ ಶೂಟ್ ಅಂದರೆ ಏನು ಅಂತ ನಾನು ಆಗ ಹೇಳಿದ್ದೆ, ತುದಿ ಬಳ್ಳಿ ಅಂತ. ಆದರೆ ತುದಿ ಬಳ್ಳಿ ಯಾವಾಗ ಆಗೋದು ಅಂತ ಹೇಳೋದನ್ನು ನಾನು ಬಹುಶಃ ಆಗ ಹೇಳಲಿಲ್ಲ. ನಾವು ರನ್ನರ್ಸನ್ನು ನೆಡ್ತೇವೆ ಅಥವಾ ತೊಟ್ಟೆ ಸಸಿಯನ್ನು ನೆಡ್ತೇವೆ. ಅದರಲ್ಲಿ ಫಸಲು ಬರುವಂಥ ಸೈಡ್ ಬ್ರ್ಯಾಂಚಸ್ ಕೇಳಿಕೊಳ್ಳಿ. ಫಸಲು ಬರುವಂಥ ಅದು ಇದಕ್ಕೆ ಮಾತ್ರ, ಅದರಲ್ಲಿ ಗೆರೆ ಬರುವಂಥದ್ದು ಮಾತ್ರ ಬಳ್ಳಿಗಳು ಬರೋದು. ಅದು ಬಂದ ಮೇಲೆ ಅಥವಾ ಬರಬೇಕು ಅಂತಲೇ ಏನಿಲ್ಲ, ನಿಮ್ಮ ಹತ್ರ ಇದಿದ್ದರೆ ಆ ಬ್ರ್ಯಾಂಚಸ್ ಬಂದ ಮೇಲೆ ತುದಿ ಬಳ್ಳಿ ಟಾಪ್ ಶೂಟ್ ಆಗೋದು. ನೀವು ಅದಕ್ಕಿಂತ ಮೊದಲೇ ನೀವು ಈ ರನ್ನರ್ಸ್ ಇದೆ ಟಾಪ್ ಕಟ್ ಮಾಡಿದರೆ ಅದು ಟಾಪ್ ಶೂಟ್ ಅಂತ ಕನ್ಸಿಡರ್ ಆಗೋದೇ ಇಲ್ಲ. ಆ ಟಾಪ್ ಶೂಟ್ನ ಯಾವ ಗುಣವೂ ಅದಕ್ಕೆ ಬರೋದಿಲ್ಲ. ಗೊತ್ತಾಯ್ತಲ್ಲ? ಅರ್ಥ ಆಯ್ತಲ್ಲ? ಸರಿ, ಅದೇ ಅರ್ಥ ಆಗದಿದ್ದರೆ ವಾಪಸ್ ಕೇಳಿ. ಸರ್, ಸುಣ್ಣ ಮತ್ತು ಗೊಬ್ಬರ ಗಿಡಕ್ಕೆ ಹಾಕುವ ಒಂದು ಪಿರಿಯಾಡಿಕಲಿ ಗೊತ್ತಾಯ್ತು ನನಗೆ ಪ್ರಶ್ನೆ ಗೊತ್ತಾಯಿತು. ಪಿರಿಯಾಡಿಕಲಿ ಸುಣ್ಣ ಮತ್ತು ಗೊಬ್ಬರವನ್ನು ಯಾವಾಗ ಕೊಡ್ಬೋದು, ಹೇಗೆ? ಸುಣ್ಣ ಮತ್ತು ಗೊಬ್ಬರವನ್ನು ಸುಣ್ಣ ಕೊಟ್ಟು ಕಡಿಮೆಯಲ್ಲಿ 3 ರಿಂದ 4 ವಾರ ಕೊಟ್ಟು ಬಿಟ್ಟು ಬಿಡಬೇಕು. ಒಂದು ಮಳೆಗಾಲದ ಶುರುವಲ್ಲಿ ಮರದ ಬುಡದಲ್ಲಿ ಇದು ನೀರ ಪಸೆ ಇರುವಾಗಲೇ ಕೊಡಬೇಕು. ಅಂದರೆ ಮಾಯಿಶ್ಚರ್ ಇರಬೇಕು ಅಂತ, ಡ್ರೈ ಆಗಿರುವಾಗ ಕೊಡಬಾರ್ದು. ಆಮೇಲೆ ಗೊಬ್ಬರನೂ ಅಷ್ಟೇ, ಕಾಳುಮೆಣಸಿಗಂತೂ ಮಳೆಗಾಲದಲ್ಲಿ ಮತ್ತು ನೀರಾವರಿ ಇರುವಾಗ ಯಾವಾಗಲೂ ಕೊಡ್ಬೋದು. ವರ್ಷಕ್ಕೆ ನೀವು ಯಾವುದೇ ಗೊಬ್ಬರ ನೀವು ಒಂದು ಅರ್ಧ kg ಕೊಡುತ್ತಿದೆ ಅಂತ ಇದ್ದರೆ ಅದನ್ನು 3 ಪಾಲು ಮಾಡಲೇಬೇಕು. ಯಾವುದು ಕೆಮಿಕಲ್ ಗೊಬ್ಬರ ಆದರೆ, ಅಂದರೆ ನಿಮಗೆ ಅದರದ್ದು ಒಳ್ಳೆಯದಾಗ್ತದೆ. ಒಮ್ಮೆಗೆ ಶೀತ ಒಂದೇ ದಿವಸ ತಿನ್ನಿಸೋದಲ್ಲ, ಸ್ವಲ್ಪ ಸ್ವಲ್ಪವೇ ಕೊಟ್ಟರೆ ಅದು ಬಳ್ಳಿ ಎಳ್ಕೊಳ್ತದೆ. ಗ್ರೋತ್ ಯಾವಾಗಲೂ ಒಂದೇ ರೀತಿಯಲ್ಲಿ ಇರ್ತದೆ. ಇನ್ನೇನಾದರೆ ಸರಿ ಆಯಿತಾ? ಉತ್ತರ ಸಿಕ್ಕಿದಾ? ಕೇಳಿ. ಸುಣ್ಣ ಈಗ ನಮ್ಮಲ್ಲಿ ನಾವು ಕೊಡೋದು ಸುಣ್ಣ ವರ್ಷಕ್ಕೆ 2 ಸಲ ಕೊಡ್ತೇವೆ. NPK 2 ತಿಂಗಳಿಗೊಮ್ಮೆ ಕೊಡ್ತೇವೆ. ಎಷ್ಟೆಷ್ಟು ಕೊಡ್ತೀರಿ NPK? 100 ಗ್ರಾಮ್. ಸುಣ್ಣ ವರ್ಷಕ್ಕೆ 2 ಸಲ ಕೊಡ್ತೀವಿ. ಯಾವಾಗೆಲ್ಲ ಕೊಡ್ತೀರಿ ಸರ್? NPK ಅಲ್ಲ ಸುಣ್ಣ ಡೊಲಮೈಟ್ ಅಲ್ಲ, ಯಾವ ಸಮಯದಲ್ಲಿ ಅಂತ? ಅದು ಮಳೆಗಾಲದ ಬಿಗಿನಿಂಗ್ಗೆ ಮತ್ತು ಮಳೆಗಾಲದ ನಂತರ. ಸರಿಯಾಗಿ ಕೊಡ್ತಾ ಇದ್ದೀರಿ, ಒಳ್ಳೇದುಂಟಲ್ಲ? ಒಳ್ಳೆಯದು. ಹಾಂ, ಹಾಗಿದ್ದರೆ ಒಳ್ಳೇದುಂಟು ಅಂತ ನಾನು ಕೇಳಬೇಕು ಅಂತಲಿಲ್ಲ, ಒಳ್ಳೆಯದಾಗಿರ್ತದೆ. ಥ್ಯಾಂಕ್ ಯು. ನಿಮ್ಮ ಹೆಸರು ಹೇಳಿ ಮಾರ್ರೆ, ಹಿರಿಯರಿದ್ದೀರಿ, ಖುಷಿ ಆಯಿತು. DM ಸುಮಿತ್ರ. ಹಾಂ, ಎಲ್ಲಿ ಮನೆ ಪಡಪು. ಹಾಂ, ಥ್ಯಾಂಕ್ ಯು. ಯಾರಿಗಾದರೂ ಏನಾದರೂ ಕೇಳಬೇಕಿದ್ದರೆ ಕೇಳಿ. ಮೇಡಮ್ ನೀವು ಕೇಳಿ. ನೋಡಿ, ನೀವು ಕೇಳ್ತೀರಾ? ಇವರಿಗೆ ಸ್ವಲ್ಪ ಬೇಡ, ಅಂಜಿಕೆ ಆಗ್ತದೆ, ಅವರು ಕೇಳಿ. ಸರ್ ನಮಸ್ತೆ. ನಮಸ್ತೆ. ಇವಾಗ ಬೋರ್ಡದ್ದು ಲಿಕ್ವಿಡ್ ಬಂದಿದೆ.
ನನ್ನ ಹೆಸರು ಮಧುರ ಅಂತ ಹೇಳಿ. ಇವಾಗ ಬೋರ್ಡ ಮಾಡಲಿಕ್ಕೆ ಬೇರೆ ಬೇರೆ ಪೌಡರ್ಗಳು ಬಂದಿದೆ ಅಥವಾ ಚಿಪ್ಪು ಸುಣ್ಣ ಇದೆಲ್ಲ ಇದೆ, ಹಾಗೆ ಲಿಕ್ವಿಡ್ಗಳು ಇರ್ತವೆ. ಯಾವುದು ನಿಮ್ಮ ಪ್ರಕಾರ ಯಾವುದು ಉತ್ತಮ, ನೀವು ಯಾವುದನ್ನು ಬಳಸ್ತೀರಿ ಅಂತ? ಈಗ ನಾನು ಮೊದಲಿಗೆ ಆಗಲೇ ಹೇಳಿದೆ, ನಾವು ಸ್ವಲ್ಪ ಹಳಬರು, ಈ ಬೋರ್ಡದ ಬಗ್ಗೆ ನಮಗೆ ಹಿಂದಿಂದಲೂ ಇದು ಜಾಸ್ತಿ. ಆದರೆ ಹೊಸತನ್ನು ನೋಡ್ತೇವೆ ನಾವು, ಇಲ್ಲ ಅಂತಲ್ಲ. ಯಾಕೆಂದರೆ ನಾನು ಆಗ ಹೇಳಿದೆ, ಒಂದು 200 ಸಸಿಗಳಿಗೆ ಬಿಟ್ಟು ನೋಡೋದು ಇಂಥದ್ದೆಲ್ಲ ಇದೆ. ನೀವು ಹಾಗೆಯೇ ಮಾಡಿ. ಇದು ಯಾವುದೂ ಇನ್ನೂ ಸಹ ಕೇಳ್ತಾ ಇದ್ದೀರಾ? ಯಾವುದು ಇನ್ನೂ ಸಹ 100% ಇದಾಗಲಿಲ್ಲ, ಒಳ್ಳೆಯದು ಕೆಟ್ಟದ್ದು ಏನು ಬರಲಿಲ್ಲ. ನಾವೆಲ್ಲ ಉಪಯೋಗಿಸಿ ನೋಡುವ ಸ್ವಲ್ಪ ಸ್ವಲ್ಪವೇ. ನಾನು ಹಾಗೆ ಹೇಳಿದೆ, 80% ಜನ ಬಿಟ್ಟ ಮೇಲೆ ನಾವು ಅದನ್ನು ಎಲ್ಲರಿಗೂ ಹೇಳುವ, ಇದನ್ನು ಬಿಡಿ ಅಂತ. ಯಾಕಂತ ಹೇಳಿದ್ರೆ ಈ ಸುಣ್ಣ ಮತ್ತು ಈ ತೋಟಕ್ಕೆ ಔಷಧಿ ಬಿಡೋದು ಭಾಳ ಒಂದು ಸೆನ್ಸಿಟಿವ್. ಯಾಕೆಂತ ಹೇಳಿದ್ರೆ ಹೋದರೆ ಪೂರ ಹೋಯಿತು, ರೈತನ ಶ್ರಮವೇ ಹೋಯಿತು. ಅಷ್ಟು ಅದರಲ್ಲಿ ಮಾತ್ರ ಅಲ್ಲ, ಅದು ಎಲ್ಲ ತುಂಬ ವಿಷಯ ಇದೆ. ಬಿಡುವವರ ಟೈಮಲ್ಲಿ, ಬಿಡುವಾಗ ಮಳೆ ಬರೋದು ಎಲ್ಲ ಇದೆ. ಆದರೆ ಬೋರ್ಡ ಒಳ್ಳೆಯದು. ಆಮೇಲೆ ಈಗ ಮಳೆ ಬರೋದಕ್ಕಿಂತ ಮೊದಲೇ ಬಿಡುವಂಥದ್ದು ಇದೆ, ಬಯೋಫೈಟು ಇಂಥದ್ದೆಲ್ಲ ತುಂಬ ಇದೆ. ನಾವು ಮಾಮೂಲಿಯಾಗಿ ನಾವು ಸುಣ್ಣ ಬಿಡೋದೇ ಒಳ್ಳೆಯದು ಅಂತ ಹೇಳೋದು. ಮತ್ತು ಸ್ವಲ್ಪ ಸ್ವಲ್ಪ ಜಾಗಕ್ಕೆ ಸಸಿಗಳಿದ್ದರೆ ನೀವು ಟೆಸ್ಟ್ ಮಾಡಿ. ಯಾಕಂತ ಹೇಳಿದರೆ ಅದು ನಿಮಗೆ ಮಳೆಗಾಲದಲ್ಲಿ ಕೆಳಗಿನಲ್ಲೇ ಬಿಡಲಿಕ್ಕಾಗ್ತದೆ. ಹಾಗೆ ಮಾಡಿಕೊಳ್ಳಿ, ಪ್ರಯತ್ನ ಮಾಡಿ. ಎಲ್ಲರೂ ಹೊಸ ಹೊಸ ಪ್ರಯತ್ನ ಮಾಡಿ, ಯಾವುದರಲ್ಲಿ ಒಳ್ಳೆ ರಿಸಲ್ಟ್ ಬರ್ತದೆ. ಒಂದೇ ವರ್ಷ ಅಲ್ಲ, ಒಂದು ಸತತ 4-5 ವರ್ಷ ಬಿಟ್ಟು ನೋಡಿ. ನೀವು ಒಳ್ಳೆಯದಾದರೆ ನಮಗೂ ಹೇಳಿ, ನಾವು ಮಾಡ್ತೇವೆ. ನಮ್ಮ ಹಿರಿಯರಾದಂಥ ವೆಂಕಟೇಶ್ವರ ಶರ್ಮರು ಬಂದಿದ್ದಾರೆ. ನಮಗೆ ಗುರುಗಳಿದ್ದಾಗೆ ಅವರು, ಗುರುಗಳೇ ಅವರು, ಟೀಚರ್ ಆಗಿ ರಿಟೈರ್ಡ್ ಅವರು. ಕತ್ತರವೈಲಿ ವೆಂಕಟೇಶ್ವರ ಶರ್ಮ ಅಂತ ಅವರು. ನಿಮಗೆ ಈ ಶತಮಂಗಳ ತಳಿ ಬಗ್ಗೆ ಅವರಲ್ಲಿ ತುಂಬ ಒಳ್ಳೆಯ ವೆರೈಟಿ ಇದೆ. CPCRI ವಿಟ್ಲದವರೇ ಅದು ಅವರ ಹತ್ರ ಕೊಟ್ಟದ್ದು. ಅದಕ್ಕೆ ಪೇಟೆಂಟ್ ಸಹ ಸಿಕ್ಕಿದೆ, ಬೀಜಕ್ಕೆಲ್ಲ ಅಲ್ಲ ಸಿಕ್ಕಿದೆ ಅಲ್ಲ. ಹಾಂ, ಸರಿ. ಹಾಗೆ ಅವರಿದ್ದಾರೆ ನೋಡಿ, ಅವ್ರ ಹತ್ರ ಮತ್ತೆ ಕೇಳಿ. ನಮಗೆ ಅಡಿಕೆ ಸಸಿ ಬೇಕು, ಯಾವುದು ಬೇಕಾದ್ರೂ, ಎಂಥ ನಾಲೆಜ್ ಬೇಕಾದ್ರೂ ಕೊಡ್ತಾರೆ. ಮತ್ತು ಯಾರಾದರೂ ಇದ್ದೀರಾ? ಇಷ್ಟರವರೆಗೆ ಕಾಳುಮೆಣಸಿನ ನಿರ್ವಹಣೆ ಮತ್ತು ನಿರ್ವಹಣೆ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದ ಶ್ರೀ ಸುರೇಶ್ ಬಲ್ನಾಡು ತಮಗೆ ವಂದನೆಗಳು ಸರ್. ನಾನು ಕೊನೆಯದಾಗಿ ಮುಗಿಸಿದ್ದಕ್ಕಿಂತ ಮೇಲೆ ಒಂದು ಮಾತು ಹೇಳ್ತೇನೆ. ನೀವೆಲ್ಲ ಇಲ್ಲಿ ಸೇರಿದ್ದೀರಿ, ನಮಗೆ ಭಾರಿ ಖುಷಿಯಾಯಿತು. ಇಂಥ ವ್ಯವಸ್ಥೆಗಳನ್ನು ಒಂದು ಸಂಘಟಿತ ರೂಪದಲ್ಲಿ ಕೆಲವು ಸಂಸ್ಥೆಗಳು, ಇಲ್ಲಿಯ FPOದವರು ಎಲ್ಲ ಸೇರಿ ಮಾಡಿದ್ದಾರೆ ನೋಡಿ. ಮುಂಡೋಡಿ ಮೂಲೆ ಜಯರಾಮ್ ನಾವು ಭಾರಿ ಆತ್ಮೀಯರು. ಅವರು ನನ್ನ ಹತ್ರ ಹೇಳಿದ್ದು ನೀವೇ ಬರಬೇಕು ಅಂತ. ನಾನು ಹೇಳಿದೆ, ನಾನು ಬರೋದಕ್ಕಲ್ಲ, ಕೇಳಲಿಕ್ಕೆ ಒಂದು ಸ್ವಲ್ಪ ಜನ ಆದರೂ ಇದ್ದಾರಾ ಅಂತ. ಮತ್ತು ನೋಡಿದರೆ ನನಗೆ ಖುಷಿಯಾಯಿತು. ಇಂಥ ಕಾರ್ಯಕ್ರಮದಲ್ಲಿ 20-10 ಜನ ಇರ್ತಾರೆ. ಇದರದ್ದೇ ಕಾರ್ಯಕ್ರಮ ಮಾಡಿದ ಜಾಸ್ತಿ. ನೀವೆಲ್ಲರೂ ಕೇಳಿದಿರಿ, ನನಗೆ ಭಾರಿ ಖುಷಿಯಾಯಿತು. ಇಂಥ ಕಾರ್ಯಕ್ರಮಗಳನ್ನು ಎಲ್ಲರೂ ಸೇರಿಕೊಂಡು ರೈತರು ನೋಡಿ, ಎಷ್ಟು ಸಂಸ್ಥೆಯವರು ರೈತರು ಒಳ್ಳೆಯದಾಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅವರೊಟ್ಟಿಗೆ ರೈತರಾದ ನಾವು ಸಹ ಕೈ ಜೋಡಿಸಿಕೊಳ್ಳುವ. ಮತ್ತೊಂದು, ನಮಗೆ ಪುರ್ಸೊತ್ತಿಲ್ಲ ಅಂತಲ್ಲ, ರೈತರು ಏನಾಗಿದ್ದೇವೆ ಅಂತ ನನ್ನನ್ನು ಸೇರಿಸಿ ಅದೆಲ್ಲ ನಮಗೆ ಗೊತ್ತುಂಟು ಅಂತ ಇರೋದು. ಆದರೆ ಎಷ್ಟು ಗೊತ್ತಿದ್ದರೂ ಯಾವುದಾದ್ರು ಒಂದು ವಿಚಾರ ಆದರೂ ಹೊಸ್ತು ತಿಳ್ಕೊಳ್ಳಿಕ್ಕಾಗ್ತದೆ. ನಾವೆಲ್ಲ ಹೋಗುವ, ಗಮನ ಇಟ್ಟು ಕೇಳುವ, ಕೇಳಿಯ ಕಿವಿಗಳಾಗುವ, ನಮ್ಮಲ್ಲಿ ಅದನ್ನು ಅಳವಡಿಸಿಕೊಳ್ಳುವ. ಇಂಥ ಒಂದು ವೇದಿಕೆಯನ್ನು ಒದಗಿಸಿದಂಥ ಎಲ್ಲರಿಗೂ ಮತ್ತು ಮಾಧ್ಯಮದವರಿಗೆ ಯಾರೆಲ್ಲ ಇದ್ದರು ಎಲ್ಲರಿಗೂ ನನ್ನ ವಂದನೆಗಳನ್ನು ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಧನ್ಯವಾದಗಳು ಸರ್. ಸುರೇಶ್ ಬಲ್ನಾಡ್ನವರು ಮಾತಾಡುವಾಗ ಒಂದೆರಡು ವಿಚಾರಗಳನ್ನು ಹೇಳಿದರು, ಅದನ್ನು ಉಲ್ಲೇಖ ಮಾಡಿ ನಾನು ಹೇಳ್ತೇನೆ. ಬಹುಶಃ ಪ್ರಾರಂಭದಲ್ಲಿ ಅವರು ಹೇಳಿದರು, ನಾನು ಹೊಸದಾಗಿ ಯಾವುದೋ ಕೃಷಿಯನ್ನು ಮಾಡಲಿಕ್ಕೆ ಹೋದಾಗ ಹುಚ್ಚ ಅಂತ ಕರೀತಿದ್ರು, ಹುಚ್ಚ ಅಂತ ಹೇಳಿದರು. ನನಗೆ ಒಂದು ಮಾತು ನೆನಪಾಯಿತು. ನಿಜವಾದ ಸಾಧನೆ ಏನು ಅಂತ ಹೇಳಿದರೆ, ಯಾರು ಹುಚ್ಚ ಅಂತ ಹೇಳ್ತಾರೋ ಅವರನ್ನು ಹುಚ್ಚು ಹಿಡಿಸುವ ರೀತಿಯಲ್ಲಿ ಮಾಡುವುದೇ ಸಾಧನೆ. ಹಾಗಾಗಿ ಅಂಥ ಅದ್ಭುತವಾದಂಥ ಸಾಧನೆಯನ್ನು ಅವರು ಮಾಡಿದರು. ಮತ್ತು ಇವತ್ತು ಕರ್ನಾಟಕ ರಾಜ್ಯದಿಂದ ಕೃಷಿಕರ ಏನು ಒಂದು ಅವರು ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಅವರ ಒಂದು ತೋಟಕ್ಕೆ ಹೋಗಿ ಭೇಟಿ ನೀಡಿ ಅನುಭವವನ್ನು ಪಡ್ಕೊಳ್ಳತಕ್ಕಂಥದ್ದನ್ನು ನಾನು ಕಂಡಿದ್ದೇನೆ. ಬಹುಶಃ ನನ್ನ
ಮಿಸಸ್ ಕೂಡ ಅವರ ತೋಟಕ್ಕೆ ಹೋಗಿ ಅಲ್ಲಿಯ ಅನುಭವವನ್ನು ಪಡೆದು ನನ್ನ ಜೊತೆ ಬಂದು ಹೇಳಿರ್ತಕ್ಕಂಥದ್ದನ್ನು ನಾನು ನೆನಪಿಸ್ಕೊಳ್ಬೇಕಾಗ್ತದೆ. ಇನ್ನೊಂದು ಅವರು ಹೇಳಿದರು, ನಮ್ಮ ವೃತ್ತಿ ಗೌರವದ ಬಗ್ಗೆ, ವೃತ್ತಿಯ ಬಗ್ಗೆ ಗೌರವ ಇರಬೇಕು ಅಂತ. ನಾನು ಒಂದು ನುಡಿಯನ್ನು ಹೇಳ್ತೇನೆ, ಒಂದು ಮಾಮೂಲಾಗಿ ಮಾತಾಡತಕ್ಕಂಥ ಮಾತು. ಇಫ್ ಯು ಸಲ್ಯೂಟ್ ಯುವರ್ ವರ್ಕ್, ಯು ನೀಡ್ ನಾಟ್ ಸಲ್ಯೂಟ್ ಅದರ್ಸ್. ಇಫ್ ಯು ಪೊಲ್ಯೂಟ್ ಯುವರ್ ವರ್ಕ್, ಯು ಹ್ಯಾವ್ ಟು ಸಲ್ಯೂಟ್ ಅದರ್ಸ್. ಇದು ಇಂಗ್ಲೀಷ್ದು ಒಂದು ನುಡಿ. ನಮ್ಮ ವೃತ್ತಿಯ ಬಗ್ಗೆಯೇ ನಮಗೆ ಗೌರವ ಇಲ್ಲದಿದ್ದರೆ ನಾವು ಇನ್ನೊಬ್ಬರಿಗೆ ಸಲಾಮ್ ಹಾಕಲೇಬೇಕಾಗ್ತದೆ. ನಮ್ಮ ವೃತ್ತಿಯ ಬಗ್ಗೆ ನಮಗೆ ಅಪಾರವಾದ ಗೌರವ ಇದ್ದರೆ ನಾವು ಇತರರಿಗೆ ಸಲಾಮ್ ಹಾಕಬೇಕಾದಂಥ ಅವಶ್ಯಕತೆ ಇಲ್ಲ. ಬಹುಶಃ ಅದಕ್ಕೆ ನಿಜವಾದ ಮಾದರಿ, ನಿಜವಾದ ಮಾಡೆಲ್ ಯಾರು ಅಂತ ಹೇಳಿದರೆ ಸುರೇಶ್ ಬಲ್ನಾಡ್ರವರು. ಅವ್ರು ಹೇಳಿದರು, ನಮ್ಮ ಈ ರೈತರ ಜೀವನದಲ್ಲಿ ಆರಾಮಾಗಿದ್ದೇವೆ ನಾವು, ಬೇಕಾದರೆ ಒಂದು ದಿವಸ ನನಗೇನು ಕೆಲಸ, ನನಗೆ ರೆಸ್ಟ್ ತಗೊಳ್ಬೇಕು ಅಂದರೆ ಮಲಗಬಹುದು ಅಂತ ಸ್ವಾತಂತ್ರ್ಯ ಇದೆ. ಆದ್ದರಿಂದ ನಾವೆಲ್ಲ ಇಂಥ ವಿಚಾರಗೋಷ್ಠಿಗಳಿಗೆ ಬರಬೇಕಾಗ್ತದೆ. ನನಗೆ ಭಾಳ ಬೇಸರ ಏನು ಅಂತ ಹೇಳಿದರೆ, ನಮ್ಮ ರೈತರಲ್ಲಿ ಒಂದು ಗುಣ ಇದೆ, ಅಪ್ಪ ನೆಟ್ಟ ಆಲದ ಮರಕ್ಕೆ ಸುತ್ತು ಬರೋದು. ಬಿಡಬೇಕು, ಅದನ್ನು ಹೊಸತನವನ್ನು ಕಲಿತುಕೊಳ್ಬೇಕಾಗ್ತದೆ. ಇವತ್ತಿನ ಜನರು ನಾವು ಮಾತಾಡಿದರೆ ಹೇಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ನಲ್ಲಿ ಎಲ್ಲ ಸಿಗ್ತದೆ ಅಂತ. ಆದರೆ ತಮಗೊಂದು ಮಾತು ಹೇಳ್ತೇನೆ, ಅಲ್ಲಿ ಫೇಕು ಇದೆ, ಸರಿಯಾದ್ದು ಇದೆ. ನೀವು ಫೇಕ್ ಯಾವುದು ಸರಿಯಾದ್ದು ಯಾವುದು ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತು ಸುಮ್ಮನೆ ಬೂಸ್ಟಿಂಗ್ ಮಾಡ್ತಾರೆ, ಏನೋ ಯಾರ್ದು ಪ್ರಚಾರ ಮಾಡಬೇಕಾಗ್ತದೆ, ಅದನ್ನು ಬೂಸ್ಟಿಂಗ್ ಮಾಡ್ತಾರೆ. ನಾವು ಆ ಮರಳಾಗಿ ಅದಕ್ಕೆ ಬಿದ್ದು ಬಿಡ್ತೇವೆ. ಅದಕ್ಕಿಂತ ನಿಜವಾಗಿ ಜೀವನದಲ್ಲಿ ತಮ್ಮ ಸ್ವಂತ ಅನುಭವದಲ್ಲಿ ಇಂಥ ಕೃಷಿಯನ್ನು ಮಾಡಿ ಇದರಿಂದ ಬರತಕ್ಕಂಥ ತೊಂದರೆಗಳೇನು, ತೊಡಕುಗಳೇನು, ಯಾವ ಪರಿಹಾರಗಳು ಅಂತ ಹೇಳತಕ್ಕಂಥ ಇಂಥ ಅನುಭವಿ ಕೃಷಿಕರ ಮಾತುಗಳನ್ನು ಕೇಳಿದರೆ ಖಂಡಿತವಾಗಿ ಅದರಿಂದ ನಮಗೆ ಸಹಾಯ ಆಗ್ತದೆ. ಅದರಲ್ಲೂ ವಿಶೇಷವಾಗಿ ಅವ್ರು ಹೇಳಿದರು, ಯಾಕಂದರೆ ನಾವೆಲ್ಲ ಕೃಷಿಕರು, ನಾವು ವಾತಾವರಣವನ್ನು ಹೊಂದಿಕೊಂಡು ಬದುಕುವವರು, ಮಣ್ಣಿನ ಗುಣಮಟ್ಟವನ್ನು ಹೊಂದಿಕೊಂಡು ಬದುಕತಕ್ಕಂಥವ್ರು. ಹಾಗಾಗಿ ಬೇರೆ ಪ್ರದೇಶದ ಮಣ್ಣಿನ ಗುಣಮಟ್ಟ ಬೇರೆ ಇರ್ತದೆ, ನಮ್ಮ ಪ್ರದೇಶದ ಗುಣಮಟ್ಟ ಬೇರೆ ಇರ್ತದೆ. ಹಾಗಾಗಿ ನಮ್ಮ ಪ್ರದೇಶದ ವ್ಯಾಪ್ತಿಯಲ್ಲಿ ಇಂತಹ ಸಾಹಸವನ್ನು ಮಾಡಿ, ಅದ್ಭುತವಾದಂಥ ಸಾಧನೆಯನ್ನು ಮಾಡಿ, ಪ್ರಶಸ್ತಿಗಳನ್ನು ಗಳಿಸಿ, ಇಡೀ ಸಮಾಜಕ್ಕೆ ಮಾದರಿಯಾಗಿರ್ತಕ್ಕಂಥ ಕೃಷಿಕರ ಅನುಭವವನ್ನು ಪಡ್ಕೊಂಡು ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ನಾವು ಕೂಡ ಕೃಷಿ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡಬಹುದು. ಇದು ಕೇವಲ ನಾವು ಯಾವತ್ತೂ ಏನು ಮಾಡ್ತೇವೆ ಅಂದರೆ, ಈಗ ನಾನು ಹೇಳೋದಾದರೆ ನಾನು ಕೃಷಿ ಕ್ಷೇತ್ರದಿಂದ ಹೊರಗಿದ್ದೇನೆ. ಯಾಕಂದರೆ ರಾಜಕೀಯ ಕ್ಷೇತ್ರಕ್ಕೆ ಬಂದ ಮೇಲೆ ನನಗೆ ಕೃಷಿ ಕ್ಷೇತ್ರವನ್ನು ನೋಡಲಿಕ್ಕೆ ಕಾಲಾವಕಾಶ ಇಲ್ಲ. ಆದರೆ ನೀವು ಯಾವ ಕ್ಷೇತ್ರವನ್ನು ನೀವು ಹಿಡ್ಕೊಳ್ತೀರೋ ಆ ಕ್ಷೇತ್ರದಲ್ಲಿ ನೀವು ತಪಸ್ವಿಯಂತೆ ಕೆಲಸ ಮಾಡಬೇಕು. ಅದು ರಾಜಕೀಯ ಕ್ಷೇತ್ರಕ್ಕೆ ನಾನು ಪ್ರವೇಶ ಮಾಡಿದರೆ ಆ ಕ್ಷೇತ್ರವನ್ನು ನಾನು ಪ್ರೀತಿಸಿ ನಾನು ತಪಸ್ವಿಯಾಗಿ ಕೆಲಸ ಮಾಡಿದರೆ ಇವತ್ತು 10 ಜನರಿಗೆ ನಾನು ಪರಿಚಿತನಾಗಬಹುದು, ಅಥವಾ ನನ್ನ ವೃತ್ತಿ ಜೀವನವನ್ನು ನಾನು ಅಭಿವೃದ್ಧಿಪಡಿಸ್ಕೊಳ್ಬೋದು. ಹಾಗಾಗಿ ಕೃಷಿಕರು ಕೂಡ ನೀವು ತಪಸ್ವಿಗಳ ಹಾಗೆ ಆ ಒಂದು ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಇಂಥ ಹಿರಿಯರ ಅನುಭವವನ್ನು ಪಡ್ಕೊಂಡು ತಾವು ತಮ್ಮ ಒಂದು ಏನು ಜಮೀನಿದೆ ಅದರಲ್ಲಿ ತಾವು ಕಾಯಕವನ್ನು ಮಾಡಿದರೆ ಖಂಡಿತವಾಗಿ ಯಶಸ್ಸಿದೆ ಅಂತ ಹೇಳ್ತಾ ಇದ್ದೇನೆ. ಮತ್ತು ನಾನು ಇಲ್ಲಿಗೆ ಬಂದಾಗ ನನಗೆ ಭಾಳ ಸಂತೋಷ ಆಯಿತು. ಯಾಕಂದರೆ ಭಾಳ ಸುಂದರವಾದಂಥ ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾನು ಮೊನ್ನೆ ಪುತ್ತೂರಿನ ಮೇಳಕ್ಕೆ ಹೋಗಿದ್ದೆ, ಆದರೆ ನನಗೆ ಅಷ್ಟು ಸಮಂಜಸವಾಗಿ ಅಲ್ಲಿ ಕಾಣಲಿಲ್ಲ ಏರ್ಪಾಡುಗಳು. ಮಳೆ ಬಂದಿತ್ತು, ಕೆಸರು ಇತ್ತು, ಆ ಪರಿಸ್ಥಿತಿಯಲ್ಲಿ ಕೇಳುವಂಥದ್ದು ಅಥವಾ ನೋಡುವಂಥದ್ದು ಇರಲಿಲ್ಲ. ಆದರೆ ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನನಗೆ ಹೆಮ್ಮೆ ಇದೆ, ನನಗೆ ಗ್ಯಾರಂಟಿಯೂ ಇದೆ. ನಾನು ಬರೋದಕ್ಕೆ ಮೊದಲೇ ಗ್ಯಾರಂಟಿ ಇತ್ತು. ಯಾಕೆಂದರೆ ವೀರಪ್ಪ ಗೌಡ್ರನ್ನ ಇವತ್ತು ನಿನ್ನೆ ನೋಡೋದಲ್ಲ, ಅವರು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಆಗಿರುವಾಗ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದೆ. ವೃತ್ತಿ ಬಗ್ಗೆ ಬಹಳ ಅವರ ಹತ್ರ ನಿಷ್ಠೆ ಇತ್ತು, ಪ್ರಾಮಾಣಿಕತೆ ಇತ್ತು, ಆ ದುಡಿಮೆಯ ಕ್ರಮವನ್ನು ನೋಡಿದ್ದೇನೆ. ಹಾಗಾದರೆ ಇಲ್ಲಿಯೂ ಕೂಡ ಅದನ್ನು ಅವ್ರು ಖಂಡಿತ ಮಾಡಿರ್ತಾರೆ ಅನ್ನುವ ವಿಶ್ವಾಸದ ಮೇಲೆ ಬಂದಿದ್ದೇನೆ. ವೀರಪ್ಪ ಗೌಡರು ಮತ್ತು ಅವರೆಲ್ಲ ತಂಡಕ್ಕೆ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಿ, ಅನಿರೀಕ್ಷಿತವಾಗಿ ನಾನು ಬಂದವನನ್ನು ವೇದಿಕೆ ಮೇಲೆ ಕೂರಿಸಿ ಈ 1-2 ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂತಹ ಸಂಘಟಕರಿಗೆ ಮತ್ತು ತಮಗೆಲ್ಲರಿಗೆ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಅಭಿಪ್ರಾಯಗಳು, ಅನಿಸಿಕೆಗಳು, ಮಾರ್ಗದರ್ಶನಕ್ಕಾಗಿ ಧನ್ಯವಾದಗಳು ಸರ್ ತಮಗೆ. ನಾವು ತಂದೆ ಮಾಡಿದಂಥ ಕೃಷಿಯನ್ನೇ ಮುಂದುವರಿಸಿಕೊಂಡು ಬಂದವರು ಹಿಂದೆ. ಇದು ನಮ್ಮಲ್ಲಿ ಅಡಿಕೆ, ರಬ್ಬರು, ಹೀಗೆ ತೆಂಗು ಮತ್ತು ಬಾಳೆ ಹೀಗೆ ಕೃಷಿ ಇತ್ತು. ಅದಾದ ನಂತರ ನಾನೇ ಸ್ವಲ್ಪ ಯೋಚನೆ ಮಾಡಿ ಹೊಸ ಕೃಷಿ ರಂಬುಟನ್ನು ಮತ್ತು ಇದು ಕರಿಮೆಣಸು ಇರ್ಬೋದು, ಮತ್ತು ನೇಂದ್ರ ಬಾಳೆ ಕೃಷಿ ಇರ್ಬೋದು, ಜೇನು ಕೃಷಿಗೆ ನಾನಾಗಿ ತೊಡಗಿಸಿಕೊಂಡೆ. ರಂಬುಟನ್ನು ಈ ವರ್ಷ ಒಳ್ಳೆ ಇಳುವರಿ ಸಹ ಬಂದಿದೆ. 2 ವರ್ಷದಿಂದ ಒಳ್ಳೆ ಇಳುವರಿ ಬರ್ತಾ ಉಂಟು.
ಜೇನು ಕೃಷಿಯನ್ನು ಮಾಡಿದೆ, ಅದರಲ್ಲಿ ಸಹ ಒಳ್ಳೆ ಇಳುವರಿ ಪಡೆದಿದೆ. ಒಂದು 800 ಪೆಟ್ಟಿಗೆಯಷ್ಟು ಜೇನು ಪೆಟ್ಟಿಗೆ ಇದೆ, ಅದನ್ನು ಮುಂದುವರಿಸ್ತಾ ಬರ್ತಾ ಇದ್ದೇನೆ. ಇತ್ತೀಚೆಗೆ ಒಂದು 2017ರಿಂದ ಕಾಳುಮೆಣಸು ಕೃಷಿ ನಾನು ಸ್ಟಾರ್ಟ್ ಮಾಡಿದೆ. ಆರಂಭದಲ್ಲಿ ನಡ್ತಾ ಇದ್ದಾಗೆ ಅದು ಸಾಯ್ತಾ ಇತ್ತು, ಅದರಷ್ಟಕ್ಕೆ ನಾವೇನು ವೈಜ್ಞಾನಿಕವಾಗಿ ನಡ್ತಿರಲಿಲ್ಲ. ಇತ್ತೀಚೆಗೆ ಯೂಟ್ಯೂಬ್ ಬಂದ ಮೇಲೆ ಎಲ್ಲ ಕೃಷಿ ಇದನ್ನೆಲ್ಲ ನೋಡಿ ಸ್ವಲ್ಪ ಪ್ರಯತ್ನಗಳು ಹೆಚ್ಚು ಸಾಗಿಸಿ ಇವತ್ತು ನಮ್ಮ ಒಂದು 2 ಎಕರೆ ತೋಟದಲ್ಲಿ ಎಲ್ಲ ಅಡಿಕೆ ಮರಗಳಲ್ಲಿ ಕಾಳುಮೆಣಸು ಇದೆ. ಆದರೆ ಸ್ವಲ್ಪ ತುಂಬ ನೆರಳು ನಮ್ಮ ತೋಟ, ಹಾಗೆ ಇಳುವರಿ ಸ್ವಲ್ಪ ಕಮ್ಮಿ. ಹಾಗೆ ಇದ್ದಾರೆ ತೋಟದಲ್ಲಿ ಏನು ಇಳುವರಿ ಬರೋದಿಲ್ಲ ಅಂತೇಳಿ ಸ್ವಲ್ಪ ಬೇರೆ ಒಂದು ಗುಡ್ಡ ಜಾಗದಲ್ಲಿ ಒಂದು 3 ಎಕರೆಯಲ್ಲಿ ಪಯ್ಯಾಣಿ ಗಿಡ ಹಾಕಿ ಕಾಳುಮೆಣಸು ಗಿಡ ನಾಟಿ ಮಾಡಿದ್ದೇನೆ. ಅದರ ಮಧ್ಯೆ ನೇಂದ್ರ ಕೃಷಿ ಎಲ್ಲ ಮಾಡಿದೆ. ಹೀಗೆ ನಮ್ಮ ಕೃಷಿ ವ್ಯವಸ್ಥೆ ಸಾಗ್ತಾ ಇದೆ. ಕಾಳುಮೆಣಸು ಇವತ್ತು ಎಲ್ಲರಿಗೂ ಆಸಕ್ತಿ ಕಾಳುಮೆಣಸು ಕೃಷಿ ಮಾಡಬೇಕು ಅಂತ, ಆದರೆ ಸ್ವಲ್ಪ ಪ್ರಯತ್ನಗಳು ಹೆಚ್ಚು ಬೇಕು. ನಮ್ಮ ಮಾಮೂಲು ಕೃಷಿ ಅಡಿಕೆ ರಬ್ಬರೆಲ್ಲ 1-2 ವರ್ಷ ಅದನ್ನು ನೋಡದಿದ್ದರೂ ಅದರಲ್ಲಿ ಮತ್ತೆ ಇಳುವರಿ ಪಡಿಬೋದು. ಆದರೆ ಕಾಳುಮೆಣಸಲ್ಲಿ ಹಾಗೆ ಅಲ್ಲ, ಪ್ರತಿನಿತ್ಯ ಅದನ್ನು ಗಮನಿಸುವ ಪ್ರಕ್ರಿಯೆ ನಡಿಬೇಕು. ಅದು ನಡುವುದರಿಂದ ಹಿಡಿದು ಚಿಕ್ಕ ಗಿಡದಿಂದ ನಾಟಿ ಮಾಡಿದರಿಂದ ಹಿಡಿದು ಅದು ಕೊಯ್ಲುವರೆಗೆ ನೀರಾವರಿ ಇರ್ಬೋದು, ಅದರ ಸುತ್ತ ಬರುವ ಇದು ಅದನ್ನು ಮುಚ್ಚಳಿಕೆ ಮಾಡೋದು, ಅದರ ಬೇರುಗಳನ್ನು ಸಂರಕ್ಷಣೆ ಮಾಡೋದು, ಮಳೆಗಾಲದಲ್ಲಿ ನೀರು ನಿಲ್ಲದಾಗೆ ನೋಡಿಕೊಳ್ಳುವಂಥದ್ದು, ಇದೆಲ್ಲ ಪ್ರಯತ್ನಗಳು ಮಾಡಿದರೆ ಮಾತ್ರ ನಮಗೆ ಅದರ ಇಳುವರಿ ನಮ್ಮ ಕೈಗೆ ಸಿಗ್ಬೋದು. ಇಲ್ಲದಿದ್ದರೆ ಸ್ವಲ್ಪ ಕಷ್ಟ ಅದು. ಅಂದರೆ ಪ್ರಯತ್ನಗಳಿದ್ದರೆ ಮಾತ್ರ ಸಾಧ್ಯ. ನಾವು ಅದರ ಗಿಡ ನೆಟ್ಟು ನಮಗೆ ಅದು ಇಳುವರಿ ಸಿಗ್ಬೋದು ಅಂತೇಳಿ ಅದರ ಕಡೆ ಹೋಗೋದಿದ್ದರೆ ಅದರಿಂದ ನಮಗೆ ಏನು ಸಿಗಲಿಕ್ಕಿಲ್ಲ. ಅಂದರೆ ಸ್ವಲ್ಪ ಗಿಡ ನೆಟ್ಟರೆ ಏನು ಸಮಸ್ಯೆ ಇಲ್ಲ. ಜಾಸ್ತಿಯಾಗಿ ನಾವು ತೋಟದಲ್ಲಿ ಕಾಳುಮೆಣಸು ಕೃಷಿಗೆ ಮಹತ್ವ ಕೊಡುವಾಗ ಅದರ ಬಗ್ಗೆ ನಾವು ಹೆಚ್ಚು ಸೂಕ್ಷ್ಮವಾಗಿ ಮಹತ್ವ ಕೊಡಬೇಕಾಗ್ತದೆ. ಮತ್ತು ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿದ, ಈ ಹಲಸು ಮಾವು ಮೇಲೆ ಯೋಜನೆ ಮಾಡಿದ ಎಲ್ಲ ಆಯೋಜಕರಿಗೂ ಧನ್ಯವಾದ ಸಮರ್ಪಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ವೇದಿಕೆಯಲ್ಲಿರುವ ಗಣ್ಯರೇ, ಹಾಗೆ ವೇದಿಕೆಯ ಮುಂದೆ ಇರುವಂಥ ಗಣ್ಯರೇ ಹಾಗೂ ಕೃಷಿಕ ಬಂಧುಗಳೇ, ಟೀಮ್ ಉಬಾರ್, ಹಾಗೆಯೇ ಪ್ರಣವ ಸೌಹಾರ್ದ ಸಹಕಾರಿ ಸಂಘ ಮತ್ತು ಸುದ್ದಿ ಕೃಷಿ ಅರಿವು ಕೇಂದ್ರ ಹಾಗೂ ನಮ್ಮ ಸುಳ್ಯ ರೈತ ಉತ್ಪಾದಕ ಕಂಪನಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ 2 ದಿನಗಳ ಒಂದು ಹಲಸು ಮೇಳ, ಬಹುಶಃ ಸುಳ್ಯದಲ್ಲಿ ಇದು ಪ್ರಥಮ ಪ್ರಯೋಗ. ಆ ರೀತಿಯ ಹಲಸು ಮೇಳವನ್ನು ಹಮ್ಮಿಕೊಂಡಾಗ ಇಲ್ಲಿ ನಮ್ಮ ತಾಲೂಕಿನ ರೈತರಿಗೆ ಏನು ವಿಚಾರ ಸಂಕಿರಣಗಳನ್ನು ಮಾಡ್ಬೋದು ಅಂತ ಚಿಂತನೆ ಮಾಡಿದಾಗ ಕೆಲವೊಂದು ವಿಚಾರ ಸಂಕಿರಣಗಳನ್ನು ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಎಂಬ ದೃಷ್ಟಿಯಿಂದ ಇವತ್ತು ಕಾಳುಮೆಣಸಿನ ಕೃಷಿಯ ಬಗ್ಗೆ ಒಂದು ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಗಿದೆ. ಈ ಒಂದು ವಿಚಾರ ಸಂಕಿರಣದಲ್ಲಿ ಹಿರಿಯರಾದ ಸುರೇಶ್ ಬಲ್ನಾಡ್ ಸರ್ ಅವರಿದ್ದಾರೆ, ಹಾಗೆ ಕಿರಿಯರಾದ ಮಹೇಶ್ ಗಟ್ಟಿಗಾರ್ ಅವರಿದ್ದಾರೆ, ಯುವ ಕೃಷಿಕರು ಅವರು. ಹಾಗೆಯೇ ಇಲ್ಲಿ ಹಿರಿಯರು ಮತ್ತು ಕಿರಿಯರು ಇದು 2ರ ಸಮಾಗಮ. ಯಾಕೆಂದೇಳಿದರೆ ಕೃಷಿಯಲ್ಲಿ ರಿಟೈರ್ಮೆಂಟ್ ಅಂತ ಹೇಳುವಂಥದ್ದಿಲ್ಲ, ನಿವೃತ್ತಿ ಇಲ್ಲ, ಇದು ವೃತ್ತಿ. ಹಾಗಾಗಿ ಇಲ್ಲಿ ಯಾರಿಗೂ ಕೂಡ ಕೃಷಿಯಲ್ಲಿ ಹಿರಿಯರಿಗೂ ಮತ್ತು ಕಿರಿಯರಿಗೂ ಒಟ್ಟಾರೆ ಬೇಕಾದ್ದು ಉತ್ಸಾಹ ಹಾಗೂ ಅದರಲ್ಲಿ ಶ್ರದ್ಧೆ ಇದ್ದರೆ ಕೃಷಿಯನ್ನು ಸಾಗಿಸ್ಬೋದು. ನಾವೆಲ್ಲ ಕಾಲೇಜು ವಿದ್ಯಾಭ್ಯಾಸವನ್ನು ಮುಗಿಸಿ ಈ ಕೃಷಿಗೆ ಬಂದಾಗ ಭಾಳ ಸುಲಭದ ಕೃಷಿ ಅಡಿಕೆ ಕೃಷಿ ಒಳ್ಳೆಯ ಆದಾಯವನ್ನು ತರುತ್ತಿತ್ತು. ಹಾಗೆಯೇ ಈ ಕಾಳುಮೆಣಸು ನಾವು ಬದಿಯ ಮರಗಳಲ್ಲಿ, ತೆಂಗಿನ ಮರದಲ್ಲಿ ಮತ್ತು ತೋಟದಲ್ಲಿ ಅದರಷ್ಟಕ್ಕೆ ಹೋಗಿ ಹತ್ತಿಕೊಂಡು ಹೋಗುವಂಥದ್ದು, ಇದೆಲ್ಲ ಈ ರೀತಿಯ ಕೃಷಿಯಲ್ಲಿ ನಾವು ಬೆಳೆದು ಬಂದವರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ, ಇಲ್ಲಿಗೆ ಶಕ್ತಿ ಕೊಡಬೇಕಾಗ್ತದೆ, ಇಲ್ಲಿ ನಮ್ಮ ಬುದ್ಧಿಯನ್ನು ನಾವು ಸ್ವಲ್ಪ ವಿನಿಯೋಗಿಸಬೇಕಾಗ್ತದೆ. ಈ ಹಿಂದೆ ನಡೆದುಕೊಂಡು ಹೋಗ್ತಿತ್ತು, ಕೂಲಿ ಆಳುಗಳು ಅಥವಾ ಅದಕ್ಕೆ ಲೇಬರ್ಗಳು ಸಿಗ್ತಿದ್ದರು, ಮತ್ತು ರೋಗ ರುಜಿನಗಳು ಇಲ್ಲದಿತ್ತು. ಆದರೆ ಈಗ ಹಾಗಲ್ಲ, ರೋಗ ರುಜಿನ ಇದೆ, ಸರಿಯಾಗಿ ಆಳುಗಳು ಸಿಗ್ತಾ ಇಲ್ಲ, ಲೇಬರ್ ಪ್ರಾಬ್ಲಮ್ ಇದೆ. ಇದನ್ನೆಲ್ಲ ನೋಡಿಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿದೆ. ಇವತ್ತು ಕಾಳುಮೆಣಸು ಬಹುಶಃ ನಾವೆಲ್ಲರೂ ಕೂಡ ಕಾಳುಮೆಣಸು ಮತ್ತು ಕಾಫಿ, ಈಗಿನ ಈ ಅಡಿಕೆಗೆ ಸ್ವಲ್ಪ ಏನು ರೋಗ ರುಜಿನಗಳು ಬಂದ ಮೇಲೆ ಅದರ ಬಗ್ಗೆ ಹೆಚ್ಚು ಆಸಕ್ತಿ ಉಂಟಾಗಿದೆ. ಬಹುಶಃ ಅನೇಕ ಇವತ್ತಿಲ್ಲಿ ನನಗೆ ಕಾಣುವ ಹಾಗೆ ಜನಗಳು ಸ್ವಲ್ಪ ಕಡಿಮೆ ಇರುವುದು. ಯಾಕೆಂತೇಳಿದರೆ ಪ್ರತಿ ಗ್ರಾಮಗಳಲ್ಲಿ ಕೂಡ ಇವತ್ತು ಎಲ್ಲರೂ, ಬಹುಶಃ ಸುರೇಶ್ ಬಲ್ನಾಡರಂಥ ಒಂದು ಹಿರಿಯ ಕೃಷಿಕರು, ಅವರು ಅಷ್ಟೊಂದು ಬ್ಯುಸಿ ಇದ್ದರೂ ಕೂಡ ಇಂಥ ಕಾರ್ಯಕ್ರಮಗಳಿಗೆ ಹಳ್ಳಿಗಳಿಗೆ ಅವರು ಹೇಳಿದರೆ ಬರ್ತಾರೆ. ಅಂದರೆ ಪ್ರಯೋಜನ ಆಗಬೇಕು, ರೈತರಿಗೆ ಪ್ರಯೋಜನದಿಂದ ಏನಾರು ಆಗಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ. ಹಾಗಾಗಿ ನಾವು ತಿಳಿದುಕೊಳ್ಬೇಕಾಗಿದೆ. ಯಾಕೆಂದರೆ ಮೊದಲೆಲ್ಲ ನಾವು ಮರದಲ್ಲಿ ಕಾಳುಮೆಣಸನ್ನು ಬಿಡ್ತಿದ್ದೆವು,
ಅದನ್ನು ಕೊಯ್ಲಿಕ್ಕೆ ಜನ ಇತ್ತು. ಇವತ್ತು ಜನ ಸಿಗ್ತಾ ಇಲ್ಲ. 30 ಫೀಟಿನ ಒಳಗೆ ನಾವು ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳಾಗಬೇಕು. ಅದಕ್ಕಾಗಿ ಸಿಮೆಂಟ್ ಕಂಬಗಳನ್ನು ಹಾಕುವಂಥದ್ದು ಮತ್ತು ನಮ್ಮ ಕಂಗಿನ ಮರಗಳಲ್ಲಿ, ತೆಂಗಿನ ಮರಗಳಲ್ಲಿ ಮತ್ತು ಚಿಕ್ಕ ಚಿಕ್ಕ ಈಗ ಬೇರೆ ಬೇರೆ ರೀತಿಯ ಪ್ರಯೋಗಗಳಾಗ್ತಾ ಇದೆ. ಕೆಲವು ಮರಗಳನ್ನು ಬೆಳೆಸಿ ಅದರಲ್ಲಿ ಕಾಳುಮೆಣಸನ್ನು ಬಿಡುವಂಥದ್ದೆಲ್ಲ ಆಗ್ತಾಯಿದೆ. ಬಹುಶಃ ಇನ್ನೊಂದು ಆಲೋಚನೆ ನಾವು ಮಾಡಬೇಕು. ನಾವು ಎಷ್ಟು ಮಾಡಬೇಕು, ಅದನ್ನು ಹೇಗೆ ಕಟಾವನ್ನು ತೆಗಿಬೇಕು, ಆ ಕಟಾವನ್ನು ನಾವು ಹೇಗೆ ತೆಗಿಬೋದು ಅಂತ. ಬಹುಶಃ ನಮ್ಮ ಇಲ್ಲಿಯ ಪ್ರದೇಶದಲ್ಲಿ ಇಲ್ಲಿ ನಮಗೆ ಲೇಬರ್ ಪ್ರಾಬ್ಲಮ್ ಇದೆ. ಈಗೆಲ್ಲ ಜಾರ್ಖಂಡ್ ಇಲ್ಲಿಂದೆಲ್ಲ ಬರ್ತಾ ಇದ್ದಾರೆ, ಈಗ ಅಲ್ಲಿಂದ ಬರುವುದೂ ಕಡಿಮೆ ಆಗಿದೆ. ಹಾಗಾಗಿ ಇದನ್ನೆಲ್ಲ ನೋಡಿಕೊಂಡು ನಾವು ನಮ್ಮ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಕು. ನಾವು ಇದರಲ್ಲಿ ಒಳ್ಳೆಯದಾಗಬೇಕು ಅಂತ ಹೇಳುವಂಥದ್ದು. ಮತ್ತು ಇನ್ನು ಬಹುಶಃ ಈ ಕಾಳುಮೆಣಸು ಹಿರಿಯರೆಲ್ಲ ಹೇಳ್ತಾರೆ, ಹೇಗೆಂತೇಳಿದರೆ ಅದನ್ನು ನಡುವ ಕ್ರಮ ಕೂಡ ಇದೆ, ಅದಕ್ಕೊಂದು ಸಮಯ ಇದೆ. ಬಹುಶಃ ಈಗ ಮೃಗಶಿರ ನಕ್ಷತ್ರ ಮೊನ್ನೆ 8ನೇ ತಾರೀಕಿಂದ 23ನೇ ತಾರೀಕುವರೆಗೆ, ಈಗ 15 ದಿವಸ ಈಗ ಒಳ್ಳೆಯ ಸಮಯ ಇದು. ಈಗ ನಾವು ರನ್ನರ್ ಬಳ್ಳಿಗಳನ್ನು ಈಗ ನೆಟ್ಟರೆ ಅದರಲ್ಲಿ 100ರಲ್ಲಿ 90 ಭಾಗ ಸಕ್ಸಸ್ ಆಗ್ತದೆ, ಅದು ಕೂಡಲೇ ಬೇರೆ ಹಿಡ್ಕೊಳ್ತದೆ. ಆ ನಡುವ ಸಮಯ ಕೂಡ ನಮ್ಮದು ಒಳ್ಳೆಯದಾಗಬೇಕು. ಆದರೆ ಈಗ ಹೇಗೆಂತೇಳಿ ತೊಟ್ಟೆ ಗಿಡಗಳು, ಈ ತೊಟ್ಟೆ ಗಿಡಗಳನ್ನು ಯಾವಾಗ ಬೇಕಾದರೂ ಮಾಡ್ಬೋದು, ಯಾವಾಗ ಬೇಕಾದರೂ ನೀರಾವರಿ ಕೊಡ್ಬೋದು, ಆ ರೀತಿಯ ಇದು ಕೂಡ ಇದೆ. ಹಾಗಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಈಗ ಸಾಕಷ್ಟು ಅನುಭವಿಗಳದರ ಬಗ್ಗೆ ತಿಳಿಸಿದ್ದಾರೆ. ಮತ್ತು ತಾವು ಕೂಡ ತಮಗೇನು ಅನುಮಾನಗಳಿವೆ ಅದಕ್ಕೆ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡ್ಕೊಂಡಿದ್ದೀರಿ. ಆದರೆ ನಾವು ಮುಂದಿನ ದಿನಗಳಲ್ಲಿ ಎದೆಗುಂದದೆ, ಕೃಷಿಕರಿಗೆ ಅಷ್ಟೇ ಎದೆಗುಂದುವ ಅಗತ್ಯ ಇಲ್ಲ. ಯಾಕೆಂದರೆ ನಮಗೆ ಮೊದಲು ಆರಾಮ ಇತ್ತು, ಆದರೆ ಈಗ ಹಾಗೆ ಆರಾಮ ಮಾಡಲಿಕ್ಕೆ ಆಗೋದಿಲ್ಲ. ಆರಾಮದಲ್ಲಿ ಜೀವನ ಮಾಡುವ ಸಮಯ ಇದಲ್ಲ. ನಾವು ಶ್ರಮ ಪಟ್ಟರೆ ಏನೂ ತೊಂದರೆ ಇಲ್ಲ. ಎಲ್ಲ ನಮ್ಮ ಭೂಮಿಯನ್ನು ವಿಭಾಗಗಳನ್ನು ಮಾಡಬೇಕು, ಎಲ್ಲ ಸಮಗ್ರ ಕೃಷಿ ಮಾಡಬೇಕು. ಸಮಗ್ರ ಕೃಷಿ ಮಾಡಿದರೆ ನಮಗೆ ಯಾವುದೇ ತೊಂದರೆ ಇಲ್ಲ. ಯಾಕೆಂದರೆ ನಮಗೆ ಈಗ ಎಲ್ಲದಕ್ಕೂ ದರ ಇದೆ. ಈಗ ಈ ಒಂದು ವರ್ಷ ನೋಡಿದರೆ ಪ್ರತಿಯೊಂದಕ್ಕೂ ದರ ಉಂಟು. ಆದರೆ ಆ ಫಸಲನ್ನು ತಗೊಳ್ಳಿಕ್ಕೆ ರೋಗ ರುಜಿನಗಳು, ಹವಾಮಾನ ವೈಪರೀತ್ಯ ಇದೆಲ್ಲ ನಮಗೆ ಸಮಸ್ಯೆ ಉಂಟು. ಅದನ್ನೆಲ್ಲ ಅರಿತುಕೊಂಡು ನಾವು ನಮ್ಮ ಕೃಷಿಯನ್ನು ಮುಂದೆ ಸಾಗಿಸಿಕೊಂಡು ನಾವೆಲ್ಲ ಕೃಷಿಕರು ಒಳ್ಳೆಯ ರೀತಿಯಲ್ಲಿ ನಾವು ನಮ್ಮ ಜೀವನ ಸಾಗಿಸುವ ಹಾಗೆ ನಾವೆಲ್ಲ ಮಾಡೋಣ ಅಂತ ಹೇಳುವಂಥ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ನನಗೆ ಈಗ ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲ ಈ ಸಂಘಟನೆಗಳಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು ಸರ್. ಹಾಗೆಯೇ ಜಿಲ್ಲಾ ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷರಾದಂಥ ಭರತ್ ಮುಂಡೋಡಿ ಅವರಿಗೆ ಫೋಟೋ, ಹಾಗೆಯೇ ಸಂಪನ್ಮೂಲ ವ್ಯಕ್ತಿಗಳಾದಂಥ ಸುರೇಶ್ ಪಲ್ನಾಡ್ ಅವರಿಗೂ ಕೂಡ ಸ್ಮರಣಿಕೆ ನೀಡಿ ಗೌರವಿಸಬೇಕು. ಪ್ರಗತಿಪರ ಕೃಷಿಕರಾದಂಥ ಮಹೇಶ್ ಗಟ್ಟಿಗಾರ್ ಅವರಿಗೂ ಕೂಡ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ವಂದನಾರ್ಪಣೆ ಕಾರ್ಯಕ್ರಮವನ್ನು ರಂಜಿತ್ ತಡ್ತಾಲೆ ವ್ಯವಸ್ಥಾಪಕರು ಪ್ರಣವ ಸೌಹಾರ್ದ ಸಹಕಾರಿ ಈ ಒಂದು ನಮ್ಮೊಡನೆ ಪ್ರಗತಿಪರ ಕೃಷಿಕರಾದಂಥ ವೆಂಕಟೇಶ್ ಕತ್ರಿಬೈಲು ವೆಂಕಟೇಶ್ ಶರ್ಮಾ ಇದ್ದಾರೆ. ತಾವು ದಯವಿಟ್ಟು ವೇದಿಕೆಗೆ ಹೋಗಬೇಕು ಅಂತ ಕೇಳ್ಕೊಳ್ತೀವಿ. ವೇದಿಕೆಗೆ ಹೋಗಬೇಕಂತ. ಆತ್ಮೀಯರೇ, ಒಬ್ಬ ಸಾಧಕ ಕೃಷಿಕರನ್ನು ನನ್ನ ಸಭೆಯಲ್ಲಿ ಪರಿಚಯಿಸಬೇಕು ಅಂತ ಸಂತೋಷ ಪಡ್ತಾ ಇದ್ದೇನೆ. ಕೆ.ವಿ. ಶರ್ಮಾ ಕತ್ರಿಬೈಲು ಈಶ್ವರಮಂಗಲ ಇವರು. ವಿಶೇಷ ಅಂದರೆ ಸುಮಾರು 80 ವಿಧದ ಹಲಸಿನ ಮರವನ್ನು ತನ್ನ ತೋಟದಲ್ಲಿ ಬೆಳೆಸಿ ವಿವಿಧ ತಳಿಯನ್ನು ಜನರಿಗೆ ಪರಿಚಯಿಸ್ತಿರುವಂಥ ದೊಡ್ಡ ವ್ಯಕ್ತಿತ್ವವಿರುವಂಥ ಸಾಧಕ ಕೃಷಿಕರು ಅವರು. ವಿಶೇಷವನ್ನೆಂದರೆ ಬಹುಶಃ ಇದುವರೆಗೆ ಒಬ್ಬ ಕೃಷಿಕ ತನ್ನ ತಳಿಯನ್ನು ಪೇಟೆಂಟ್ ತಗೊಳ್ಳದೇ ಇರುವಂಥ ಕೆಲಸವನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ. KVS 70 ಎಂಬ ಒಂದು ತಳಿಯನ್ನು, ಅಡಿಕೆಯ ತಳಿಯನ್ನು ಇವತ್ತು ಅದು ಪೇಟೆಂಟಿಗೆ ಹೋಗಿದೆ. ಅದು ಆದರೆ ಭಾಳ ದೊಡ್ಡ ಸಾಧನೆಯ ಒಂದು ವಿಚಾರ. ಅದು ಸುಮಾರು 70 ಅಡಿಕೆಗೆ 1 kg ಬರುವಂಥ ಅಡಿಕೆ, 20 ದಿವಸದಲ್ಲಿ ಒಣಗುವಂಥ ಅಡಿಕೆ, 1 kgಯಲ್ಲಿ 1 ಪಟಾರನ್ನು ಹುಡುಕಿದರೂ ಸಿಗುವುದಿಲ್ಲ ಅಂತ ಹೇಳ್ತಾರೆ. ಅಂಥ ಒಂದು ತಳಿಯನ್ನು ಇವತ್ತು ಅವರು ಕಂಡುಹುಡುಕಿದ್ದಾರೆ, ಪೇಟೆಂಟಿಗೆ ಕಳಿಸಿದ್ದಾರೆ. ಮುಂದಿನ ದಿನ ಬಹುಶಃ ರೈತರಿಗೆ ಬಹಳ ದೊಡ್ಡ ಒಂದು ಸಹಾಯ ಆಗುವಂಥ ಒಂದು ತಳಿ ಹೊರಬರಲಿಕ್ಕಿದೆ. ಬಹುಶಃ ನಾವೆಲ್ಲರೂ ಆ ತಳಿ ನಮಗೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಸಿಗುವಾಗಬೇಕು ಅಂತ ನಮ್ಮ ಒಂದು ಆಶಯವಾಗಿತ್ತು.
ಕೃಷಿ ರತ್ನ ಪ್ರಶಸ್ತಿ ಪಡೆದಂಥ ಕೆ ವಿ ಶರ್ಮಾ ಅವರು ಬಹುಶಃ ನಮಗೆ ಅನಿರೀಕ್ಷಿತವಾಗಿ ನಮ್ಮ ಹಲಸು ಮಾವು ಮೇಳಕ್ಕೆ ಎದುರುಗಳಿಗೆ ಒಂದಿಷ್ಟು ತೋರಣ ಕಟ್ಟಲಿಕ್ಕೆ ಹಲಸು ಬೇಕು ಎಂದು ಯೋಚನೆ ಮಾಡಿದಾಗ ಕೂಡಲೇ ನಮಗೆ ಅವರ ನೆನಪಾಗಿದ್ದು ಅವರನ್ನು ಪರಿಚಯಿಸಿದ್ದು ನಮ್ಮ ಜಯರಾಮ್ ಮತ್ತು ಶ್ರೀಶ್ ಅವರು. ರುದ್ರಾಕ್ಷಿ ಹಲಸುವನ್ನು ಸುಮಾರು 50 ಹಲಸುಲ ಜೊಂಗೆಯನ್ನೇ ಕೊಟ್ಟು ನಾವು ಅದನ್ನು ಮೊನ್ನೆ ಅಲಂಕಾರ ಮಾಡಿದೆವು. ಇವತ್ತು ಅಷ್ಟು ಮಾತ್ರ ಅಲ್ಲ, ಅವರ ಆಸಕ್ತಿ ಹೇಗಿದೆ ಅಂತಂದರೆ ಇವತ್ತು ಒಂದು ಜೀಪ್ ಫುಲ್ಲು 100 ರುದ್ರಾಕ್ಷಿ ಹಲಸನ್ನು ಜೀಪಲ್ಲಿ ತುಂಬಿಕೊಂಡು ಬಂದಿದ್ದಾರೆ. ಯಾರು ರೈತರು ಬೇಕಾದ್ರೆ ಇದನ್ನು ತಗೊಳ್ಬೇಕು, ಸ್ವೀಕರಿಸಬೇಕು ಅಂತ ಹೇಳಿ ತಗೊಂಡು ಬಂದಿದ್ದಾರೆ. ಅವರನ್ನು ನಿಜವಾಗಿ ಈ ಸಂದರ್ಭದಲ್ಲಿ ನಾನು ಅವರನ್ನು ಅತ್ಯಂತ ಈ ಒಂದು ಹಲಸು ಮೇಳದ ಸಮಿತಿಯ ಪರವಾಗಿ ಅತ್ಯಂತ ಗೌರವದಿಂದ ಅವರನ್ನು ಅಭಿನಂದಿಸ್ತಾ ಇದ್ದೇನೆ ಸರ್. ತಮಗೆ ಆತ್ಮೀಯ ಅಭಿನಂದನೆಗಳು ಸರ್. ಅವರಿಗೆ ನಾವು ಸಂಘಟಕರ ಪರವಾಗಿ ಸಾಲು ಹಾಕಿ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತೇವೆ. ವಿಜಯಣ್ಣ ಅವರಿಗೆ ಸಾಲು ಹಾಕಿ ಗೌರವಿಸಿ ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತ ವಿಧಿಸಿಕೊಳ್ತಾ ಇದ್ದಾರೆ. ಕೆ ವಿ ಶರ್ಮಾ ಅವರು ಒಂದು 5 ನಿಮಿಷ ತಮ್ಮ ಅನಿಸಿಕೆಯನ್ನು ಹೇಳಬೇಕು, ತಮ್ಮ ಸಾಧನೆ. ಇಲ್ಲೇ ಬನ್ನಿ ಸರ್. ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೆ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಕಿರಿಯ ಬಂಧುಗಳಿಗೆ ಮೊದಲಾಗಿ ವಂದಿಸ್ತೇನೆ. ಅನಿರೀಕ್ಷಿತವಾಗಿ ಇಲ್ಲಿ ಇವತ್ತು ಬಂದಿದ್ದೇನೆ. ಆದರೂ ಕೂಡ ಒಂದು ಸೋಲು ಗೆಲುವುಗಳನ್ನು ಸ್ವಲ್ಪ ಹೇಳಬೇಕಾಗ್ತದೆ. ಮುಖ್ಯವಾಗಿ ಹೆಚ್ಚಿನವರು ಗೆಲುವು ಮಾತ್ರ ಹೇಳುವುದು, ಸೋಲನ್ನು ಹೇಳುವುದಿಲ್ಲ. ಇದರಿಂದಾಗಿ ಏನಾಗ್ತದೆ, ಮತ್ತೆ ಮತ್ತೆ ಜನರು ಸೋಲ್ತಾರೆ. ಸೋತವರು ಅದನ್ನು ಹೇಳ್ತಾ ಇದ್ದರೆ ಆಗ ಉಳಿದವರು ಸೋಲೋದು ಕಡಿಮೆ ಆಗ್ತದೆ. ಪ್ರಥಮವಾಗಿ ನಾನು ಹೇಳುವುದು, ಈ ಕಷಿ ಗಿಡಗಳನ್ನು ನರ್ಸರಿಯಿಂದ ಗಿಡ ತಂದು ನಡುವುದನ್ನು ನಾವು ತುಂಬ ಯೋಚನೆ ಮಾಡಿ ಮಾಡಬೇಕು. ಯಾಕಂದರೆ ಒಂದು ಗಿಡ ನಡುವ ಹುಚ್ಚು ಬಂದುಬಿಟ್ರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸುಲಭದಲ್ಲಿ ಆಗೋದಿಲ್ಲ. ಒಂದು 10 ವರ್ಷ ಮೊದಲು ಉದಾಹರಣೆಗೆ ನಾನೇ 3 ವರ್ಷದ ಅವಧಿಯಲ್ಲಿ ಸುಮಾರು 4.5 ಲಕ್ಷ ರೂಪಾಯಿಯ ಗಿಡ ನಟ್ಟಿದ್ದೇನೆ. 3 ವರ್ಷದ ಅವಧಿಯಲ್ಲಿ 4.5 ಲಕ್ಷ ರೂಪಾಯಿಯ ಗಿಡಗಳನ್ನು ನರ್ಸರಿಯಿಂದ ತಂದು ನಟ್ಟಿದ್ದೇನೆ. ಅದರಲ್ಲಿ 80% ವೇಸ್ಟ್, 80% ಕೂಡ ವೇಸ್ಟ್. ಅದು ನಾನು ಹೇಳ್ತಾ ಇರೋದು. ಯಾಕಂದರೆ ಒಂದು ಹುಚ್ಚು ಬಂದರೆ ನಡಬೇಕು ಅಂತ ಆದರೆ ಇದ್ದಲ್ಲಿ ನನ್ನಲ್ಲಿ ಹೋಗುವಾಗ ಎಲ್ಲಿ ಹೋಗೋದಿದ್ರು ನಾನು ಜೀಪಲ್ಲಿ ಒಂದು ಕ್ರೇಟ್ ಇಟ್ಕೊಳ್ತಿದ್ದೆ. ಎಲ್ಲಿ ನರ್ಸರಿ ಕಂಡ್ರು ಅಲ್ಲಿಗೆ ನುಗ್ಗೋದು. ನನ್ನಲ್ಲಿ ಇಲ್ಲದ ಯಾವುದೆಲ್ಲ ಉಂಟು ಅದನ್ನು ತರುವುದು. ನಟ್ಟು ಕೆಲವು ಲಕ್ಷ ರೂಪಾಯಿದ್ದಾಯಿತು. ಗಿಡ ಎಲ್ಲ ಆಗಿದೆ. ಕೆಲವುದಲ್ಲಿ ಹಣ್ಣು ತಿನ್ನೋ ಹಾಗೇ ಇಲ್ಲ. ಕೆಲವು ಭಾಳ ಚಿಕ್ಕದಂದ್ರೆ ಅದಕ್ಕಿಂತ ಒಳ್ಳೆ ಹಣ್ಣು ನಮ್ಮ ಕಾಡಿನಲ್ಲಿ ಸಿಗ್ತದೆ. ಮತ್ತು ಕೆಲವಕ್ಕೆ ಅದನ್ನು ಯಾರು ತೆಕ್ಕೊಳ್ಳೋರು ಇಲ್ಲ. ಹೀಗೆ ಅಂದರೆ ದೊಡ್ಡ ಪ್ರಯೋಜನವೇ ಇಲ್ಲ, ಸೆಲ್ಫ್ ಲೈಫ್ ಇಲ್ಲ, ಒಂದು ದಿವಸದಲ್ಲಿ ಕೊಳ್ತೋಗ್ತದೆ. ಅಂಥದ್ದನ್ನು ನಡೆದು ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಬೇಕು. ಇದು ಒಂದನೇದಾಗಿ ನಾನು ಹೇಳೋದು. ಅಂದರೆ ಯಾರು ಎಲ್ಲಿಂದ ಗಿಡ ತರೋದಿದ್ದರೂ ಕೂಡ ನನಗಿದು ಬೇಕೋ, ನಮ್ಮ ಮನೆಯಲ್ಲಿ ಆದಿತ್ತೋ, ಇದಕ್ಕೆ ಮಾರ್ಕೆಟ್ ಇದೆಯೋ, ಸೆಲ್ಫ್ ಲೈಫ್ ಇದೆಯೋ, ಹೀಗೆ ನೋಡಿ ತಗೊಳ್ಬೇಕು. ಇದು ಒಂದನೇ ಪಾಯಿಂಟ್ ನಾನು ಹೇಳೋದು. ಎರಡನೇದಾಗಿ ಕೃಷಿಕರು ಬಜೆಟ್ ಮಾಡುವಾಗ ಸಾಧ್ಯ ಇದ್ದರೆ ಬರುವ ವರ್ಷದ ಉತ್ಪತ್ತಿಗೆ ಬಜೆಟ್ ಮಾಡಬಾರ್ದು. ಕಳೆದ ವರ್ಷದ ಉತ್ಪತ್ತಿಗೆ ಈ ವರ್ಷ ಬಜೆಟ್ ಮಾಡಬೇಕು. ನಾವು ಬಜೆಟ್ ಮಾಡೋದು ಕಳೆದ ವರ್ಷದ ನಮ್ಮ ಏನು ಉತ್ಪತ್ತಿ ಇತ್ತು ಬೆಳೆ, ಅದಕ್ಕೆ ಈ ವರ್ಷ ಬಜೆಟ್ ಮಾಡಬೇಕು. ಈ ವರ್ಷ ಬಂದಂಥ ಬೆಳೆಗೆ ಬರುವ ವರ್ಷ ಬಜೆಟ್ ಮಾಡೋದು. ಹಾಗಾದರೆ ನಾವು ಸೋಲುವ ಅಂಶ ಕಡಿಮೆ. ಯಾಕಂದರೆ ಈ ಬರುವ ವರ್ಷ ಅಥವಾ ಈ ವರ್ಷದ ಉತ್ಪತ್ತಿಗೆ ನಾವು ಬಜೆಟ್ ಮಾಡಿದರೆ ಕಳೆದ ವರ್ಷದ ಹಾಗೆ ಕೊಳೆ ರೋಗ ಬಂದರೆ ಏನಾದರೂ ತೊಂದರೆ ಆದರೆ ನಾವು ಸೋತೋಗೋದು. ಹಾಗಾಗಿ ಒಂದು ವರ್ಷದ ಉಳಿತಾಯದಕ್ಕೆ ನಾವು ಬಜೆಟ್ ಮಾಡಿದರೆ ನಾವು ಸೋಲುವ ಪ್ರಮಾಣ ಕಡಿಮೆ. ಅಂದರೆ ನಾನು ಅನುಭವದಲ್ಲಿ ಹೇಳ್ತಾ ಇರೋದು ಇದು. ಇನ್ನು ಹಲಸು 80 ವೆರೈಟಿ ಉಂಟು ಅಂತ ಹೇಳಿದರೆ ಹೌದು, 80ಕ್ಕಿಂತಲೂ ಜಾಸ್ತಿ ವೆರೈಟಿ ಇದೆ ನನ್ನಲ್ಲಿ. ಆದರೆ ಕೆಲವು ನಮ್ಮ ಹಳ್ಳಿ ಈ ದಕ್ಷಿಣ ಭಾರತಕ್ಕೆಲ್ಲ ಆಗೋದಿಲ್ಲ, ಅದು ನಮ್ಮ ಕರ್ನಾಟಕಕ್ಕೆ ಆಗೋದಿಲ್ಲ, ಕರ್ನಾಟಕದಲ್ಲಿ ಕೂಡ ನಮ್ಮ ಭಾಗಕ್ಕೆ ಆಗೋದಿಲ್ಲ.
ಕರ್ನಾಟಕ ದಕ್ಷಿಣ ಭಾರತ ಅಂತ ಯಾಕೆ ಹೇಳಿದೆ ಅಂದರೆ ನನ್ನಲ್ಲಿ ಸಾಧಾರಣ ಇಂಡಿಯಾದ ಎಲ್ಲ ಕಡೆಯ ಹಲಸಿದೆ, ವಿದೇಶಿ ಹಲಸು ಕೂಡ ಇದೆ. ಆದರೆ ನಮ್ಮಲ್ಲಿ ಆಗುವಂಥದ್ದು ಮಾತ್ರ ನಾವು ಮಾಡೋದು ಒಳ್ಳೆಯದು. ಈಗ ಅದರಲ್ಲಿ ಒಂದು 42 ಬ್ರಿಕ್ಸ್ ಇರುವಂಥದ್ದು ಈಗ ನನಗೆ ಅದು ಫಾರ್ಮರ್ಸ್ ವೆರೈಟಿ ಪೇಟೆಂಟಿಗೆ ಹೋಗಿದೆ. 42 ಬ್ರಿಕ್ಸ್ ಸ್ವೀಟ್ ಇರುವಂಥ ಹಲಸು ಇಲ್ಲ, ರೆಕಾರ್ಡ್ ಅಂತ ಹೇಳ್ತಾರೆ. ಅದು ಈಗ ನಮ್ಮಲ್ಲಿದೆ. ಈಗ ಮೊನ್ನೆ ಕಳೆದ ವಾರ ಕೂಡ ಇತ್ತು. ಅದೀಗ ಹೋಗಿ ಅದೀಗ ಈಗ ಸದ್ಯದಲ್ಲಿ ನಮಗೆ ಪೇಟೆಂಟ್ ಆಗ್ಬೋದು. ಅದಕ್ಕೆ KVS ಪಂಚಮುಖಿ ಅಂತ ಹೆಸರು, KVS ಪಂಚಮುಖಿ ಅಂತ. ಅದರ ವಿಶೇಷ ಗುಣ ಈಗಲೇ ಹೇಳ್ತೇನೆ ನಾನು. ಹಣ್ಣನ್ನು ನೀವು ಸೊಳೆ ತೆಗೆದು ಬಣಲೆಯಲ್ಲಿ ಹಾಕಿಟ್ಟರೆ ಅದು ಕ್ರೀಮ್ ಆಗ್ತದೆ. ಆ ಕ್ರೀಮಿಗೆ ನೀವು ತುಪ್ಪ ಹಾಕಿ ಕಾಸಿದ್ರೆ ಆಯಿತು, ಹಲ್ವಾ ಆಗ್ತದೆ. ಸಕ್ಕರೆ ಹಾಕೋದೇ ಬೇಡ. 42 ಬ್ರಿಕ್ಸ್ ಸ್ವೀಟ್ ಇದೆ. ಸಾಧಾರಣ ಮಾರ್ಚಿಂದ ಮೇವರೆಗೆ ಹಣ್ಣು ಬಿಡ್ತದೆ. ಎವರೇಜ್ ಗಾತ್ರ 10ರಿಂದ 12 kg ಆಗ್ತದೆ. ಒಳ್ಳೆ ವೆರೈಟಿ, ಎಲ್ಲರೂ ನಡ್ಬೋದು. KVS ಪಂಚಮುಖಿ ಅಂತೇಳಿ. ಇನ್ನು ಒಂದು ವಿಷಯ, ಅಡಿಕೆಯಲ್ಲಿ ನನ್ನಲ್ಲಿ ಹಲವು ವಿಧದ ಅಡಿಕೆ ಇದೆ, ಹಲವು ವಿಧದ್ದಿದೆ. ಅದರಲ್ಲಿ ಒಂದು ಹೊಸ ವೆರೈಟಿ ಈಗ ನಮ್ಮಲ್ಲೇ ಡೆವಲಪ್ ಆಗಿದೆ. ಅದಕ್ಕೆ KVS 72 ಅಂತ ಹೆಸರಾಗಿದೆ. ಈಗ ಅದಿನ್ನು ಪ್ಯಾಟೆಂಟ್ ಈಗ ಕೈಗೆ ಸಿಗುವ ಹಂತದಲ್ಲಿದೆ. ಅದರಲ್ಲಿ ವಿಶೇಷ ಗುಣ ಅಂದರೆ 70-72 ಅಡಿಕೆಗೆ 1 kg ಆಗ್ತದೆ. ಪರ್ಸೆಂಟೇಜ್ ಅಡಿಕೆ, ಸೊಪ್ಪಡಿಕೆಯನ್ನು ಸುಳಿದಾಗುವಾಗ 72% ಬರ್ತದೆ ಮಿನಿಮಮ್. ಇಲ್ಲದ್ರೆ 60-62 ಬರುವುದು, ಅದರಲ್ಲಿ 72 ಬರ್ತದೆ. ಅದು ಯಾಕೆ ಬರ್ತದೆ ಅಂದರೆ ಸಿಪ್ಪೆ ತುಂಬ ತೆಳ್ಳಗೆ ಆದ ಕಾರಣ 20 ದಿವಸದಲ್ಲಿ ಒಣಗ್ತದೆ. ಮತ್ತು ಸಿಪ್ಪೆ ಸ್ವಲ್ಪ ಮೃದು. ಒಂದು 3 ದಿವಸ 4 ದಿವಸ ಹಣ್ಣಡಿಕೆಯನ್ನು ಸ್ವಲ್ಪ ಕೊಳೆಯಿಸಿ ಮತ್ತೆ ಒಣಗಿಸಿದರೆ, 20 ಬಿಸಿಲು ಒಣಗಿಸಿದರೆ ಸುಲಿಲಿಕ್ಕೆ ಯಾವುದೇ ಮಿಷನ್ ಬೇಡ, ಏನು ಬೇಡ. ನಾವು ಕುಳಿತುಕೊಂಡು ಕಿತ್ತಳೆ ಹಣ್ಣು ಸುಲಿದಾಗೆ ಸುಲಿಬೋದು, ಕಿತ್ತಳೆ ಹಣ್ಣು ಸುಲಿದಾಗೆ ಸುಲಿದು ಹಾಕ್ಬೋದು. ಅಂಥ ಅಡಿಕೆ ಕೋಕ ಪಟೋರದ್ದಿಲ್ಲ. 20 ದಿವಸ ಒಣಗಿದ ಅಡಿಕೆಯನ್ನು ಸುಲಿದು ಕಾಂಕ್ರೀಟ್ ನೆಲದಲ್ಲಿ ಒಂದು 15 ದಿವಸ ಹೊರಗೆ ಬಿಸಿಲಲ್ಲಿಟ್ಟು ಅದು ಒಡೆಯುವುದಿಲ್ಲ, ಅಷ್ಟು ಗಟ್ಟಿದೆ. ಆದ ಕಾರಣ ಅದಕ್ಕೆ ಅಷ್ಟು ವೆಯ್ಟು. ಸೈಜು ಮೀಡಿಯಮ್ ಸೈಜು, ವೆಯ್ಟ್ ಜಾಸ್ತಿ. ಹಾಗೆ ಒಂದು ಅಡಿಕೆ ಇದೆ. ಮತ್ತು ಶತಮಂಗಳ ಒಂದು ವೆರೈಟಿ ಇದೆ, CPCR ಅವರು ಡೆವಲಪ್ ಮಾಡಿದ್ದು. ಅದಕ್ಕೆ ನನಗೆ ಗಿಡ ಮಾರಾಟ ಮಾಡಲಿಕ್ಕೆ ಲೈಸೆನ್ಸ್ ಎಲ್ಲ ಇದೆ. ಅದು ಕಳೆದ ವರ್ಷ 8 ರಾಜ್ಯಗಳಿಗೆ ನಾನು ಬೀಜ ಕೊಟ್ಟಿದ್ದೇನೆ. ಇಂಡಿಯಾದ 8 ರಾಜ್ಯಗಳಿಗೆ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಕ್ಕೆ ಅಷ್ಟು ಕಡೆಗೆ ಅಡಿಕೆ ಬಿತ್ತನೆ ಬೀಜದಿಂದ ಹೋಗಿದೆ. ಇಷ್ಟು, ಇನ್ನು ತುಂಬ ಹೆಚ್ಚು ಮಾತಾಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಇಷ್ಟು ಹೇಳಿ ಅವಕಾಶ ಕೊಟ್ಟೋಕ್ಕೆ ವಂದಿಸ್ತಾ ನನ್ನ ಅಡನ್ನು ತಗೊಂಡು ಮುಂದೆ ತನ್ನ ಅನುಭವದ ಮಾತುಗಳಾಗಲಿ ಧನ್ಯವಾದಗಳು ಸರ್. ಈ ಒಂದು ನಮ್ಮ ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮೊಡನೆ ಸಂಪೂರ್ಣವಾಗಿ ಸಹಕರಿಸಿದ ಯುವಜನ ಸಂಯುಕ್ತ ಮಂಡಳಿಯ ಅಧ್ಯಕ್ಷರಾದ ಪವನ್ ಫಲತಡ್ಕ ಮತ್ತು ತಂಡ ವೇದಿಕೆಗೆ ಹೋಗಬೇಕು ಸರ್, ಗೌರವ ಸ್ವೀಕರಿಸಬೇಕಂತ ಕೇಳ್ಕೊಳ್ತಿದ್ದೇವೆ. ಪವನ್ ಫಲತಡ್ಕ ಮತ್ತು ಯುವಜನ ಸಂಯುಕ್ತ ಮಂಡಳಿಯ ಸದಸ್ಯರು ತಾವೆಲ್ಲ ವೇದಿಕೆಗೆ ಹೋಗಿ ನಮ್ಮ ಅಧ್ಯಕ್ಷರಾದ ವೀರಪ್ಪಗೌಡ ಅವರಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಧನ್ಯವಾದಗಳು ಸರ್.